ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ಅಧ್ಯಾಯದ ಮೇಲೆ ಈ ವರ್ಷದ LBA ನೋಟ್ಸಲ್ಲಿ ಇರುವಂಥ ನಕ್ಷಾ ರೂಪದಲ್ಲಿ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸುವಂಥ 4 ಮಾರ್ಕ್ಸಿನ ಎಲ್ಲ 9 ಪ್ರಶ್ನೆಗಳನ್ನು ಅತ್ಯಂತ ಸುಲಭವಾಗಿ ಯಾವ ರೀತಿ ಬಿಡಿಸಬಹುದು ಎಂಬುದನ್ನು ಅಭ್ಯಾಸ ಮಾಡೋಣ. ಹಿಂದಿನ ವಿಡಿಯೋದಲ್ಲಿ ನಾನು ಇದೇ ಅಧ್ಯಾಯದಲ್ಲಿರುವಂಥ 3 ಮಾರ್ಕ್ಸಿನ ಹಾಗೆ 2 ಮಾರ್ಕ್ಸಿನ ಎಲ್ಲ ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಆ ವಿಡಿಯೋಗಳಿಗೆ ಸಂಬಂಧಿಸಿದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿದ್ದೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ವಿಡಿಯೋಗಳನ್ನು ನೋಡಬಹುದು. ಸೊ ವಿದ್ಯಾರ್ಥಿಗಳೇ, ಮುಂಬರುವ ಎಲ್ಲ ಪರೀಕ್ಷೆಗಳು ಬಹಳ ಮುಖ್ಯವಾಗಿ ಮುಂಬರುವ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಈ ವಿಡಿಯೋದಲ್ಲಿ ಬಂದಂಥ ಎಲ್ಲ ಪ್ರಶ್ನೆಗಳು ಬಹಳ ಮುಖ್ಯವಾದ ಪ್ರಶ್ನೆಗಳಾಗಿವೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಬಿಡಿಸಿರುವಂಥ ಈ ವರ್ಷದ LBA ನೋಟ್ಸಲ್ಲಿ ಬಂದಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನಕ್ಷಾ ವಿಧಾನದಿಂದ ಬಿಡಿಸುವಂಥ ಎಲ್ಲ ಪ್ರಶ್ನೆಗಳನ್ನು ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿಕೊಂಡರೆ ಮುಂಬರುವ ಎಲ್ಲ ಪರೀಕ್ಷೆಗಳಲ್ಲಿ ಹಾಗೆ ಬಹಳ ಮುಖ್ಯವಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ಈ ನಕ್ಷಾ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸುವಂಥ ಎಲ್ಲ ಪ್ರಶ್ನೆಗಳನ್ನು ಸುಲಭವಾಗಿ ಬಿಡಿಸಿಕೊಂಡು ಅತ್ಯಂತ ಸುಲಭವಾಗಿ 4 ಮಾರ್ಕ್ಸನ್ನು ನೀವು ಪಡೆಯಬಹುದು. ಸೊ ಅದಕ್ಕೋಸ್ಕರ ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಹಾಗೆ ಈ ವಿಡಿಯೋದಲ್ಲಿ ಬರುವಂಥ ಎಲ್ಲ 9 ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ಹಾಗೂ ವಾರ್ಷಿಕ ಪರೀಕ್ಷೆಗೆ ತಯಾರಾಗಿ ಅನ್ನುತ್ತಾ ನಾವೀಗ LBA ನೋಟ್ಸಲ್ಲಿರುವಂಥ ಮೊದಲನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಇಲ್ಲಿ ನಮಗೆ ಒಂದು ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನೀಡಿದ್ದಾರೆ. ಅಂದರೆ 2 ಸಮೀಕರಣಗಳನ್ನು ನೀಡಿದ್ದಾರೆ. ಮೊದಲನೇ ಸಮೀಕರಣ 2x + y = 8, ಹಾಗೆ ಎರಡನೇ ಸಮೀಕರಣ x - y = 1 ಆಗಿದೆ. ಸೊ ಈ ರೀತಿಯ ಸಮೀಕರಣಗಳನ್ನು ನಾವು ವರ್ಜಿಸುವ ವಿಧಾನದಿಂದ, ಆದೇಶ ವಿಧಾನದಿಂದ ಈಗಾಗಲೇ ಕಂಡುಹಿಡಿದಿದ್ದೇವೆ. ನಾವೀಗ ಈ ಸಮೀಕರಣಗಳಿಗೆ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಬೇಕು. ಸೊ ಮೊದಲಿಗೆ ನಾವು ಈ ಮೊದಲನೇ ಸಮೀಕರಣ 2x + y = 8 ಈ ಸಮೀಕರಣವನ್ನು ತೆಗೆದುಕೊಳ್ಳೋಣ. ತದನಂತರ ಈ ಸಮೀಕರಣವನ್ನು yಗೆ ಬಿಡಿಸಿಕೊಂಡು ನಂತರ ಈ ಸಮೀಕರಣವನ್ನು ಬಿಡಿಸಲು ಬೇಕಾದಂಥ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯಬೇಕು. ಸೊ ಈ ಸಮೀಕರಣವನ್ನು ನಾವೀಗ yಗೆ ಬಿಡಿಸಿಕೊಳ್ಳೋಣ. ಸೊ y = 8 ಇದ್ದ ಹಾಗೆ ಬರೆದುಕೊಳ್ಳೋಣ. +2x ಬಲಭಾಗಕ್ಕೆ ಸ್ಥಳಾಂತರಿಸಬೇಕು. +2x ಬಲಭಾಗಕ್ಕೆ ಹೋದಾಗ -2x ಆಗುತ್ತದೆ. ಹೀಗೆ ನಾವು ಈ ಸಮೀಕರಣವನ್ನು yಗೆ ಬಿಡಿಸಿಕೊಂಡ ನಂತರ ನಾವೀಗ ಈ yನ ಸಹಾಯದಿಂದ ಈ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯಬೇಕು. ಸೊ ನಾವಿಲ್ಲಿ x ನಿರ್ದೇಶಾಂಕಗಳನ್ನು ನಾವಾಗೆ ತೆಗೆದುಕೊಳ್ಬೇಕು. ನಾವಿಲ್ಲಿ x ನಿರ್ದೇಶಾಂಕದ ಬೆಲೆಗಳನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕಂದ್ರೆ, x ನಿರ್ದೇಶಾಂಕದ ಬೆಲೆಗಳನ್ನು ಈ ಸಮೀಕರಣದಲ್ಲಿ ಆದೇಶಿಸಿದಾಗ y ನಿರ್ದೇಶಾಂಕದ ಬೆಲೆಯು ಅತ್ಯಂತ ಚಿಕ್ಕ ಬೆಲೆ, ಹಾಗೆ y ನಿರ್ದೇಶಾಂಕವನ್ನು ನಾವು ನಕ್ಷೆಯಲ್ಲಿ ಗುರುತಿಸಲು ಸುಲಭವಾಗುವ ರೀತಿಯಲ್ಲಿ x ನಿರ್ದೇಶಾಂಕಗಳನ್ನು ತೆಗೆದುಕೊಳ್ಬೇಕು. ನಾನಿಲ್ಲಿ x ನಿರ್ದೇಶಾಂಕವನ್ನು 1 ಆಗಿ ತೆಗೆದುಕೊಳ್ತಾ ಇದ್ದೇನೆ. ಯಾಕಂದರೆ x ನಿರ್ದೇಶಾಂಕದ ಬೆಲೆಯನ್ನು 1 ಆಗಿ ತೆಗೆದುಕೊಂಡ್ರೆ y ನಿರ್ದೇಶಾಂಕ ಏನಾಗ್ತದೆ ಅಂದರೆ 8 - 2 × 1, 2 × 1 ಅಂದರೆ 2 ಆಗುತ್ತದೆ. 8 - 2 ಅಂದರೆ 6 ಆಗುವುದರಿಂದ y ನಿರ್ದೇಶಾಂಕದ ಬೆಲೆ 6 ಬರುತ್ತದೆ. 6 ಬಂದಾಗ ನಾವು ಇಲ್ಲಿ x ಮತ್ತು y ನಿರ್ದೇಶಾಂಕದ ಬೆಲೆಯನ್ನು ಹೊಂದಿರುವಂಥ ಬಿಂದುವನ್ನು ನಕ್ಷೆಯಲ್ಲಿ ಗುರುತಿಸೋದು ಸುಲಭವಾಗುತ್ತದೆ. ಅದಕ್ಕೋಸ್ಕರ ನಾನಿಲ್ಲಿ x ನ ಬೆಲೆಯನ್ನು 1 ಆಗಿ ತೆಗೆದುಕೊಳ್ತಾ ಇದ್ದೇನೆ. x ನ ಬೆಲೆಯನ್ನು 1 ಆಗಿ ತೆಗೆದುಕೊಂಡ್ರೆ y = 8 - 2 × x ನ ಬೆಲೆ 1. ಸೊ 8 - 2 × 1 ಅಂದರೆ 2 ಆಗುವುದರಿಂದ 8 - 2 6 ಆಗುತ್ತದೆ. ಸೊ ಹಾಗಾಗಿ x ನಿರ್ದೇಶಾಂಕ 1 ಆಗಿದ್ದಾಗ y ನಿರ್ದೇಶಾಂಕದ ಬೆಲೆ 6 ಆಗುತ್ತದೆ. ಹಾಗೆ ನಾನೀಗ x ನಿರ್ದೇಶಾಂಕದ ಬೆಲೆಯನ್ನು 2 ಆಗಿ ತೆಗೆದುಕೊಳ್ತಾ ಇದ್ದೇನೆ. x ನಿರ್ದೇಶಾಂಕದ ಬೆಲೆಯನ್ನು 2 ಆಗಿ ತೆಗೆದುಕೊಂಡ್ರೆ ಇಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಸೊ y ನಿರ್ದೇಶಾಂಕ ಏನಾಗ್ತಂದರೆ y = 8 - x ನಿರ್ದೇಶಾಂಕ 2 ಆಗಿರೋದ್ರಿಂದ 2 × x ನ ಬೆಲೆ 2, 2 4 ಆಗುತ್ತದೆ. 8 - 4 ಅಂದರೆ 4 ಆಗುವುದರಿಂದ y ನಿರ್ದೇಶಾಂಕ ನಮಗೆ 4 ಆಗಿ ಸಿಗ್ತದೆ. ಅದನ್ನೇ ನಾನಿಲ್ಲಿ ಮಾಡ್ತಾ ಇದ್ದೇನೆ. x ನಿರ್ದೇಶಾಂಕದ ಬೆಲೆ 2 ಆಗಿದ್ದಾಗ y ನಿರ್ದೇಶಾಂಕ y = 8 - 2 × x ನ ಜಾಗದಲ್ಲಿ ಏನು ಹಾಕ್ಕೊಳ್ಬೇಕು, 2 ಹಾಕ್ಕೊಳ್ಬೇಕು. ಸೊ 8 - 2 ಎಷ್ಟಾಗ್ತದೆ, 4 ಆಗ್ತದೆ. 8 - 4 ಅಂದರೆ 4 ಆಗುವುದರಿಂದ x ನಿರ್ದೇಶಾಂಕದ ಬೆಲೆ 2 ಆಗಿದ್ದಾಗ y ನಿರ್ದೇಶಾಂಕದ ಬೆಲೆ 4 ಆಗುತ್ತದೆ. ಸೊ ವಿದ್ಯಾರ್ಥಿಗಳೇ, ಈ ಸಮೀಕರಣದ ನಕ್ಷೆಯನ್ನು ಎಳೆಯಲಿಕ್ಕೆ ನಮಗೆ ಇವೆರಡು ಬಿಂದುಗಳು ಇದ್ದರೆ ಸಾಕಾಗ್ತದೆ. ಯಾಕಂದರೆ ಈ ಸಮೀಕರಣದ ನಕ್ಷೆ ಒಂದು ಸರಳ ರೇಖೆಯಾಗಿ ಸಿಗೋದ್ರಿಂದ ಒಂದು ಸರಳ ರೇಖೆಯನ್ನು ಎಳೆಯಲು ಎಷ್ಟು ಬಿಂದುಗಳು ಬೇಕಾಗ್ತವೆ? ಕನಿಷ್ಠ 2 ಬಿಂದುಗಳು ಇದ್ದರೆ ಸಾಕು. ಹಾಗಾಗಿ ನಮಗೆ ಇಲ್ಲಿ 2 ಬಿಂದುಗಳು ಇದ್ದರೆ ಈ ಸಮೀಕರಣದ ನಕ್ಷೆಯನ್ನು ಎಳಿಬಹುದು. ಆದರೆ ವಿದ್ಯಾರ್ಥಿಗಳೇ, ಒಂದು ಗಮನದಲ್ಲಿ ಇಟ್ಕೊಳ್ರಿ, ನೀವು 2 ಬಿಂದುಗಳನ್ನು ಇಲ್ಲಿ ನೀವು ಕಂಡುಹಿಡಿದ್ರೆ ಯಾವುದಾದ್ರೂ ಒಂದು ಬಿಂದು ಇಲ್ಲಿ ಒಂದು ನಿರ್ದೇಶಾಂಕ ಬಿಂದು ತಪ್ಪಾದರೆ ಇಡೀ ಗ್ರಾಫ್ ಅಂದರೆ 4 ಮಾರ್ಕ್ಸಿನ ಗ್ರಾಫೇ ತಪ್ಪಾಗುವ ಚಾನ್ಸಸ್ ಇದೆ.
ಹಾಗಾಗಿ ಇಲ್ಲಿ 4 ಮಾರ್ಕ್ಸಿನ ಪ್ರಶ್ನೆ ಆಗಿರೋದ್ರಿಂದ ಇದು ನೀವು ಚಾನ್ಸನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡ್ರಿ. ಅಂದರೆ ಇಲ್ಲಿ ಒಂದು ನಿರ್ದೇಶಾಂಕ ಬಿಂದುವನ್ನು ಎಕ್ಸ್ಟ್ರಾ ಅಂದರೆ ಹೆಚ್ಚಾಗಿ ಕಂಡುಹಿಡಿದುಕೊಳ್ಳಿ. ಯಾಕಂದರೆ ಒಂದು ನಿರ್ದೇಶಾಂಕ ಬಿಂದುವನ್ನು ಹೆಚ್ಚಾಗಿ ಕಂಡುಹಿಡಿದ್ರೆ ನಿಮಗೆ ಈ 3 ಬಿಂದುಗಳು ಒಂದೇ ಸರಳ ರೇಖೆಯಲ್ಲಿ ಬರುವುದರಿಂದ ನಿಮಗೆ ಇಲ್ಲಿ ತಪ್ಪುವ ಚಾನ್ಸಸ್ 100% ಇರೋದಿಲ್ಲ. ಹಾಗಾಗಿ ಈ ಕ್ವಶನ್ನು 4 ಮಾರ್ಕ್ಸಿಗೆ ಬರೋದ್ರಿಂದ ನೀವು ಚಾನ್ಸ್ ತೆಗೆದುಕೊಳ್ಬೇಡ್ರಿ. ಅಟ್ಲೀಸ್ಟ್ 3 ಬಿಂದುಗಳನ್ನು ಕಂಡುಹಿಡ್ಕೊಳ್ರಿ. ಸೊ 2 ಬಿಂದುಗಳನ್ನು ಕಂಡುಹಿಡಿದ್ರೆ ನಾವು ಈ ನಕ್ಷೆಯನ್ನು ಎಳೆಯಬಹುದು, ಆದರೆ ತಪ್ಪಬಾರದು ಎಂಬ ಉದ್ದೇಶದಿಂದ ನಾವಿಲ್ಲಿ 3 ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯೋಣ. 2 ಬಿಂದು ಬದಲಿಗೆ 3 ಬಿಂದುವನ್ನು ಕಂಡುಹಿಡಿದ್ರೆ ನಮಗೆ ಸಮಯ ಹೆಚ್ಚಾಗಿ ಬೇಕಾಗುವುದಿಲ್ಲ. ಜೊತೆಗೆ ಅದನ್ನು ಸುಲಭವಾಗಿ ನಾವು ಏನು ಮಾಡ್ಬೋದು, ನಕ್ಷೆಯಲ್ಲೂ ಸಹ ಗುರುತಿಸ್ಬೋದು. ಅದಕ್ಕೋಸ್ಕರ ನಾನಿಲ್ಲಿ ಮತ್ತೊಂದು ಎಕ್ಸ್ಟ್ರಾ ನಿರ್ದೇಶಾಂಕ ಬಿಂದುವನ್ನು ಕಂಡುಹಿಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ನಾನಿಲ್ಲಿ ಎಕ್ಸ್ ನಿರ್ದೇಶಾಂಕ ಬಿಂದುವನ್ನು 3 ಆಗಿ ತೆಗೆದುಕೊಳ್ತಾ ಇದ್ದೇನೆ. 3 ಆಗಿ ತೆಗೆದುಕೊಂಡ್ರೆ ಎಷ್ಟಾಗ್ತದೆ ಹೇಳ್ರಿ? ವೈ ನಿರ್ದೇಶಾಂಕ 8 - 2 ಗುಣಿಸು ಎಕ್ಸ್ನ ಜಾಗದಲ್ಲಿ 3 ಹಾಕ್ಕೊಳ್ರಿ. 2 3 ಎಷ್ಟಾಗ್ತದೆ ರೀ? 6 ಆಗ್ತದೆ. 8 - 6 ಅಂದರೆ 2 ಆಗ್ತದೆ. ಹಾಗಾಗಿ ಎಕ್ಸ್ ನಿರ್ದೇಶಾಂಕ 3 ಆಗಿದ್ದರೆ ವೈ ನಿರ್ದೇಶಾಂಕ 2 ಆಗ್ತದೆ. ಇಲ್ಲಿ ನಿಮಗೆ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೇನೆ ಅದನ್ನು. ಸೊ ಎಕ್ಸ್ = 3 ಆದರೆ y = 8 - 2 × 3. 2 × 3 ಅಂದರೆ 6 ಆಗ್ತದೆ. 8 - 6 ಅಂದರೆ 2 ಆಗುವುದರಿಂದ ಎಕ್ಸ್ ನಿರ್ದೇಶಾಂಕದ ಬೆಲೆ 3 ಆಗಿದ್ದರೆ y ನಿರ್ದೇಶಾಂಕ 2 ಆಗುತ್ತದೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಅಂಶವನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಅದೇನೆಂದರೆ ಈ ಮೊದಲನೇ ಸಮೀಕರಣದ ನಿರ್ದೇಶಾಂಕ ಬಿಂದುಗಳಲ್ಲಿ ಯಾವುದಾದ್ರೂ 2 ನಿರ್ದೇಶಾಂಕ ಬಿಂದುಗಳು ಸರಿಯಾಗಿದ್ದರೆ ನಿಮಗೆ 1 ಮಾರ್ಕ್ಸನ್ನು ಕೊಡಲಾಗ್ತದೆ. ಅದೇ ರೀತಿ ಎರಡನೇ ಸಮೀಕರಣವನ್ನು ತೆಗೆದುಕೊಂಡು ಈ ರೀತಿಯ ನಿರ್ದೇಶಾಂಕ ಬಿಂದುಗಳನ್ನು ಅದಕ್ಕೆ ಕಂಡುಹಿಡಿದ ನಂತರ ಅಲ್ಲಿ ಯಾವುದಾದ್ರೂ 2 ನಿರ್ದೇಶಾಂಕ ಬಿಂದುಗಳು ಸಮನಾಗಿದ್ದರೆ ಅದಕ್ಕೆ 1 ಮಾರ್ಕ್ಸನ್ನು ಕೊಡಲಾಗ್ತದೆ. ಟೋಟಲ್ ಕೋಷ್ಟಕಕ್ಕೆ 2 ಮಾರ್ಕ್ಸ್ಗಳನ್ನು ಕೊಡಲಾಗ್ತದೆ. ಅದೇ ರೀತಿ ಈ ನಿರ್ದೇಶಾಂಕ ಬಿಂದುಗಳನ್ನು ನಾವು ಗ್ರಾಫಲ್ಲಿ ಗುರುತಿಸಿದರೆ ಮೊದಲನೇ ಸಮೀಕರಣದ ನಕ್ಷೆಗೆ 1 ಮಾರ್ಕ್ಸು, ಎರಡನೇ ಸಮೀಕರಣದ ನಕ್ಷೆಗೆ 1 ಮಾರ್ಕ್ಸು, ಟೋಟಲ್ 4 ಮಾರ್ಕ್ಸನ್ನು ಕೊಡಲಾಗ್ತದೆ. ಅಂದರೆ ಕೋಷ್ಟಕಕ್ಕೆ 1 + 1, ಗ್ರಾಫಿಗೆ ಈ ಮೊದಲನೇ ಸಮೀಕರಣದ ನಕ್ಷೆಗೆ 1 ಮಾರ್ಕ್ಸು ಪ್ಲಸ್ ಎರಡನೇ ಸಮೀಕರಣದ ನಕ್ಷೆಗೆ 1 ಮಾರ್ಕ್ಸ್, ಟೋಟಲ್ 4 ಮಾರ್ಕ್ಸನ್ನು ಕೊಡಲಾಗ್ತದೆ. ಸೊ ಹೀಗೆ ನಾವು ಮೊದಲನೇ ಸಮೀಕರಣದ ನಕ್ಷೆಯನ್ನು ಗುರುತಿಸಿದ ನಂತರ ನಾವೀಗ ಇದೇ ರೀತಿಯಾಗಿ ಎರಡನೇ ಸಮೀಕರಣ x - y = 1 ಈ ಸಮೀಕರಣವನ್ನು ತೆಗೆದುಕೊಂಡು ಈ ಸಮೀಕರಣವನ್ನು yಗೆ ಬಿಡಿಸಿಕೊಂಡು ಈ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯೋಣ. ಸೊ x - y = 1 ಇದು ಎರಡನೇ ಸಮೀಕರಣ. ನಾವೀಗ ಇದನ್ನು yಗೆ ಬಿಡಿಸಿಕೊಳ್ಳೋಣ. -y = 1 ಇದ್ದ ಹಾಗೆ ಬರೆದುಕೊಳ್ಳೋಣ. +x ಬಲಭಾಗಕ್ಕೆ ಹೋದಾಗ -x ಆಗ್ತದೆ. ಮುಂದಿನ ಹಂತದಲ್ಲಿ ನಾವೇನು ಮಾಡಬೇಕಂದ್ರೆ ಈ ಸಮೀಕರಣಕ್ಕೆ ಮೈನಸ್ಸಿಂದ ಗುಣಿಸ್ಕೊಳ್ಬೇಕು. ಯಾಕಂದರೆ ನಮಗೆ ಬೇಕಾಗಿರುವ ಚರಾಕ್ಷರ ಯಾವಾಗಲೂ ಏನಾಗಿರಬೇಕಂದ್ರೆ ಪ್ಲಸ್ ಚಿಹ್ನೆಯಲ್ಲಿ ಇದ್ದಿರಬೇಕು. ಅದಕ್ಕೋಸ್ಕರ ಈ -y +y ಮಾಡ್ಕೊಳ್ಬೇಕಾದ್ರೆ ಮೈನಸ್ಸಿಂದ ಗುಣಿಸ್ಕೊಳ್ಬೇಕು. ಅಂದರೆ ಈ ಸಮೀಕರಣದ ಪ್ರತಿಯೊಂದು ಪದಕ್ಕೂ ನಾವು ಮೈನಸ್ಸಿಂದನೇ ಗುಣಿಸ್ಕೊಳ್ತಾ ಹೋಗಬೇಕು. -× -y -× +x -+1 -1 ಆಗುತ್ತದೆ. ಸೊ ಇದನ್ನು ನೀವು ಹೀಗೂ ಬರೀಬಹುದು. y = -+1 -x ಆಗೂ ಬರೀಬಹುದು. ಇವೆರಡು ಒಂದೇ ಆಗಿದೆ ನೋಡಿ. +x ಇದೆ, ಇಲ್ಲಿ -1 ಇದೆ. ಇದು ಸ್ಥಾನ ಮಾತ್ರ ಅದ್ರಲ್ಲಿ ಬದಲಾಗಿದೆ ಒಂದೇ ಬದಿಯಲ್ಲಿ. ಹಾಗಾಗಿ ಇದ್ಲೇನು ವ್ಯತ್ಯಾಸ ಆಗೋದಿಲ್ಲ. ಸೊ ಹೀಗೆ ನಾವು ಈ ಸಮೀಕರಣವನ್ನು yಗೆ ಬಿಡಿಸಿಕೊಂಡ ನಂತರ ನಾವೀಗ ಈ yನ ಸಹಾಯದಿಂದ ಈ ಸಮೀಕರಣದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯೋಣ. ಸೊ ಇಲ್ಲಿ ನಾವು x ಮತ್ತು y ನಿರ್ದೇಶಾಂಕಗಳಲ್ಲಿ x ನಿರ್ದೇಶಾಂಕದ ಬೆಲೆಯನ್ನು ನಾವು ಹಾಗೆ ತೆಗೆದುಕೊಳ್ಬೇಕು. ಸೊ ಇಲ್ಲಿ x ನಿರ್ದೇಶಾಂಕದ ಬೆಲೆಯನ್ನು 0 1 2 ಆಗಿ ತೆಗೆದುಕೊಂಡಿದ್ದೇನೆ. ಯಾಕಂದರೆ x ನಿರ್ದೇಶಾಂಕದ ಬೆಲೆಯನ್ನು 0 ಹಾಕಿದಾಗ y ಏನಾಗ್ತದೆ ಅಂದರೆ 0 - 1 ಆಗ್ತದೆ. ಹಾಗೆ x ನಿರ್ದೇಶಾಂಕದ ಬೆಲೆ 1 ಹಾಕಿದಾಗ y 1 - 1 0 ಆಗ್ತದೆ. ಅದೇ ರೀತಿ x ನಿರ್ದೇಶಾಂಕದ ಬೆಲೆ 2 ಹಾಕಿದಾಗ y ಏನಾಗ್ತದೆ 2 - 1 1 ಆಗ್ತದೆ. ಈ ರೀತಿಯಾಗಿ ನಾವು x ನಿರ್ದೇಶಾಂಕಗಳನ್ನ y ನಿರ್ದೇಶಾಂಕದಲ್ಲಿ ಹಾಕಿದಾಗ ನಮಗೆ y ನಿರ್ದೇಶಾಂಕದ ಬೆಲೆಗಳು ಅತ್ಯಂತ ಚಿಕ್ಕ ಬೆಲೆಗಳು, ಜೊತೆಗೆ ಅದನ್ನು ನಕ್ಷೆಯಲ್ಲಿ ಗುರುತಿಸೋದು ಸಹ ಸುಲಭ ಆಗ್ತದೆ. ಅದಕ್ಕೋಸ್ಕರ ನಾನು ಸೂಕ್ತವಾದ x ನಿರ್ದೇಶಾಂಕಗಳನ್ನ ಇಲ್ಲಿ ತೆಗೆದುಕೊಂಡಿದ್ದೇನೆ. ನೀವು ಬೇಕಾದರೆ ಇಲ್ಲಿ 1 2 3 ಆಗೂ ಸಹ ತೆಗೆದುಕೊಳ್ಬೋದು, ಹಾಗೇನಿಲ್ಲ. y ನ ಬೆಲೆ ಅತ್ಯಂತ ಚಿಕ್ಕದಾಗಿ ಬರಬೇಕು, ಜೊತೆಗೆ ಅದನ್ನು ನಾವು ಗ್ರಾಫಲ್ಲಿ ಗುರುತಿಸೋದು ಸುಲಭವಾಗಿದ್ದಿರಬೇಕು. ಆ ರೀತಿಯ ಸಂಖ್ಯೆಗಳನ್ನು ನೀವು ಇಲ್ಲಿ ತೆಗೆದುಕೊಳ್ಬೇಕು. ಸೊ ನಾನು ನಿಮಗೆ ಈ ಲೆಕ್ಕವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಮೊದಲಿಗೆ x = 0 ಆಗಿ ತೆಗೆದುಕೊಳ್ಳೋಣ. x = 0 ಆದರೆ y = 0 - 1 0 - 1 ಅಂದರೆ -1 ಆಗುತ್ತದೆ. ಹೀಗೆ x ನ ನಿರ್ದೇಶಾಂಕದ ಬೆಲೆ 0 ಆಗಿದ್ದರೆ y ನಿರ್ದೇಶಾಂಕದ ಬೆಲೆ ಏನಾಗ್ತದೆ -1 ಆಗ್ತದೆ. ನೀವು ಇಲ್ಲೇ ಲೆಕ್ಕಾಚಾರ ಮಾಡ್ಬೋದು ನೋಡಿ. x ನಿರ್ದೇಶಾಂಕದ ಬೆಲೆ 0 ಆಗಿದ್ದರೆ y ನಿರ್ದೇಶಾಂಕ 0 - 1 -1 ಅಂತ ಬರಿಬೋದು ನೇರವಾಗಿ. ಸೊ ನಾನು ಇಲ್ಲಿಗೆ ಸಪ್ರೇಟ್
ನೀಟಾಗಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ. ಮುಂದಿನ ಎಕ್ಸ್ ನಿರ್ದೇಶಾಂಕ 1, ಎಕ್ಸ್ ನಿರ್ದೇಶಾಂಕ 1 ಆಗಿದ್ದಾಗ y ನಿರ್ದೇಶಾಂಕ ಏನಾಗ್ತದೆ 1 - 1, 1 - 1 ಅಂದರೆ 0 ಆಗುವುದರಿಂದ ಎಕ್ಸ್ ನಿರ್ದೇಶಾಂಕ 1 ಆಗಿದ್ದರೆ y ನಿರ್ದೇಶಾಂಕ 0 ಆಗ್ತದೆ. ಈ ಬಿಂದುವನ್ನು ನಾವು ಸುಲಭವಾಗಿ ಗ್ರಾಫಲ್ಲಿ ಗುರುತಿಸ್ಬೋದು. ಹಾಗೆ ಎಕ್ಸ್ ನಿರ್ದೇಶಾಂಕ 2 ಆಗಿದ್ದಾಗ ಈ ಬೆಲೆನ ನಾವೇ ತೆಗೆದುಕೊಂಡಿದ್ದೇವೆ. ಈಗ y ನಿರ್ದೇಶಾಂಕ ಎಷ್ಟು ಬರ್ತದೆ ಎಂಬುದನ್ನು ಈ ಸಮೀಕರಣ ನಿರ್ಧಾರ ಮಾಡ್ತದೆ. ಸೊ y = x ನ ಸ್ಥಾನದಲ್ಲಿ ಎಷ್ಟು ಹಾಕ್ಕೊಳ್ರಿ 2 - 1 ಬರೆದುಕೊಳ್ರಿ. 2 - 1 ಅಂದರೆ 1 ಆಗುವುದರಿಂದ ಎಕ್ಸ್ ನಿರ್ದೇಶಾಂಕದ ಬೆಲೆ 2 ಆಗಿದ್ದಾಗ y ನಿರ್ದೇಶಾಂಕದ ಬೆಲೆ ಎಷ್ಟಾಗ್ತದೆ 1 ಆಗ್ತದೆ. ಅಂದರೆ ಎಕ್ಸ್ ನಿರ್ದೇಶಾಂಕದ ಬೆಲೆ ಏನನ್ನು ತೆಗೆದುಕೊಂಡಿರ್ತಿರಲ್ವ ಅದರಿಂದ 1 ಕಡಿಮೆ ಮಾಡಿದ್ರೆ ಅಥವಾ 1 ಕಳೆದ್ರೆ ನಿಮಗೆ y ನಿರ್ದೇಶಾಂಕದ ಬೆಲೆಗಳು ಇಲ್ಲಿ ಸಿಗ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್ ಎಕ್ಸ್ ನಿರ್ದೇಶಾಂಕದ ಬೆಲೆ 3 ಆಗಿದ್ರೆ y ನಿರ್ದೇಶಾಂಕ ಏನಾಗ್ತದೆ ಎಕ್ಸ್ ನಿರ್ದೇಶಾಂಕಕ್ಕಿಂತ 1 ಕಡಿಮೆ. 3ರಲ್ಲಿ 1 ಕಳೆದಷ್ಟು 2. ಎಕ್ಸ್ ನಿರ್ದೇಶಾಂಕದ ಬೆಲೆ 4 ಆಗಿದ್ರೆ 4 - 1 3. ಎಕ್ಸ್ ನಿರ್ದೇಶಾಂಕದ ಬೆಲೆ 5 ಆಗಿದ್ರೆ 5 - 1 4. ಈ ರೀತಿಯಾಗಿ ನೀವು y ನಿರ್ದೇಶಾಂಕವನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಸೊ ಹೀಗೆ ನಾವು ಈ 2 ರೇಖಾತ್ಮಕ ಸಮೀಕರಣಗಳ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿದ ನಂತರ ನಾವೀಗ ಈ ನಿರ್ದೇಶಾಂಕ ಬಿಂದುಗಳನ್ನು ಈ ನಕ್ಷೆಯಲ್ಲಿ ಗುರುತಿಸಿ ಈ 2 ರೇಖಾತ್ಮಕ ಸಮೀಕರಣಗಳ ನಕ್ಷೆಯನ್ನು ಎಳೆದು ಅದರ ಸಹಾಯದಿಂದ ನಾವು ಈ 2 ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಪರಿಹಾರವನ್ನು ಕಂಡುಹಿಡಿಯಬೇಕು. ಅದಕ್ಕಿಂತ ಪೂರ್ವದಲ್ಲಿ ನಾವು ಈ ನಕ್ಷೆಯಲ್ಲಿ ಅಡ್ಡವಾದ ಒಂದು ಗೆರೆಯನ್ನು ಎಳೆದುಕೊಳ್ಬೇಕು. ಇದನ್ನು ಎಕ್ಸ್ ಅಕ್ಷ ಅಂತ ಗುರುತಿಸಬೇಕು. ಈ ಎಕ್ಸ್ ಅಕ್ಷದ ಬಲಭಾಗವನ್ನು ಎಕ್ಸ್ ಆಗಿ ಹಾಗೆ ಎಡಭಾಗವನ್ನು ಎಕ್ಸ್ ಡ್ಯಾಶ್ ಆಗಿ ಗುರುತಿಸ್ಕೊಳ್ಬೇಕು. ಹಾಗೆ ಒಂದು ಲಂಬ ರೇಖೆಯನ್ನು ಎಳೆದುಕೊಳ್ಬೇಕು. ಈ ಲಂಬ ರೇಖೆಯು ಎಕ್ಸ್ ಅಕ್ಷವನ್ನು ಛೇದಿಸುವ ಬಿಂದುವನ್ನು 0 ಆಗಿ ಅಥವಾ ಮೂಲ ಬಿಂದುವಾಗಿ ಗುರುತಿಸ್ಕೊಳ್ಬೇಕು. ಇದನ್ನು 0 ಆಗಿ ಗುರುತಿಸ್ಕೊಳ್ಬೇಕು. ಹಾಗೆ ಎಕ್ಸ್ ಅಕ್ಷದ ಮೇಲ್ಭಾಗದಲ್ಲಿರುವ y ಅಕ್ಷದ ಭಾಗವನ್ನು y ಆಗಿ ಹಾಗೆ ಎಕ್ಸ್ ಅಕ್ಷದ ಕೆಳಭಾಗದಲ್ಲಿರುವ y ಅಕ್ಷದ ಭಾಗವನ್ನು y ಡ್ಯಾಶ್ ಆಗಿ ಗುರುತಿಸ್ಕೊಳ್ಬೇಕು. ಇದಾದ ನಂತರ ಸ್ಕೇಲನ್ನು ತೆಗೆದುಕೊಳ್ಬೇಕು. ಎಕ್ಸ್ ಅಕ್ಷದಲ್ಲಿ 1 ಸೆಂಟಿಮೀಟರ್ = 1 ಮಾನ, ಹಾಗೆ y ಅಕ್ಷದಲ್ಲಿ ನಾವು 1 ಸೆಂಟಿಮೀಟರ್ = 1 ಮಾನವಾಗಿ ತೆಗೆದುಕೊಳ್ಬೇಕು. ಈ ಮೂಲ ಬಿಂದು ಅಥವಾ 0ಯ ಬಲಭಾಗದಲ್ಲಿ ಎಕ್ಸ್ ಅಕ್ಷದಲ್ಲಿ +1 +2 +3 +4 ಗುರುತಿಸಿದರೆ ಈ ಮೂಲ ಬಿಂದು ಅಥವಾ 0ಯ ಎಡಭಾಗದಲ್ಲಿ ಎಕ್ಸ್ ಅಕ್ಷದಲ್ಲಿ ಋಣ ಸಂಖ್ಯೆಗಳನ್ನು -1 -2 -3 -4 ಗುರುತಿಸ್ಕೊಳ್ಬೇಕು. ಹಾಗೆ ಈ ಮೂಲ ಬಿಂದು 0ಯ ಮೇಲ್ಭಾಗದಲ್ಲಿ y ಅಕ್ಷದಲ್ಲಿ +1 +2 +3 +4 +5 ಈ ರೀತಿ ಗುರುತಿಸ್ತಾ ಹೋದರೆ ಈ ಮೂಲ ಬಿಂದುವಿನ ಕೆಳಭಾಗದಲ್ಲಿ ಎಕ್ಸ್ ಅಕ್ಷದ ಕೆಳಭಾಗದಲ್ಲಿ y ಅಕ್ಷದ ಮೇಲೆ -1 -2 -3 ಗುರುತಿಸ್ಕೊಳ್ಬೇಕು. ಸೊ ಈ ರೀತಿಯಾಗಿ ನಾವು ನಕ್ಷೆಯನ್ನು ರೆಡಿ ಮಾಡಿಕೊಂಡ ನಂತರ ನಾವೀಗ ಮೊದಲನೇ ಸಮೀಕರಣದ ನಿರ್ದೇಶಾಂಕ ಬಿಂದುಗಳನ್ನು ಈ ನಕ್ಷೆಯಲ್ಲಿ ಗುರುತಿಸೋಣ. ಸೊ ಮೊದಲನೇ ಸಮೀಕರಣದ ನಿರ್ದೇಶಾಂಕ ಬಿಂದುಗಳು 1, 6, 2, 4 ಮತ್ತು 3, 2 ಆಗಿದೆ. ಮೊದಲಿಗೆ ನಾವು 1, 6 ಈ ನಕ್ಷೆಯಲ್ಲಿ ಗುರುತಿಸೋಣ. ಎಕ್ಸ್ ನಿರ್ದೇಶಾಂಕ 1 ಅಂದರೆ ಎಕ್ಸ್ ಅಕ್ಷದ ಮೇಲೆ +1 ಅಂದರೆ ಇಲ್ಲಿ ಬರ್ತಾ ಇದೆ. y ನಿರ್ದೇಶಾಂಕ +6 ಅಂದರೆ ಇದೇ ದಾರಿಯ ಮೂಲಕ ಎಕ್ಸ್ ಅಕ್ಷದ ಮೇಲ್ಭಾಗಕ್ಕೆ ಹೋಗಬೇಕು. -6 ಅಂದರೆ ಕೆಳಗಡೆ ಬರಬೇಕು. ಇಲ್ಲಿ y ನಿರ್ದೇಶಾಂಕದ ಬೆಲೆ +6 ಇರೋದ್ರಿಂದ ಇದೇ ದಾರಿಯ ಮೂಲಕ ಎಕ್ಸ್ ಅಕ್ಷದ ಮೇಲ್ಭಾಗಕ್ಕೆ ಹೋಗಬೇಕು. ನೋಡಿ +1 +2 +3 +4 +5 +6 ನೋಡಿ ಈ ಬಿಂದುವನ್ನು ನಾವಿಲ್ಲಿ ಇಂಟು ಹಾಕುವುದ್ರ ಮೂಲಕ ಅಥವಾ ಸ್ಟಾರ್ ಹಾಕೋದ್ರ ಮೂಲಕ ಗುರುತಿಸ್ಕೊಂಡು ಇದನ್ನು 1, 6 ಅಂತ ಬರೆದುಕೊಳ್ಬೇಕು. ಈ ಬಿಂದುವನ್ನು ನೇರವಾಗಿ ಎಕ್ಸ್ ಅಕ್ಷಕ್ಕೆ ಸೇರಿಸಿದ್ರೆ ಇದು ಎಕ್ಸ್ ಅಕ್ಷದ ಮೇಲೆ 1ಕ್ಕೆ ಸೇರಿದರೆ, ಇದನ್ನು ನೇರವಾಗಿ y ಅಕ್ಷಕ್ಕೆ ಸೇರಿಸಿದ್ರೆ ಇದು y ಅಕ್ಷದ ಮೇಲೆ 6ಕ್ಕೆ ಸೇರ್ತದೆ. ಈ ಬಿಂದುವೇ 1, 6 ಆಗಿದೆ. ಹೀಗೆ ನಾವು ಮೊದಲನೇ ನಿರ್ದೇಶಾಂಕ ಬಿಂದುವನ್ನು ಗುರುತಿಸಿದ ನಂತರ ನಕ್ಷೆಯಲ್ಲಿ ಎರಡನೇ ನಿರ್ದೇಶಾಂಕ ಬಿಂದುವನ್ನು ತೆಗೆದುಕೊಳ್ಳೋಣ. ಎರಡನೇ ನಿರ್ದೇಶಾಂಕ ಬಿಂದುವಲ್ಲಿ ಎಕ್ಸ್ ನಿರ್ದೇಶಾಂಕ 2 ಆಗಿದ್ದರೆ y ನಿರ್ದೇಶಾಂಕ 4 ಆಗಿದೆ. ಎಕ್ಸ್ ನಿರ್ದೇಶಾಂಕ +2 ಅಂದರೆ ಇಲ್ಲಿ ಬರ್ತಾ ಇದೆ ಎಕ್ಸ್ ಅಕ್ಷದ ಮೇಲೆ, -2 ಅಂದರೆ ಈ ಕಡೆ ಬರ್ತದೆ. ಸೊ ಇಲ್ಲಿ ಎಕ್ಸ್ ಅಕ್ಷದ ಮೇಲೆ +2 ಅಂದರೆ ಇಲ್ಲಿ ಬರ್ತಾ ಇದೆ. y ನಿರ್ದೇಶಾಂಕ +4 ಅಂತ ಇದೆ. +4 ಅಂದರೆ ಎಕ್ಸ್ ಅಕ್ಷದ ಮೇಲ್ಭಾಗಕ್ಕೆ ಹೋಗಬೇಕು. +1 +2 +3 +4 ಇದೇ ದಾರಿಯ ಮೂಲಕ ನಾವು ಎಕ್ಸ್ ಅಕ್ಷದ ಮೇಲ್ಭಾಗಕ್ಕೆ ಹೋದಾಗ +4 ಎಲ್ಲಿ ಸಿಗ್ತಾ ಇದೆ y ಅಕ್ಷದಲ್ಲಿ ಇಲ್ಲಿ ಸಿಗ್ತಾ ಇದೆ. ಸೊ ಇದು +2 ಮತ್ತು +4 ಆಗಿರುವ ನಿರ್ದೇಶಾಂಕ ಬಿಂದುವನ್ನು ಹೊಂದಿರುವ ಒಂದು ಬಿಂದು. ಈ ಬಿಂದುವನ್ನು ನಾವಿಲ್ಲಿ ಗುರುತಿಸ್ಕೊಳ್ಬೇಕು. ನೋಡ್ರಿ ಇಲ್ಲಿ ಈ ಬಿಂದುವನ್ನು ಲಂಬವಾಗಿ ಅಥವಾ ನೇರವಾಗಿ ಎಕ್ಸ್ ಅಕ್ಷಕ್ಕೆ ಸೇರಿಸಿ ಇದು 2ಕ್ಕೆ ಸೇರ್ತಾ ಇದೆ. ಹಾಗೆ ಇದನ್ನು ನೇರವಾಗಿ y ಅಕ್ಷಕ್ಕೆ ಸೇರಿಸಲು ಸೇರ್ತಾ ಇದೆ. y ಅಕ್ಷವನ್ನು ಇದು 4ಕ್ಕೆ ಸೇರ್ತಾ ಇದೆ. ಈ ಬಿಂದುವನ್ನು ನಾವಿಲ್ಲಿ ಗುರುತಿಸ್ಕೊಳ್ಬೇಕು. ಹಾಗೆ ಕೊನೆಯ ಬಿಂದು 3, 2 ಎಕ್ಸ್ ನಿರ್ದೇಶಾಂಕ 3 y ನಿರ್ದೇಶಾಂಕ 2. ಎಕ್ಸ್ ನಿರ್ದೇಶಾಂಕ +3 ಅಂದರೆ ಇಲ್ಲಿ ಬರ್ತಾ ಇದೆ. ಸೊ y ನಿರ್ದೇಶಾಂಕ +2 ಇದೆ. ನಾವಿಲ್ಲಿ ಈ ಬೆರಳನ್ನು ಅಥವಾ ಪೆನ್ಸಿಲ್ ತುದಿಯನ್ನು ಇಟ್ಕೊಂಡು ಇದೇ ದಾರಿಯ ಮೂಲಕ y ನಿರ್ದೇಶಾಂಕ +2 ಆಗಿರೋದ್ರಿಂದ ಪ್ಲಸ್ ಅಂದರೆ ಎಕ್ಸ್ ಅಕ್ಷದ ಮೇಲ್ಗಡೆ ಬರಬೇಕು. ಸೊ ಇದೇ ದಾರಿಯ ಮೂಲಕ +2 ಹುಡುಕಬೇಕು. ನೋಡಿ +1 +2 ಇಲ್ಲಿ ಬರ್ತಾ ಇದೆ. ಇದನ್ನು ಇಲ್ಲಿ ಗುರುತಿಸ್ಕೊಳ್ಬೇಕು. ಈ ಬಿಂದು 3, 2 ಆಗಿದೆ. ಎಕ್ಸ್ ನಿರ್ದೇಶಾಂಕ 3 y ನಿರ್ದೇಶಾಂಕ 2 ಆಗಿದೆ.
ಸೊ ಹೀಗೆ ನಾವು ಈ ನಿರ್ದೇಶಾಂಕ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಿದ ನಂತರ ನಾವೀಗ ಸ್ಕೇಲನ್ನು ತೆಗೆದುಕೊಂಡು ಈ ಮೂರು ನಿರ್ದೇಶಾಂಕ ಬಿಂದುಗಳು ಒಂದೇ ಸರಳ ರೇಖೆಯಲ್ಲಿ ಬರುವ ಹಾಗೆ ಸ್ಕೇಲನ್ನು ಇಟ್ಕೊಂಡು ಒಂದು ಉದ್ದವಾದ ರೇಖೆಯನ್ನು ಎಳೆಯಬೇಕು. ಈ ರೀತಿಯಾಗಿ ಈ ರೇಖೆಗೆ ಕೊಟ್ಟಂಥ ಮೊದಲನೇ ಸಮೀಕರಣದ ನಕ್ಷೆಯಾಗಿದೆ. ಹೀಗೆ ನಾವು ಮೊದಲನೇ ಸಮೀಕರಣದ ನಿರ್ದೇಶಾಂಕ ಬಿಂದುಗಳನ್ನು ಗುರುತಿಸಿ ಅದರ ನಕ್ಷೆಯನ್ನು ಎಳೆದ ನಂತರ ನಾವೀಗ ಎರಡನೇ ಸಮೀಕರಣದ ನಿರ್ದೇಶಾಂಕ ಬಿಂದುಗಳನ್ನು ಈ ನಕ್ಷೆಯಲ್ಲಿ ಗುರುತಿಸಿ ಎರಡನೇ ಸಮೀಕರಣದ ನಕ್ಷೆಯನ್ನು ಸಹ ಇದೇ ರೀತಿಯಾಗಿ ಎಳೆಯೋಣ. ಸೊ ನಾವೀಗ ಎರಡನೇ ಸಮೀಕರಣದ ಮೊದಲನೇ ಬಿಂದುವನ್ನು ತೆಗೆದುಕೊಳ್ಳೋಣ. ಎರಡನೇ ಸಮೀಕರಣದ ಮೊದಲನೇ ಬಿಂದು ಏನಿದೆ 0, -1 ಇದೆ. ಎಕ್ಸ್ ಅಕ್ಷದ ಮೇಲೆ 0 ಅಂದರೆ ಈ ಮೂಲ ಬಿಂದು ಆಗಿದೆ. ಸೊ y -1 ಇದೆ. ಸೊ -1 ಅಂದರೆ y -1 ಅಂದರೆ ಎಲ್ಲಿ ಬರಬೇಕು? ಮೇಲ್ಗಡೆ ಹೋಗ್ಬೇಕು ಅಥವಾ ಕೆಳಗಡೆ ಹೋಗ್ಬೇಕು ಅಂತ ಕೇಳಿದರೆ ಕೆಳಭಾಗದಲ್ಲಿ ಬರಬೇಕು. ಎಕ್ಸ್ ಅಕ್ಷದ ಕೆಳಭಾಗದಲ್ಲಿ -1 ಇಲ್ಲಿದೆ ನೋಡ್ರಿ. ಇದು ಈ ಬಿಂದು ಎಕ್ಸ್ ನಿರ್ದೇಶಾಂಕ 0, y ನಿರ್ದೇಶಾಂಕ -1 ಆಗಿರುವ ಬಿಂದು ಆಗಿದೆ. ಇದನ್ನು ಗುರುತಿಸ್ಕೊಳ್ಬೇಕು. ಇದಾದ ನಂತರ ಎಕ್ಸ್ ನಿರ್ದೇಶಾಂಕ 1, y ನಿರ್ದೇಶಾಂಕ 0 ಆಗಿರುವ ಬಿಂದುವನ್ನು ಗುರುತಿಸೋಣ. ಎಕ್ಸ್ ನಿರ್ದೇಶಾಂಕ +1 ಅಂದರೆ ಇಲ್ಲಿ ಬರ್ತಾ ಇದೆ. y ನಿರ್ದೇಶಾಂಕ 0 ಅಂದರೆ ಇದೇ ಜಾಗದಲ್ಲಿ ಬರ್ತಾ ಇದೆ ಬಿಂದು. ಇದು ಎಕ್ಸ್ ನಿರ್ದೇಶಾಂಕ +1, y ನಿರ್ದೇಶಾಂಕ 0 ಆಗಿರುವ ಬಿಂದು. ಇದಾದ ನಂತರ ನಾವೀಗ ಮೂರನೇ ಬಿಂದು ಎಕ್ಸ್ ನಿರ್ದೇಶಾಂಕ 2, y ನಿರ್ದೇಶಾಂಕ 1 ಗುರುತಿಸ್ಕೊಳ್ಳೋಣ. ಎಕ್ಸ್ ನಿರ್ದೇಶಾಂಕ +2 ಅಂದರೆ ಇಲ್ಲಿ ಬರ್ತಾ ಇದೆ ಎಕ್ಸ್ ಅಕ್ಷದ ಮೇಲೆ. y ನಿರ್ದೇಶಾಂಕ +1 ಅಂದರೆ ಇದೇ ದಾರಿಯ ಮೂಲಕ +1 ಅಂದರೆ ಮೇಲ್ಗಡೆ ಹೋದಾಗ ಇದು ಇಲ್ಲಿ ಸಿಗ್ತಾ ಇದೆ. ಇದು 2,1 ಆಗಿರುವ ಬಿಂದು. ಸೊ ನಾವೀಗ ಈ ಮೂರು ಬಿಂದುಗಳನ್ನು ಈ ನಕ್ಷೆಯಲ್ಲಿ ಗುರುತಿಸಿದ ನಂತರ ಈ ಮೂರೂ ಬಿಂದುಗಳು ಒಂದೇ ಸರಳ ರೇಖೆಯಲ್ಲಿ ಬರುವ ಹಾಗೆ ಸ್ಕೇಲನ್ನು ಇಟ್ಕೊಂಡು ಈ ರೀತಿಯಾಗಿ ಒಂದು ಉದ್ದವಾದ ಸರಳ ರೇಖೆಯನ್ನು ಈ ರೀತಿಯಾಗಿ ಎಳೆದುಕೊಳ್ಬೇಕು. ಸೊ ನಾವಿಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದು ಮೊದಲನೇ ಸಮೀಕರಣದ ನಕ್ಷೆ ಹಾಗೂ ಎರಡನೇ ಸಮೀಕರಣದ ನಕ್ಷೆ ಇವೆರಡು ಒಂದೇ ಒಂದು ಬಿಂದುವಿನಲ್ಲಿ ನೋಡಿ ಈ ಬಿಂದುವಿನಲ್ಲಿ ಏನು ಮಾಡ್ತಾ ಇದ್ದಾವೆ? ಛೇದಿಸ್ತಾ ಇದ್ದಾವೆ. ಈ ಎರಡೂ ಸರಳ ರೇಖೆಗಳು ಛೇದಿಸುವ ಬಿಂದುವಿನ ನಿರ್ದೇಶಾಂಕಗಳೇ ಈ ಕೊಟ್ಟಂಥ ಎರಡು ಸಮೀಕರಣಗಳ ಪರಿಹಾರವನ್ನು ನಮಗೆ ಸೂಚಿಸ್ತವೆ. ನೋಡಿ ಈ ಎರಡೂ ಸರಳ ರೇಖೆಗಳು ಛೇದಿಸುವ ಬಿಂದುವಿನ ಎಕ್ಸ್ ನಿರ್ದೇಶಾಂಕ 3 ಆಗಿದ್ದರೆ y ನಿರ್ದೇಶಾಂಕ ಆಗಿ ಎಷ್ಟಾಗಿದೆ? 2 ಆಗಿದೆ. ಅಂದರೆ ಈ ಬಿಂದುವನ್ನು ನೇರವಾಗಿ ಎಕ್ಸ್ ಅಕ್ಷಕ್ಕೆ ಸೇರಿಸಿದಾಗ ಇದು ಎಲ್ಲಿ ಸೇರ್ತಾ ಇದೆ? ಇದು 3ಕ್ಕೆ ಸೇರ್ತಾ ಇದೆ. ಇದನ್ನು ನೇರವಾಗಿ y ಅಕ್ಷಕ್ಕೆ ಸೇರಿಸಿದಾಗ ಇದು y ಅಕ್ಷವನ್ನು ಎಲ್ಲಿ ತಲುಪ್ತಾ ಇದೆ? 2ಕ್ಕೆ ತಲುಪ್ತಾ ಇದೆ. ಈ ಬಿಂದುವಿನ ಎಕ್ಸ್ ನಿರ್ದೇಶಾಂಕ 3 ಹಾಗೆ y ನಿರ್ದೇಶಾಂಕ 2 ಆಗಿರೋದ್ರಿಂದ ಈ ಛೇದಿಸಿದ ಬಿಂದುವಿನ ನಿರ್ದೇಶಾಂಕಗಳೇ ಈ ಎರಡೂ ಸಮೀಕರಣಗಳ ಪರಿಹಾರ ಆಗಿರೋದ್ರಿಂದ ಇಲ್ಲಿ x ನಿರ್ದೇಶಾಂಕ 3 ಅಂದರೆ x = 3 ಹಾಗೆ y ನಿರ್ದೇಶಾಂಕ 2 ಅಂದರೆ y = 2 ಇದು ಈ ಸಮೀಕರಣದ ಪರಿಹಾರವಾಗಿದೆ. ಸೊ ಹೀಗೆ ನಾವು ಕೊಟ್ಟಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನಕ್ಷಾ ವಿಧಾನದಿಂದ ಬಿಡಿಸಬೇಕು. ಸೊ ಹಾಗೆ ನಾವೀಗ ಮಾರ್ಚ್ 2026 ಅಂದರೆ ಈ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಿರುವ ಹಾಗೆ LBA ನೋಟ್ಸಲ್ಲೂ ಇರುವಂತಹ ಒಂದು 4 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಸೊ ಈ ಪ್ರಶ್ನೆಯಲ್ಲಿ ನೀಡಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ರೀತಿಯಾಗಿದ್ದಾವೆ. 2x + y = 8, x + y = 6 ಆಗಿದೆ. ನಾವೀಗ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನಕ್ಷಾ ವಿಧಾನದಿಂದ ಬಿಡಿಸಬೇಕು. ಸೊ ಈ ಪ್ರಶ್ನೆಯನ್ನು ನಾವು ಹಿಂದಿನ ಪ್ರಶ್ನೆಯನ್ನು ಬಿಡಿಸಿದ ರೀತಿಯಲ್ಲೇ ಬಿಡಿಸೋಣ. ಸೊ ಮೊದಲಿಗೆ ನಾವು ಕೊಟ್ಟಿರುವ ಮೊದಲನೇ ಸಮೀಕರಣವನ್ನು ತೆಗೆದುಕೊಂಡು ಇದನ್ನು yಗೆ ಬಿಡಿಸಿಕೊಂಡು ತದನಂತರ ಈ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯೋಣ. ಸೊ ಈ ಸಮೀಕರಣವನ್ನು yಗೆ ಬಿಡಿಸ್ಕೊಳ್ಬೇಕಾದ್ರೆ ನಾವು y = 8 ಇದ್ದ ಹಾಗೆ ಬರೆದುಕೊಳ್ಬೇಕು. +2x ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಬೇಕು. ಸ್ಥಳಾಂತರಿಸಿದಾಗ +2x ಏನಾಗ್ತದೆ? -2x ಆಗ್ತದೆ. ಸೊ ಮುಂದಿನ ಹಂತದಲ್ಲಿ ಈ y ನ ಸಹಾಯದಿಂದ ನಾವೀಗ ಈ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾಗಿರುವಂಥ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯೋಣ. ಇಲ್ಲಿ ನಾನು x ನಿರ್ದೇಶಾಂಕಗಳನ್ನು 1, 2, 3 ಆಗಿ ತೆಗೆದುಕೊಂಡಿದ್ದೇನೆ. ಸೊ x ನಿರ್ದೇಶಾಂಕಗಳನ್ನು ನಾನು ಈಗಾಗಲೇ ಹೇಳಿದ್ನಲ್ಲ ನಾವಾಗಿ ತೆಗೆದುಕೊಳ್ಬೇಕು. ಸೊ ಇಲ್ಲಿ x ನಿರ್ದೇಶಾಂಕವನ್ನು 1 ಆಗಿ ತೆಗೆದುಕೊಂಡ್ರೆ y ನಿರ್ದೇಶಾಂಕ ಎಷ್ಟು ಬರ್ತದೆ ಅಂದರೆ 8 - 2 × x ನ ಬೆಲೆ 1 ಆದೇಶಿಸಬೇಕು. 8 - 2 × 1 ಅಂದರೆ 2 ಆಗ್ತದೆ. 8 - 2 ಅಂದರೆ 6 ಆಗುವುದರಿಂದ y ನಿರ್ದೇಶಾಂಕ 6 ಬರುತ್ತದೆ. ಅದನ್ನು ಇಲ್ಲಿ ನಾನು ಮಾಡಿ ತೋರಿಸ್ತೇನೆ ನಿಮಗೆ. x = 1, y = 8 - 2 × x ನಿರ್ದೇಶಾಂಕ ಎಷ್ಟಿದೆ? 1 ಇದೆ. 8 - 2 ಅಂದರೆ 6 ಬರೋದ್ರಿಂದ x ನಿರ್ದೇಶಾಂಕ 1 ಆದರೆ y ನಿರ್ದೇಶಾಂಕ 6 ಆಗುತ್ತದೆ. ಸೊ ಈ ಬಿಂದುವನ್ನು ನಾವು ಸುಲಭವಾಗಿ ನಕ್ಷೆಯಲ್ಲಿ ಗುರುತಿಸಬಹುದು. ಹಾಗೆ x ನಿರ್ದೇಶಾಂಕ 2 ಆಗದಾಗ y ನಿರ್ದೇಶಾಂಕ ಎಷ್ಟಾಗ್ತದೆ ಅಂದರೆ y = 8 - 2 × x ನಿರ್ದೇಶಾಂಕ 2 ಅಂದರೆ x = 2 ಅಂದರೆ 2 × 2 ಆಗುತ್ತದೆ. ಸೊ 8 - 2 × 2 4 ಅಂದರೆ 4 ಆಗುವುದರಿಂದ x ನಿರ್ದೇಶಾಂಕ 2 ಆದರೆ y ನಿರ್ದೇಶಾಂಕ 4 ಆಗುತ್ತದೆ. ಅಂದರೆ y = 8 - 2
ಇಂಟು ಎಕ್ಸ್ನ ಸ್ಥಾನದಲ್ಲಿ 2 ಆದೇಶಿಸಬೇಕು. 8 ಮೈನಸ್ 2 4, 8 ಮೈನಸ್ 4 ಅಂದರೆ 4 ಆಗುವುದರಿಂದ ಎಕ್ಸ್ ನಿರ್ದೇಶಾಂಕ 2 ಆದರೆ ವೈ ನಿರ್ದೇಶಾಂಕ 4 ಆಗುತ್ತದೆ. ಇದೇ ರೀತಿಯಾಗಿ ನಾವೀಗ ಮತ್ತೊಂದು ಎಕ್ಸ್ಟ್ರಾ ಎಕ್ಸ್ ನಿರ್ದೇಶಾಂಕ ಮತ್ತು ವೈ ನಿರ್ದೇಶಾಂಕವನ್ನು ಕಂಡುಹಿಡಿಯೋಣ. ಸೊ ಎಕ್ಸ್ ನಿರ್ದೇಶಾಂಕ 3 ಆದರೆ ವೈ ನಿರ್ದೇಶಾಂಕ 8 ಮೈನಸ್ 2 ಇಂಟು 3, 2 ಇಂಟು 3 ಅಂದರೆ 6 ಆಗುತ್ತದೆ. 8 ಮೈನಸ್ 6 ಅಂದರೆ 2 ಆಗ್ತದೆ. ಸೊ ಅದೇ ನಾನು ನಿಮಗೆ ಇಲ್ಲಿ ಮಾಡಿ ತೋರಿಸ್ತೇನೆ. 2 ಇಂಟು ಎಕ್ಸ್ ನಿರ್ದೇಶಾಂಕ 3, 8 ಮೈನಸ್ 2 3 6 ಆಗೋದ್ರಿಂದ, ಸೊ 8 ಮೈನಸ್ 6 ಅಂದರೆ 2 ಆಗೋದ್ರಿಂದ ಎಕ್ಸ್ ನಿರ್ದೇಶಾಂಕ 3 ಆದರೆ ವೈ ನಿರ್ದೇಶಾಂಕ 2 ಆಗುತ್ತದೆ. ಹೀಗೆ ನಾವು ಮೊದಲೇ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿದ ನಂತರ ನಾವೀಗ ಕೊಟ್ಟಿರುವ ಎರಡನೇ ರೇಖಾತ್ಮಕ ಸಮೀಕರಣವನ್ನು ತೆಗೆದುಕೊಂಡು ಇದನ್ನು ವಾಯಿಗೆ ಬಿಡಿಸಿಕೊಂಡು ಇದರ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಇದೇ ರೀತಿಯಾಗಿ ಕಂಡುಹಿಡಿಯೋಣ. ಸೊ ಮೊದಲಿಗೆ ನಾವು ಈ ಎರಡನೇ ಸಮೀಕರಣ x ಪ್ಲಸ್ y ಇಸ್ ಈಕ್ವಲ್ಸ್ ಟು r ಅನ್ನು ಬರೆದುಕೊಳ್ಬೇಕು. ಮುಂದಿನ ಹಂತದಲ್ಲಿ y ಇಸ್ ಈಕ್ವಲ್ಸ್ ಟು r ಅನ್ನು ಇದ್ದಾಗೆ ಬರೆದುಕೊಳ್ಬೇಕು. ಪ್ಲಸ್ x ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಬೇಕು. ಪ್ಲಸ್ x ಬಲಭಾಗಕ್ಕೆ ಹೋದಾಗ ಮೈನಸ್ x ಆಗುತ್ತದೆ. ಹೀಗೆ ನಾವು ಈ ಸಮೀಕರಣವನ್ನು y ಗೆ ಬಿಡಿಸಿಕೊಂಡ ನಂತರ ಈ y ನ ಸಹಾಯದಿಂದ ಈ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯೋಣ. ಇಲ್ಲಿ x ನಿರ್ದೇಶಾಂಕ ಬಿಂದುಗಳನ್ನು ನಾನಿಲ್ಲಿ 1, 2, 3 ಆಗಿ ತೆಗೆದುಕೊಳ್ತಾ ಇದ್ದೇನೆ. ಯಾಕಂದರೆ x ನಿರ್ದೇಶಾಂಕ ಬಿಂದುಗಳನ್ನು ನಾನಿಲ್ಲಿ 1 ಆಗಿ ತೆಗೆದುಕೊಂಡ್ರೆ y ನಿರ್ದೇಶಾಂಕ ಏನಾಗ್ತಂದರೆ 6 ಮೈನಸ್ 1 5 ಆಗುತ್ತದೆ. ಹಾಗೆ x ನಿರ್ದೇಶಾಂಕ 2 ಆದರೆ y ನಿರ್ದೇಶಾಂಕ 6 ಮೈನಸ್ x ನಿರ್ದೇಶಾಂಕ 2 6 ಮೈನಸ್ 2 4 ಆಗುತ್ತದೆ. ಹಾಗೆ x ನಿರ್ದೇಶಾಂಕದ ಬೆಲೆ 3 ಆದರೆ y ನಿರ್ದೇಶಾಂಕ ಏನಾಗ್ತಂದರೆ 6 ಮೈನಸ್ x ನ ಬೆಲೆ 3, 6 ಮೈನಸ್ 3 ಅಂದರೆ 3 ಆಗುತ್ತದೆ. ಸೊ ಹೀಗೆ ನಮಗೆ ಎಕ್ಸ್ ನಿರ್ದೇಶಾಂಕದ ಬೆಲೆಗಳನ್ನು 1, 2, 3 ಆಗಿ ತೆಗೆದುಕೊಂಡ್ರೆ y ನಿರ್ದೇಶಾಂಕದ ಬೆಲೆಗಳು ಅತ್ಯಂತ ಸುಲಭವಾಗಿ ಹಾಗೂ ಚಿಕ್ಕ ಬೆಲೆಗಳು ಸಿಗೋದ್ರಿಂದ ನಾನಿಲ್ಲಿ ಎಕ್ಸ್ ನಿರ್ದೇಶಾಂಕಗಳನ್ನು 1, 2, 3 ಆಗಿ ತೆಗೆದುಕೊಂಡಿದ್ದೇನೆ. ನೀವು ಬೇಕಾದರೆ ಬೇರೆ ಸಂಖ್ಯೆಗಳನ್ನು ಸಹ ತೆಗೆದುಕೊಳ್ಬೋದು. 0, 1, 2 ಆಗು ಸಹ ಇದನ್ನು ತೆಗೆದುಕೊಳ್ಬೋದು, ಅಥವಾ 2, 3, 4, 4, 5, 6 ಆಗು ತೆಗೆದುಕೊಳ್ಬೋದು. ಸೊ ಇಲ್ಲಿ ನಿಮಗೆ ಸಿಂಪಲ್ ಕ್ಯಾಲ್ಕುಲೇಷನ್ ಇದೆ ನೋಡಿ. y ಇಸ್ ಈಕ್ವಲ್ಸ್ ಟು 6 ಮೈನಸ್ ಎಕ್ಸ್ ಅಂತ ಇದೆ. ಅಂದರೆ ಎಕ್ಸ್ ನಿರ್ದೇಶಾಂಕ ಏನಾಗಿ ತೆಗೆದುಕೊಳ್ತೀರಲ್ವಾ ಆ ಬೆಲೆಯನ್ನು ನೀವು 6 ಇಂದ ಕಳೆದುಕೊಂಡ್ರೆ ನಿಮ್ಗೆ y ನಿರ್ದೇಶಾಂಕ ಸಿಗ್ತದೆ. ಎಕ್ಸ್ ನಿರ್ದೇಶಾಂಕ 1 ತೆಗೆದುಕೊಂಡ್ರೆ 6 ಇಂದ ಕಳೆದ್ರೆ 1 5 ಬರ್ತಾ ಇದೆ. ಎಕ್ಸ್ ನಿರ್ದೇಶಾಂಕ 2 ಆಗಿ ತೆಗೆದುಕೊಂಡ್ರೆ 6 ಮೈನಸ್ 2 4, ಎಕ್ಸ್ ನಿರ್ದೇಶಾಂಕ 3 ಆದರೆ 6 ಮೈನಸ್ 3 3 ಆಗ್ತದೆ. ಇಷ್ಟೇ ಇರೋದು ಕ್ಯಾಲ್ಕುಲೇಷನ್. ಅದನ್ನೇ ನಿಮ್ಗೆ ಇಲ್ಲಿ ಮಾಡಿ ತೋರಿಸ್ತೇನೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಆದರೆ y ಇಸ್ ಈಕ್ವಲ್ಸ್ ಟು 6 ಮೈನಸ್ 1, ಎಕ್ಸ್ ನಿರ್ದೇಶಾಂಕ 1, 6 ಮೈನಸ್ 1 ಅಂದರೆ 5 ಆಗ್ತದೆ. 5 ಇಲ್ಲಿ ಬರ್ದುಕೊಳ್ಳೋಣ. ಹಾಗೆ ಎಕ್ಸ್ ನಿರ್ದೇಶಾಂಕದ ಬೆಲೆ 2 ಅಂದರೆ y ನಿರ್ದೇಶಾಂಕ ಏನಾಗ್ತದೆ, y ಇಸ್ ಈಕ್ವಲ್ಸ್ ಟು 6 ಮೈನಸ್ ಎಕ್ಸ್ ನಿರ್ದೇಶಾಂಕ 2, 6 ಮೈನಸ್ 2 ಅಂದರೆ 4 ಆಗ್ತದೆ. ಅದೇ ರೀತಿ ಎಕ್ಸ್ ನಿರ್ದೇಶಾಂಕದ ಬೆಲೆ 3 ಆಗಿದ್ದರೆ y ನಿರ್ದೇಶಾಂಕ ಏನಾಗ್ತದೆ, 6 ಮೈನಸ್ ಎಕ್ಸ್ ನಿರ್ದೇಶಾಂಕದ ಜಾಗದಲ್ಲಿ 3 ಆದೇಶಿಸಿಕೊಳ್ಬೇಕು. 6 ಮೈನಸ್ 3 ಅಂದರೆ 3 ಆಗುತ್ತದೆ. ಸೊ ಹೀಗೆ ನಾವು ಈ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿದ ನಂತರ ನಾವೀಗ ಈ ಎರಡೂ ಸಮೀಕರಣಗಳ ನಿರ್ದೇಶಾಂಕ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಿ ಈ ನಕ್ಷೆಯ ಸಹಾಯದಿಂದ ಈ ಸಮೀಕರಣಗಳಿಗೆ ಪರಿಹಾರವನ್ನು ಕಂಡುಹಿಡಿಯೋಣ. ಸೊ ಅದಕ್ಕಿಂತ ಪೂರ್ವದಲ್ಲಿ ನಾವು ಈ ನಕ್ಷೆಯಲ್ಲಿ ಎಕ್ಸ್ ಅಕ್ಷವನ್ನು y ಅಕ್ಷವನ್ನು ಗುರುತಿಸ್ಕೊಳ್ಬೇಕು. ಹಾಗೆ ಸ್ಕೇಲನ್ನು ಬರೆದುಕೊಳ್ಬೇಕು. ಎಕ್ಸ್ ಅಕ್ಷ 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 1 ಮಾನ, ಹಾಗೆ y ಅಕ್ಷದಲ್ಲಿ 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 1 ಮಾನ ಅಂತ ಬರೆದುಕೊಳ್ಬೇಕು. ಸೊ ಸ್ಕೇಲ್ ಎಲ್ಲ ಈ ರೀತಿಯ ಪ್ರಾಬ್ಲಮ್ಗಳಿಗೆ ಒಂದೇ ರೀತಿಯಾಗಿದೆ. ಸೊ ನೀವು ಗಮನಿಸಬಹುದು ಅದನ್ನು. ಸೊ ಮೊದಲಿಗೆ ನಾವು ಮೊದಲನೇ ಸಮೀಕರಣದ ನಿರ್ದೇಶಾಂಕ ಬಿಂದುಗಳನ್ನು ಈ ನಕ್ಷೆಯಲ್ಲಿ ಗುರುತಿಸಿ ಈ ಸಮೀಕರಣದ ನಕ್ಷೆಯನ್ನು ಎಳೆಯೋಣ. ಸೊ ಮೊದಲೇ ಬಿಂದು 1, 6 ಆಗಿದೆ. ಎಕ್ಸ್ ನಿರ್ದೇಶಾಂಕ 1, y ನಿರ್ದೇಶಾಂಕ 6. ಎಕ್ಸ್ ನಿರ್ದೇಶಾಂಕ 1 ಅಂದರೆ ಎಕ್ಸ್ ಅಕ್ಷದ ಮೇಲೆ ಇಲ್ಲಿ ಬರ್ತಾ ಇದೆ. y ನಿರ್ದೇಶಾಂಕ ಪ್ಲಸ್ 6 ಅಂದರೆ ಇದೇ ದಾರಿಯ ಮೂಲಕ ಮೇಲ್ಗಡೆ ಹೋಗಬೇಕು. ಎಕ್ಸ್ ಅಕ್ಷದ ಮೇಲ್ಗಡೆ +1, +2, +3, +4, +5, +6 ಈ ಬಿಂದು ಎಕ್ಸ್ ನಿರ್ದೇಶಾಂಕ 1, y ನಿರ್ದೇಶಾಂಕ +6 ಆಗಿರುವ ಬಿಂದು ಆಗಿದೆ. ಹಾಗೆ ಎರಡನೇ ಬಿಂದು ಎಕ್ಸ್ ನಿರ್ದೇಶಾಂಕ 2, y ನಿರ್ದೇಶಾಂಕ 4 ಆಗಿದೆ. ಎಕ್ಸ್ ನಿರ್ದೇಶಾಂಕ +2 ಅಂದರೆ ಇಲ್ಲಿ ಬರ್ತಾ ಇದೆ. y ನಿರ್ದೇಶಾಂಕ +4 ಅಂದರೆ ಎಕ್ಸ್ ಅಕ್ಷದ ಮೇಲ್ಗಡೆ +1, +2, +3, +4 ಇದು 2, 4 ಈ ಬಿಂದು ಆಗಿದೆ. ಹಾಗೆ ಮೂರನೇ ಬಿಂದು ಎಕ್ಸ್ ನಿರ್ದೇಶಾಂಕ 3, y ನಿರ್ದೇಶಾಂಕ 2 ಆಗಿದೆ. ಎಕ್ಸ್ ನಿರ್ದೇಶಾಂಕ 3 ಅಂದರೆ ಇಲ್ಲಿ ಬರ್ತಾ ಇದೆ ಎಕ್ಸ್ ಅಕ್ಷದಲ್ಲಿ. y ನಿರ್ದೇಶಾಂಕ +2 ಅಂದರೆ ಎಕ್ಸ್ ಅಕ್ಷದ ಮೇಲ್ಗಡೆ +1, +2 ನೋಡಿ ಇಲ್ಲಿ ಬರ್ತಾ ಇದೆ. ಇದು 3, 2 ಈ ರೀತಿಯಾಗಿ ಈ ಮೂರು ಬಿಂದುಗಳನ್ನು ನಿರ್ದೇಶಾಂಕ ಬಿಂದುಗಳನ್ನು ಗುರುತಿಸಿಕೊಂಡ ನಂತರ ನಾವೀಗ ಈ ಮೂರು ನಿರ್ದೇಶಾಂಕ ಬಿಂದುಗಳನ್ನು ಸೇರಿಸಿ ಒಂದು ಉದ್ದವಾದ ಸರಳ ರೇಖೆಯನ್ನು ಈ ರೀತಿಯಾಗಿ ಎಳೆದುಕೊಳ್ಬೇಕು. ಈ ಸರಳ ರೇಖೆಯು ಮೊದಲನೇ ಸಮೀಕರಣದ ನಕ್ಷೆಯಾಗಿದೆ. ಸೊ ಹೀಗೆ ನಾವು
ಮೊದಲನೇ ಸಮೀಕರಣದ ನಕ್ಷೆಯನ್ನು ಎಳೆದ ನಂತರ ನಾವೀಗ ಎರಡನೇ ಸಮೀಕರಣವನ್ನು ತೆಗೆದುಕೊಂಡು ಇದರ ನಿರ್ದೇಶಾಂಕ ಬಿಂದುಗಳನ್ನು ಈ ನಕ್ಷೆಯಲ್ಲಿ ಇದೇ ರೀತಿಯಾಗಿ ಗುರುತಿಸಿ ಈ ಸಮೀಕರಣದ ನಕ್ಷೆಯನ್ನು ಎಳೆಯೋಣ. ಸೊ ಎರಡನೇ ಸಮೀಕರಣದ ಮೊದಲನೇ ನಿರ್ದೇಶಾಂಕ ಬಿಂದು 1,5 ಅಂದರೆ ಎಕ್ಸ್ ನಿರ್ದೇಶಾಂಕ 1, ವೈ ನಿರ್ದೇಶಾಂಕ 5 ಆಗಿದೆ. ಎಕ್ಸ್ ನಿರ್ದೇಶಾಂಕ 1 ಅಂದರೆ ಎಕ್ಸ್ ಅಕ್ಷದಲ್ಲಿ ಇಲ್ಲಿ ಬರ್ತಾ ಇದೆ +1, ವೈ ನಿರ್ದೇಶಾಂಕ +5 ಅಂದರೆ ಇದರ ಮೇಲ್ಭಾಗಕ್ಕೆ ಹೋಗಬೇಕು ಇದೇ ದಾರಿಯ ಮೂಲಕ +1 +2 +3 +4 +5 ನೋಡಿ ಎಕ್ಸ್ ನಿರ್ದೇಶಾಂಕ +5 ಎಕ್ಸ್ ನಿರ್ದೇಶಾಂಕ 1, ವೈ ನಿರ್ದೇಶಾಂಕ +5 ಈ ಬಿಂದುವನ್ನು ಇಲ್ಲಿ ಗುರುತಿಸ್ಕೊಳ್ರಿ. ಹಾಗೆ ನಾವೀಗ ಎರಡನೇ ನಿರ್ದೇಶಾಂಕ ಬಿಂದು 2,4 ಗುರುತಿಸೋಣ. ಎಕ್ಸ್ ನಿರ್ದೇಶಾಂಕ 2, ವೈ ನಿರ್ದೇಶಾಂಕ 4 ಆಗಿದೆ ಈ ಬಿಂದುವಿನಲ್ಲಿ. ಎಕ್ಸ್ ನಿರ್ದೇಶಾಂಕ 2 ಅಂದರೆ ಇಲ್ಲಿ ಬರ್ತಾ ಇದೆ ಎಕ್ಸ್ ಅಕ್ಷದ ಮೇಲೆ, ವೈ ನಿರ್ದೇಶಾಂಕ +4 ಅಂದರೆ ಮೇಲ್ಗಡೆ ಹೋಗಬೇಕು, ವೈ ನಿರ್ದೇಶಾಂಕ -4 ಅಂದರೆ ಇದೇ ದಾರಿಯ ಮೂಲಕ ಕೆಳಗಡೆ ಬರಬೇಕು. ಇಲ್ಲಿ ವೈ ನಿರ್ದೇಶಾಂಕ ಎಷ್ಟಿದೆ +4 ಆಗಿರೋದ್ರಿಂದ ಈ ಎರಡರ ಮೇಲ್ಗಡೆ ಇದೇ ದಾರಿಯ ಮೂಲಕ ಹೋದಾಗ ಎಲ್ಲಿ ಸಿಗ್ತಾ ಇದೆ, ಇದು +3 +4 ನೋಡಿ ಇಲ್ಲಿ ಸಿಗ್ತಾ ಇದೆ. ಇದೇ ಬಿಂದು ಈ ಸಮೀಕರಣದ ನಿರ್ದೇಶಾಂಕ ಬಿಂದು ಸಹ ಆಗಿದೆ. ಸೊ ನೀವಿಲ್ಲಿ ಒಂದು ನೆನಪಿಟ್ಕೊಳ್ಬೇಕು, ಈ ಎರಡೂ ಸಮೀಕರಣಗಳ ನಿರ್ದೇಶಾಂಕ ಬಿಂದುಗಳು ಸಾಮಾನ್ಯವಾಗಿದ್ದರೆ ಅಂದರೆ ಒಂದೇ ಆಗಿದ್ದರೆ, ಅಂದರೆ ಮೊದಲನೇ ಸಮೀಕರಣದ ನಿರ್ದೇಶಾಂಕ ಬಿಂದು ಮತ್ತು ಎರಡನೇ ಸಮೀಕರಣದ ನಿರ್ದೇಶಾಂಕ ಬಿಂದು ಒಂದೇ ಆಗಿದ್ದರೆ ಈ ನಿರ್ದೇಶಾಂಕ ಬಿಂದುಗಳೇ ಇವೆರಡು ಸಮೀಕರಣಗಳ ಪರಿಹಾರವನ್ನು ಸೂಚಿಸ್ತದೆ. ಅಂದರೆ ಇವೆರಡು ಸಮೀಕರಣಗಳ ಪರಿಹಾರ ಅಂದರೆ ಅದು ಎಕ್ಸ್ ನಿರ್ದೇಶಾಂಕ 2 ಹಾಗೆ ವೈ ನಿರ್ದೇಶಾಂಕ 4 ಆಗಿದೆ. ಈಗಲೇ ನಮಗೆ ಪರಿಹಾರ ಸಿಕ್ಕಿದೆ, ಆದರೂ ನಾವು ನಕ್ಷೆಯಲ್ಲಿ ಅದನ್ನು ಗುರುತಿಸಬೇಕು. ಇಲ್ಲಿ ಎಕ್ಸ್ ನಿರ್ದೇಶಾಂಕ 2, ವೈ ನಿರ್ದೇಶಾಂಕ 4 ಅಂದರೆ ಎಕ್ಸ್ ನಿರ್ದೇಶಾಂಕ 2, ವೈ ನಿರ್ದೇಶಾಂಕ 4 ಅಂದರೆ ಈ ಬಿಂದು ಇದೆ, ಆಲ್ರೆಡಿ ಗುರುತಿಸಾಗಿದೆ, ಅದನ್ನು ಮತ್ತೆ ಗುರುತಿಸುವ ಅಗತ್ಯ ಇಲ್ಲ, ನಾವಿಲ್ಲಿ ಅದನ್ನು ಗುರುತಿಸಿದ್ದೇವೆ. ಸೊ ಇದಾದ ನಂತರ ನಾವೀಗ ಮೂರನೇ ಬಿಂದು ಎಕ್ಸ್ ನಿರ್ದೇಶಾಂಕ 3, ವೈ ನಿರ್ದೇಶಾಂಕ 3 ಗುರುತಿಸೋಣ. ಎಕ್ಸ್ ನಿರ್ದೇಶಾಂಕ 3 ಅಂದರೆ ಇಲ್ಲಿ ಬರ್ತಾ ಇದೆ, ವೈ ನಿರ್ದೇಶಾಂಕ +3 ಅಂದರೆ ಮೇಲ್ಗಡೆ ಹೋಗಬೇಕು ಇದೇ ದಾರಿಯ ಮೂಲಕ +1 +2 +3 ನೋಡಿ ಇಲ್ಲಿ ಬರ್ತಾ ಇದೆ. ಇದು ಎಕ್ಸ್ ನಿರ್ದೇಶಾಂಕ 3, ವೈ ನಿರ್ದೇಶಾಂಕ +3 ಆಗಿರುವ ಬಿಂದು ಆಗಿದೆ. ಸೊ ಹೀಗೆ ನಾವು ಈ ಮೂರು ನಿರ್ದೇಶಾಂಕ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಿದ ನಂತರ ಈ ಮೂರು ನಿರ್ದೇಶಾಂಕ ಬಿಂದುಗಳು ಒಂದೇ ಸರಳ ರೇಖೆಯಲ್ಲಿ ಬರುವ ಹಾಗೆ ಸ್ಕೇಲನ್ನು ಈ ರೀತಿಯಾಗಿ ಇಟ್ಕೊಂಡು ಒಂದು ಉದ್ದವಾದ ಸರಳ ರೇಖೆಯನ್ನು ಈ ರೀತಿಯಾಗಿ ಎಳೆದುಕೊಳ್ಬೇಕು. ನೀವು ಇಲ್ಲೇನು ಕಾಣ್ತಾ ಇದ್ದೀರಂದರೆ ಮೊದಲನೇ ಸಮೀಕರಣದ ನಕ್ಷೆ ಹಾಗೂ ಎರಡನೇ ಸಮೀಕರಣದ ನಕ್ಷೆಗಳು ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಈ ಛೇದಿಸುವ ಬಿಂದುವಿನ ನಿರ್ದೇಶಾಂಕಗಳೇ ಈ ಎರಡೂ ಸಮೀಕರಣಗಳ ಪರಿಹಾರ ಆಗಿದೆ. ಈ ಬಿಂದು ಎಕ್ಸ್ ನಿರ್ದೇಶಾಂಕ 2 ಹಾಗೆ ವೈ ನಿರ್ದೇಶಾಂಕ 4 ಆಗಿರುವ ಬಿಂದು. ಸೊ ಆದ್ದರಿಂದ ಇಲ್ಲಿ ಎಕ್ಸ್ = 2 ಹಾಗೆ ವೈ = 4 ಈ ಬಿಂದುವಿನ ನಿರ್ದೇಶಾಂಕಗಳೇ ಈ ಸಮೀಕರಣದ ಪರಿಹಾರ ಆಗಿರೋದ್ರಿಂದ ಎಕ್ಸ್ = 2, ವೈ = 4 ಈ ಸಮೀಕರಣದ ನಕ್ಷಾರೂಪದ ಪರಿಹಾರವಾಗಿದೆ. ಸೊ ಹಾಗೆ ನಾವೀಗ LBA ನೋಟ್ಸಲ್ಲಿರುವ ಮತ್ತೊಂದು 4 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ಪ್ರಶ್ನೆಯನ್ನು ಮಾರ್ಚ್ 2025ರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗಿದೆ. ಇಲ್ಲಿ ನೀಡಿರುವಂಥ ರೇಖಾತ್ಮಕ ಸಮೀಕರಣಗಳ ಜೋಡಿ ಈ ರೀತಿಯಾಗಿದೆ. x + 2y = 6 ಮತ್ತು x + y = 5. ನಾವೀಗ ಈ ಸಮೀಕರಣವನ್ನು ನಕ್ಷಾ ವಿಧಾನದಿಂದ ಹಿಂದಿನ ಲೆಕ್ಕಗಳನ್ನು ಬಿಡಿಸಿದ ರೀತಿಯಲ್ಲೇ ಬಿಡಿಸಬೇಕು. ಸೊ ಮೊದಲಿಗೆ ನಾವು ಮೊದಲನೇ ಸಮೀಕರಣ x + 2y = 6 ಈ ಸಮೀಕರಣವನ್ನು ತೆಗೆದುಕೊಂಡು ಈ ಸಮೀಕರಣವನ್ನು yಗೆ ಬಿಡಿಸಿಕೊಂಡು ತದನಂತರ ಈ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ ಮೊದಲನೇ ಸಮೀಕರಣವನ್ನು ಬರೆದುಕೊಂಡಿದ್ದೇನೆ. ನಾವು ಇದನ್ನು yಗೆ ಬಿಡಿಸಬೇಕಾಗಿದ್ದರಿಂದ 2y = 6 ಇದ್ದ ಹಾಗೆ ಬರೆದುಕೊಳ್ಳೋಣ. x ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ +x ಏನಾಗ್ತದೆ -x ಆಗ್ತದೆ. ಮುಂದಿನ ಹಂತದಲ್ಲಿ ಇಲ್ಲಿ 2 × y ಅಂತ ಇದೆ. ಈ 2ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ -2 ಇದ್ದದ್ದು ಏನಾಗ್ತದೆ, ಬಲಭಾಗಕ್ಕೆ ಬಂದಾಗ /2 ಆಗುತ್ತದೆ. ಹೀಗೆ ನಾವು ಈ ಸಮೀಕರಣವನ್ನು yಗೆ ಬಿಡಿಸಿಕೊಂಡ ನಂತರ ನಾವೀಗ ಈ yನ ಸಹಾಯದಿಂದ ಈ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ತೆಗೆದುಕೊಳ್ಳೋಣ. ನಾವಿಲ್ಲಿ x ನಿರ್ದೇಶಾಂಕಗಳನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕಂದ್ರೆ xನ ಬೆಲೆಯನ್ನು ನಾವು 6ರಿಂದ ಕಳೆದಾಗ ಅದು 2ರಿಂದ ಭಾಗ ಹೋಗುವಂತಿರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು xನ ಬೆಲೆಯನ್ನು 0 ಆಗಿ ತೆಗೆದುಕೊಳ್ತಾ ಇದ್ದೇನೆ. xನ ಬೆಲೆಯನ್ನು 0 ಆಗಿ ತೆಗೆದುಕೊಂಡ್ರೆ ಅಂಶ ಏನಾಗ್ತದೆ ಅಂದರೆ 6 - 0 ಅಂದರೆ 6 ಆಗ್ತದೆ. 6/2 ಅಂದರೆ 3 ಆಗುವುದರಿಂದ ನಮಗೆ yನ ಬೆಲೆ ಒಂದು ಪೂರ್ಣಾಂಕವಾಗಿ ಸಿಗ್ತದೆ. ಹೀಗೆ ಪೂರ್ಣಾಂಕವಾಗಿ ಸಿಕ್ಕಿದ್ರೆ ನಮಗೆ ನಕ್ಷೆಯಲ್ಲಿ ಈ ಬಿಂದುವನ್ನು ಗುರುತಿಸುವುದು ಸುಲಭ ಆಗ್ತದೆ. ಸೊ ಅದಕ್ಕೋಸ್ಕರ ಮೊದಲಿಗೆ ನಾನು xನ ಬೆಲೆಯನ್ನು 0 ಆಗಿ ತೆಗೆದುಕೊಳ್ತಾ ಇದ್ದೇನೆ. y = ಏನಾಗ್ತದೆ 6 - xನ ಜಾಗದಲ್ಲಿ 0ನ್ನು ಹಾಕಬೇಕು. ಹಾಕಿದಾಗ ಇದು 6 - 0/2 ಆಗ್ತದೆ. 6 - 0 ಅಂದರೆ 6/2. 6/2 ಅಂದರೆ 3 ಆಗುವುದರಿಂದ x ನಿರ್ದೇಶಾಂಕ 0 ಆದಾಗ y ನಿರ್ದೇಶಾಂಕದ ಬೆಲೆ ಎಷ್ಟಾಗ್ತದೆ 3 ಆಗ್ತದೆ. ಈ ಬಿಂದುವನ್ನು ನಾವು ಸುಲಭವಾಗಿ ಗುರುತಿಸ್ಬೋದು. ಹಾಗೆ ನಾನೀಗ x ನಿರ್ದೇಶಾಂಕದ ಬೆಲೆಯನ್ನು 1 ಆಗಿ ತೆಗೆದುಕೊಳ್ತಾ ಇಲ್ಲ. ಯಾಕಂದರೆ ಸೊ x ನಿರ್ದೇಶಾಂಕದ ಬೆಲೆಯನ್ನು 1 ಆಗಿ ತೆಗೆದುಕೊಂಡ್ರೆ ಇದೇನಾಗ್ತದೆ 6 - 1/2 ಆಗ್ತದೆ. 6 - 1 ಅಂದರೆ 5, 5/2 ಅಂದರೆ 2.5 ಬರ್ತದೆ. 2.5 ನಾವು ಗುರುತಿಸ್ಬೋದು, ಅದು ಸ್ವಲ್ಪ ಕಷ್ಟ ಆಗ್ತದೆ. ಅದರ ಬದಲಿಗೆ ಒಂದು ಪೂರ್ಣಾಂಕ ಬಂದರೆ yನ ಬೆಲೆ
ನಾವು y ನಿರ್ದೇಶಾಂಕವನ್ನು ನಕ್ಷೆಯಲ್ಲಿ ಗುರುತಿಸೋದು ಸುಲಭ ಆಗ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ಎಕ್ಸ್ನ ಬೆಲೆಯನ್ನು ಅಂದರೆ ಎಕ್ಸ್ ನಿರ್ದೇಶಾಂಕದ ಬೆಲೆಯನ್ನು 2 ಆಗಿ ತೆಗೆದುಕೊಳ್ತಾ ಇದ್ದೇನೆ. 2 ಆಗಿ ತೆಗೆದುಕೊಂಡ್ರೆ ಎಕ್ಸ್ ನಿರ್ದೇಶಾಂಕದ ಬೆಲೆ 2 ಆದರೆ y = 6 - x ಜಾಗದಲ್ಲಿ 2 ಹಾಕ್ಕೊಳ್ಬೇಕು, ಭಾಗಿಸು 2. 6 - 2 ಅಂದರೆ 4, 4 ಭಾಗಿಸು 2 ಅಂದರೆ 2 × 4 ಅಂದರೆ 2 ಆಗುತ್ತದೆ. ಸೊ ಎಕ್ಸ್ ನಿರ್ದೇಶಾಂಕದ ಬೆಲೆ 2 ಆದಾಗ y ನಿರ್ದೇಶಾಂಕದ ಬೆಲೆ 2 ಆಗ್ತದೆ. ಈ ಬಿಂದುವನ್ನು ನಾವು ಸುಲಭವಾಗಿ ನಕ್ಷೆಯಲ್ಲಿ ಗುರುತಿಸಬಹುದು. ಹಾಗೆ ಮೂರನೇ ಬಿಂದುವನ್ನು ತೆಗೆದುಕೊಳ್ಳೋಣ. ಎಕ್ಸ್ನ ಬೆಲೆಯನ್ನು ನಾನು 3 ಆಗಿ ತೆಗೆದುಕೊಳ್ತಾ ಇಲ್ಲ, ಯಾಕಂದರೆ 3 ಆಗಿ ತೆಗೆದುಕೊಂಡ್ರೆ 6 - 3 3 ಆಗ್ತದೆ. 3 ಭಾಗಿಸಿ 2 ಅಂದರೆ 1 ಬಿಂದು 5 ಬರ್ತದೆ. ಆ ಬಿಂದುವನ್ನು ನಕ್ಷೆಯಲ್ಲಿ ಗುರುತಿಸೋದು ಸ್ವಲ್ಪ ಕಷ್ಟವಾಗೋದ್ರಿಂದ ನಾನಿಲ್ಲಿ ಎಕ್ಸ್ ನಿರ್ದೇಶಾಂಕದ ಬೆಲೆಯನ್ನು 4 ಆಗಿ ತೆಗೆದುಕೊಳ್ತಾ ಇದ್ದೇನೆ. ಹೀಗೆ ತೆಗೆದುಕೊಂಡ್ರೆ y ಏನಾಗ್ತದೆ 6 - 4 ಭಾಗಿಸು 2. 6 - 4 ಅಂದರೆ 2 ಆಗ್ತದೆ. 2 ಭಾಗಿಸು 2 ಅಂದರೆ 1 ಆಗ್ತದೆ, ಅಂದರೆ 2ರಿಂದ ಭಾಗ ಹೋಗ್ತಾ ಇದೆ. ಹಾಗಾಗಿ ಎಕ್ಸ್ ನಿರ್ದೇಶಾಂಕದ ಬೆಲೆಯನ್ನು 4 ಆಗಿ ತೆಗೆದುಕೊಂಡ್ರೆ y ನಿರ್ದೇಶಾಂಕದ ಬೆಲೆಯನ್ನು 1 ಆಗಿ ನಾವು ಪಡೆಯುತ್ತೇವೆ. ಹೀಗೆ ನಾವು ಮೊದಲನೇ ಸಮೀಕರಣವನ್ನು yಗೆ ಬಿಡಿಸಿಕೊಂಡು ಅದರ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿದ ನಂತರ ನಾವೀಗ ಎರಡನೇ ಸಮೀಕರಣ x + y = 5 ಈ ಸಮೀಕರಣವನ್ನು ತೆಗೆದುಕೊಂಡು ಈ ಸಮೀಕರಣವನ್ನು yಗೆ ಬಿಡಿಸಿಕೊಂಡು ಈ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ ಎರಡನೇ ಸಮೀಕರಣವನ್ನು ಬರೆದುಕೊಂಡಿದ್ದೇನೆ. ಸೊ ಇದನ್ನು ನಾವೀಗ yಗೆ ಬಿಡಿಸಿಕೊಳ್ಳೋಣ. y = 5 ಇದ್ದ ಹಾಗೆ ಬರೆದುಕೊಳ್ಳೋಣ. ಎಕ್ಸನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ +x ಏನಾಗ್ತದೆ -x ಆಗ್ತದೆ. ಹೀಗೆ ನಾವು ಈ ಸಮೀಕರಣವನ್ನು yಗೆ ಬಿಡಿಸಿಕೊಂಡ ನಂತರ ನಾವೀಗ ಈ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಈ yನ ಸಹಾಯದಿಂದ ಕಂಡುಹಿಡಿಯೋಣ. ನಾನಿಲ್ಲಿ x ನಿರ್ದೇಶಾಂಕವನ್ನು 1, 2, 3 ಆಗಿ ತೆಗೆದುಕೊಂಡಿದ್ದೇನೆ. ಯಾಕಂದರೆ x ನಿರ್ದೇಶಾಂಕದ ಬೆಲೆ 1 ಆಗಿ ತೆಗೆದುಕೊಂಡ್ರೆ y ನಿರ್ದೇಶಾಂಕ ಏನಾಗ್ತದೆ ಅಂದರೆ y = 5 - 1 ಅಂದರೆ 4 ಆಗುತ್ತದೆ. ಹಾಗೆ x ನಿರ್ದೇಶಾಂಕದ ಬೆಲೆ 2 ಆಗಿ ತೆಗೆದುಕೊಂಡ್ರೆ y ನಿರ್ದೇಶಾಂಕ ಏನಾಗ್ತದೆ 5 - 2 ಎಕ್ಸ್ನ ಬೆಲೆ 5 - 2 ಅಂದರೆ 3 ಆಗುವುದರಿಂದ y ನಿರ್ದೇಶಾಂಕ 3 ಆಗ್ತದೆ. ಹಾಗೆ ಎಕ್ಸ್ ನಿರ್ದೇಶಾಂಕದ ಬೆಲೆ 3 ಆಗಿ ತೆಗೆದುಕೊಂಡ್ರೆ y ನಿರ್ದೇಶಾಂಕ ಏನಾಗ್ತದೆ 5 - x ನಿರ್ದೇಶಾಂಕ 3, 5 - 3 ಅಂದರೆ 2 ಆಗ್ತದೆ. ಅಂದರೆ ನೀವು ಎಕ್ಸ್ ನಿರ್ದೇಶಾಂಕ ಏನಾಗಿ ತೆಗೆದುಕೊಳ್ತಿರಲ್ವ ಅದನ್ನು ನೀವು 5ರಿಂದ ಕಳೆದ್ರೆ ನಿಮಗೆ y ನಿರ್ದೇಶಾಂಕ ಸಿಗ್ತಾ ಹೋಗ್ತದೆ. ಸೊ ಅದನ್ನು ನಿಮಗೆ ಇಲ್ಲಿ ಮಾಡಿ ತೋರಿಸ್ತೇನೆ. x = 1 ಆಗಿ ತೆಗೆದುಕೊಂಡಾಗ y ಏನಾಗ್ತದೆ ಅಂದರೆ 5 - x ನಿರ್ದೇಶಾಂಕ ಎಷ್ಟು 1, 5 - 1 ಅಂದರೆ 4 ಆಗ್ತದೆ. ಸೊ ಹಾಗೆ ಎಕ್ಸ್ ನಿರ್ದೇಶಾಂಕದ ಬೆಲೆ 2 ಆಗಿ ತೆಗೆದುಕೊಂಡಾಗ y = 5 - ಎಕ್ಸ್ನ ಸ್ಥಾನದಲ್ಲಿ ಏನು ಹಾಕ್ಕೊಳ್ಬೇಕು 2 ಹಾಕ್ಕೊಳ್ಬೇಕು. 5 - 2 ಅಂದರೆ 3 ಆಗ್ತದೆ. ಎಕ್ಸ್ ನಿರ್ದೇಶಾಂಕದ ಬೆಲೆ 2 ಆದಾಗ y ನಿರ್ದೇಶಾಂಕದ ಬೆಲೆ 3 ಆಗ್ತದೆ. ಹಾಗೆ ಎಕ್ಸ್ ನಿರ್ದೇಶಾಂಕದ ಬೆಲೆ 3 ಆಗಿ ತೆಗೆದುಕೊಂಡಾಗ y ನಿರ್ದೇಶಾಂಕ ಏನಾಗ್ತದೆ 5 - 3 ಅಂದರೆ ಎಕ್ಸ್ ನಿರ್ದೇಶಾಂಕ 3 ಇದೆ. 5 - 3 ಅಂದರೆ 2 ಆಗ್ತದೆ. ಸೊ ಹೀಗೆ ನಾವು ಎಕ್ಸ್ ನಿರ್ದೇಶಾಂಕವನ್ನು 1, 2, 3 ಆಗಿ ತೆಗೆದುಕೊಂಡಾಗ y ನಿರ್ದೇಶಾಂಕಗಳು ಕ್ರಮವಾಗಿ ನಮಗೆ 4, 3, 2 ಆಗಿ ಸಿಗ್ತದೆ. ಸೊ ಹೀಗೆ ನಾವು ಮೊದಲನೇ ಸಮೀಕರಣ ಹಾಗೂ ಎರಡನೇ ಸಮೀಕರಣದ ನಿರ್ದೇಶಾಂಕ ಬಿಂದುಗಳನ್ನು ಗುರುತಿಸಿದ ನಂತರ ನಾವೀಗ ಈ ಎರಡೂ ಬಿಂದುಗಳನ್ನು ಈ ನಕ್ಷೆಯಲ್ಲಿ ಗುರುತಿಸಿ ಈ ಎರಡೂ ಸರಳ ರೇಖೆಗಳ ನಕ್ಷೆಯನ್ನು ನಾವು ಎಳೆದು ಈ ಸಮೀಕರಣಗಳಿಗೆ ಪರಿಹಾರವನ್ನು ಕಂಡುಹಿಡಿಯೋಣ. ಸೊ ಮೊದಲಿಗೆ ನಾವು ಈ ಸಮೀಕರಣದಲ್ಲಿ x ಅಕ್ಷ y ಅಕ್ಷವನ್ನು ಗುರುತಿಸಿಕೊಳ್ಳಬೇಕು. ಹಾಗೆ ಸ್ಕೇಲ್ x ಅಕ್ಷ 1 ಸೆಂಟಿಮೀಟರ್ = 1 ಮಾನ, ಹಾಗೆ y ಅಕ್ಷ 1 ಸೆಂಟಿಮೀಟರ್ = 1 ಮಾನವಾಗಿ ತೆಗೆದುಕೊಳ್ಬೇಕು. ಈ ಸ್ಕೇಲಲ್ಲಿ ಏನು ಬದಲಾವಣೆ ಇಲ್ಲ, ಯಾಕಂದರೆ ಎಕ್ಸ್ ಮತ್ತು y ನಿರ್ದೇಶಾಂಕಗಳು ಚಿಕ್ಕ ಬೆಲೆಗಳನ್ನು ಹೊಂದಿದ್ದಾವೆ. ಹಾಗಾಗಿ ನಾವು ಸ್ಕೇಲನ್ನು ಅದಾಗೆ ತೆಗೆದುಕೊಳ್ಳೋಣ. ಸೊ ಮೊದಲಿಗೆ ನಾವು ಮೊದಲನೇ ಸಮೀಕರಣದ ನಿರ್ದೇಶಾಂಕ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸೋಣ. ಸೊ ಮೊದಲನೇ ಸಮೀಕರಣದ ಮೊದಲನೇ ನಿರ್ದೇಶಾಂಕ ಬಿಂದು 0, 3 ಆಗಿದೆ. ಎಕ್ಸ್ ನಿರ್ದೇಶಾಂಕ 0 ಅಂದರೆ ಇಲ್ಲಿ ಬರ್ತಾ ಇದೆ ಎಕ್ಸ್ ಅಕ್ಷದ ಮೇಲೆ. y ನಿರ್ದೇಶಾಂಕ 3 ಅಂದರೆ ಮೇಲ್ಗಡೆ ಹೋಗ್ಬೇಕು ಇದೇ ದಾರಿಯ ಮೂಲಕ +1, +2, +3 ಇಲ್ಲಿ ಬರ್ತಾ ಇದೆ. ಇದು 0, 3 ಅಂತ ಈ ಬಿಂದುವನ್ನು ಗುರುತಿಸ್ಕೊಳ್ಬೇಕು. ಹಾಗೆ ಎರಡನೇ ಬಿಂದು 2, 2 ಅಂದರೆ ಎಕ್ಸ್ ನಿರ್ದೇಶಾಂಕ 2, y ನಿರ್ದೇಶಾಂಕ 2. ಎಕ್ಸ್ ನಿರ್ದೇಶಾಂಕ +2 ಅಂದರೆ ಇಲ್ಲಿ ಬರ್ತಾ ಇದೆ ಎಕ್ಸ್ ಅಕ್ಷದ ಮೇಲೆ. y ನಿರ್ದೇಶಾಂಕ +2 ಅಂದರೆ ಇದೇ ದಾರಿ ಮೂಲಕ ಮೇಲ್ಗಡೆ ಹೋಗಬೇಕು +1, +2 ನೋಡಿ ಇಲ್ಲಿ ಬರ್ತಾ ಇದೆ. ಇದನ್ನು ಗುರುತಿಸ್ಕೊಳ್ರಿ 2, 2. ಹಾಗೆ ಮೂರನೇ ಬಿಂದು ಎಕ್ಸ್ ನಿರ್ದೇಶಾಂಕ 4, y ನಿರ್ದೇಶಾಂಕ 1. ಎಕ್ಸ್ ನಿರ್ದೇಶಾಂಕ 4 ಅಂದರೆ ಎಕ್ಸ್ ಅಕ್ಷದ ಮೇಲೆ ಇಲ್ಲಿ ಬರ್ತಾ ಇದೆ. y ನಿರ್ದೇಶಾಂಕ 1 ಅಂದರೆ 4, 1 ಅಂದರೆ ಎಕ್ಸ್ ನಿರ್ದೇಶಾಂಕ 4, y ನಿರ್ದೇಶಾಂಕ +1 ಅಂದರೆ ಮೇಲ್ಗಡೆ ಹೋಗ್ಬೇಕು ನೋಡಿ ಇಲ್ಲಿ ಬರ್ತಾ ಇದೆ. ಇದು 4, 1. ಹೀಗೆ ನಾವು ಈ ನಿರ್ದೇಶಾಂಕ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಿಕೊಂಡ ನಂತರ ಈ ಮೂರು ನಿರ್ದೇಶಾಂಕ ಬಿಂದುಗಳು ಒಂದೇ ಸರಳ ರೇಖೆಯಲ್ಲಿ ಬರುವ ಹಾಗೆ ಒಂದು ಉದ್ದವಾದ ಸರಳ ರೇಖೆಯನ್ನು ಈ ರೀತಿಯಾಗಿ ಎಳೆದುಕೊಳ್ಳಬೇಕು. ಹೀಗೆ ನಾವು ಮೊದಲನೇ ಸಮೀಕರಣದ ನಿರ್ದೇಶಾಂಕ ಬಿಂದುಗಳನ್ನು ಬಳಸಿಕೊಂಡು ಈ ಮೊದಲನೇ ಸಮೀಕರಣದ ನಕ್ಷೆಯನ್ನು ಎಳೆದ ನಂತರ ನಾವೀಗ ಎರಡನೇ ಸಮೀಕರಣವನ್ನು ತೆಗೆದುಕೊಂಡು ಇದರ ನಿರ್ದೇಶಾಂಕ ಬಿಂದುಗಳನ್ನು ಇದೇ ರೀತಿಯಾಗಿ ಗುರುತಿಸಿ ಈ ಸಮೀಕರಣದ ನಕ್ಷೆಯನ್ನು ಎಳೆಯಬೇಕು. ಎರಡನೇ ಸಮೀಕರಣದ ಮೊದಲನೇ ಬಿಂದು 1, 4 ಆಗಿದೆ. ಅಂದರೆ ಎಕ್ಸ್ ನಿರ್ದೇಶಾಂಕ 1, y ನಿರ್ದೇಶಾಂಕ 4. ಎಕ್ಸ್ ನಿರ್ದೇಶಾಂಕ 1 ಅಂದರೆ ಎಕ್ಸ್ ಅಕ್ಷದ ಮೇಲೆ ಇಲ್ಲಿ ಬರ್ತಾ ಇದೆ. y ನಿರ್ದೇಶಾಂಕ 4 ಅಂದರೆ ಎಕ್ಸ್ ಅಕ್ಷದ ಮೇಲ್ಭಾಗಕ್ಕೆ ಹೋಗಬೇಕು +1, +2, +3, +4 ನೋಡಿ ಇಲ್ಲಿ ಬರ್ತಾ ಇದೆ. ಇದು 1,
4 ಆಗಿದೆ. ಹಾಗೆ ಎರಡನೇ ಬಿಂದು 2,3 ಆಗಿದೆ. ಇಲ್ಲಿ ಎಕ್ಸ್ ನಿರ್ದೇಶಾಂಕ 2, ವೈ ನಿರ್ದೇಶಾಂಕ 3 ಆಗಿದೆ. ಎಕ್ಸ್ ನಿರ್ದೇಶಾಂಕ +2 ಅಂದರೆ ಇಲ್ಲಿ ಬರ್ತಾ ಇದೆ. ವೈ ನಿರ್ದೇಶಾಂಕ +3 ಅಂದರೆ ಇದರ ಮೇಲ್ಭಾಗಕ್ಕೆ +1 +2 +3 ಇದು 2,3 ಆಗಿದೆ. ಇದನ್ನು ನೇರವಾಗಿ ನಾವು ಎಕ್ಸ್ ಅಕ್ಷಕ್ಕೆ ಸೇರಿಸಿದ್ರೆ 2ಕ್ಕೆ ಸೇರ್ತಾ ಇದೆ, ವೈ ಅಕ್ಷಕ್ಕೆ ಸೇರಿಸಿದ್ರೆ ಇದು ಎಲ್ಲ ಸೇರ್ತಾ ಇದೆ 3ಕ್ಕೆ ಸೇರ್ತಾ ಇದೆ. ಅದೇ ರೀತಿ ಕೊನೆಯ ಬಿಂದು ಎಕ್ಸ್ ನಿರ್ದೇಶಾಂಕ 3, ವೈ ನಿರ್ದೇಶಾಂಕ 2 ಆಗಿದೆ. ಎಕ್ಸ್ ನಿರ್ದೇಶಾಂಕ +3 ಅಂದರೆ ಇಲ್ಲಿ ಬರ್ತಾ ಇದೆ, ವೈ ನಿರ್ದೇಶಾಂಕ +2 ಅಂದರೆ ಇಲ್ಲಿ ಬರ್ತಾ ಇದೆ. ಎಕ್ಸ್ ನಿರ್ದೇಶಾಂಕ +3, ವೈ ನಿರ್ದೇಶಾಂಕ +1 +2 ನೋಡಿ ಇಲ್ಲಿ ಬರ್ತಾ ಇದೆ. ಇದನ್ನು 3,2 ಆಗಿ ಇಲ್ಲಿ ಬರೆದುಕೊಳ್ಳೋಣ. ಸೊ ಹೀಗೆ ನಾವು ಈ 3 ಬಿಂದುಗಳನ್ನು ಗುರುತಿಸಿದ ನಂತರ ಈ 3 ಬಿಂದುಗಳು ಒಂದೇ ಸರಳ ರೇಖೆಯಲ್ಲಿ ಬರುವ ಹಾಗೆ ನಾವು ಸ್ಕೇಲನ್ನು ಇಟ್ಕೊಳ್ಬೇಕು. ಈ ರೀತಿಯಾಗಿ ಸ್ಕೇಲನ್ನು ಇಟ್ಕೊಂಡು ಒಂದು ಉದ್ದವಾದ ಸರಳ ರೇಖೆಯನ್ನು ಈ ರೀತಿಯಾಗಿ ಎಳೆದುಕೊಳ್ಬೇಕು. ಸೊ ನೀವು ಇಲ್ಲಿ ಕಾಣ್ಬೋದು, ಈ ಮೊದಲನೇ ಸಮೀಕರಣದ ನಕ್ಷೆ ಹಾಗೆ ಎರಡನೇ ಸಮೀಕರಣದ ನಕ್ಷೆ ಒಂದು ಬಿಂದುವಿನಲ್ಲಿ ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಈ ಬಿಂದುವಿನ ನಿರ್ದೇಶಾಂಕಗಳು 4,1 ಅಂದರೆ ಎಕ್ಸ್ ನಿರ್ದೇಶಾಂಕ 4, ವೈ ನಿರ್ದೇಶಾಂಕ ಎಷ್ಟಿದೆ 1 ಇದೆ. ಈ ಎರಡು ಸರಳ ರೇಖೆಗಳು ಇವೆರಡು ಸಮೀಕರಣಗಳ ನಕ್ಷೆಗಳು ಛೇದಿಸಿದ ಬಿಂದುವಿನ ನಿರ್ದೇಶಾಂಕಗಳೇ ಈ ಎರಡೂ ಸಮೀಕರಣಗಳ ಪರಿಹಾರವಾಗಿದೆ. ಅಂದರೆ ಎಕ್ಸ್ ಇಸ್ ಈಕ್ವಸ್ ಟು 4 ಹಾಗೆ ವೈ ಇಸ್ ಈಕ್ವಸ್ ಟು 1 ಈ ಬಿಂದುವಿನ ನಿರ್ದೇಶಾಂಕಗಳು ಈ ಸಮೀಕರಣದ ಪರಿಹಾರ ಆಗಿದೆ. ಅದಕ್ಕೋಸ್ಕರ ನಾವಿಲ್ಲಿ ಎಕ್ಸ್ ಇಸ್ ಈಕ್ವಸ್ ಟು 4, ವೈ ಇಸ್ ಈಕ್ವಸ್ ಟು 1 ಈ ಸಮೀಕರಣದ ನಕ್ಷಾ ಪರಿಹಾರವನ್ನು ಕೊನೆಯಲ್ಲಿ ಬರೆಯಬೇಕು. ಸೊ ಹಾಗೆ ನಾವೀಗ LBI ನೋಟ್ಸಲ್ಲಿರುವಂಥ 4ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಸೊ ಈ ಪ್ರಶ್ನೆಯಲ್ಲಿ ನೀಡಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ರೀತಿಯಾಗಿದ್ದಾವೆ. x+3y = 11 ಹಾಗೆ x+y = 5 ಈ ಸಮೀಕರಣಗಳ ಜೋಡಿಗಳನ್ನು ನಾವೀಗ ನಕ್ಷಾ ವಿಧಾನದಿಂದ ಬಿಡಿಸಬೇಕು. ಸೊ ಈ ಪ್ರಶ್ನೆಯನ್ನು ಸಹ ಹಿಂದಿನ ಪ್ರಶ್ನೆಯನ್ನು ಬಿಡಿಸಿದ ರೀತಿಯಲ್ಲಿ ಬಿಡಿಸೋಣ. ಸೊ ಮೊದಲಿಗೆ ನಾವು ಮೊದಲನೇ ಸಮೀಕರಣ x+3y = 11 ಈ ಸಮೀಕರಣವನ್ನು ತೆಗೆದುಕೊಂಡು ಈ ಸಮೀಕರಣವನ್ನು yಗೆ ಬಿಡಿಸಿಕೊಂಡು ತದನಂತರ ಈ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದಂಥ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯೋಣ. ಸೊ ಇಲ್ಲಿ ನಾವು 3y = 11 ಇದ್ದ ಹಾಗೆ ಬರೆದುಕೊಳ್ಬೇಕು. +x ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಬೇಕು. ಸ್ಥಳಾಂತರಿಸಿದಾಗ +x ಏನಾಗ್ತದೆ -x ಆಗ್ತದೆ. ಸೊ ಮುಂದಿನ ಹಂತದಲ್ಲಿ y ಅನ್ನು ಎಡಭಾಗದಲ್ಲಿ ಇಟ್ಕೊಂಡು 11 - x ಅನ್ನು ಇದ್ದ ಹಾಗೆ ಬರೆದುಕೊಳ್ಬೇಕು. ಈ ಗುಣಿಸು 3 × y ಅಂತ ಇದೆಯಲ್ಲ ಇದನ್ನು ಬಲಭಾಗಕ್ಕೆ ಸ್ಥಳಾಂತರಿಸಬೇಕು. ಸ್ಥಳಾಂತರಿಸಿದಾಗ -3 ಏನಾಗ್ತದೆ /3 ಆಗುತ್ತದೆ. ಹೀಗೆ ನಾವು ಈ ಸಮೀಕರಣವನ್ನು yಗೆ ಬಿಡಿಸಿಕೊಂಡ ನಂತರ ನಾವೀಗ ಈ y ನ ಸಹಾಯದಿಂದ ಈ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯೋಣ. ಸೊ ಇಲ್ಲಿ ನಾವು ಸೂಕ್ತವಾದ x ನಿರ್ದೇಶಾಂಕ ಬೆಲೆಗಳನ್ನು ತೆಗೆದುಕೊಳ್ಬೇಕು. ಯಾಕಂದರೆ ಛೇದದಲ್ಲಿ 3 ಇರೋದ್ರಿಂದ ಅಂಶವನ್ನು ಸಂಕ್ಷೇಪ ಮಾಡಿದಾಗ 3ರಿಂದ ಭಾಗ ಹೋಗುವ ಅಥವಾ 3ರ ಮಗ್ಗಿಯಲ್ಲಿ ಬರುವ ಸಂಖ್ಯೆಗಳೇ ಅಂಶದಲ್ಲಿ ಬರುವ ಹಾಗೆ ನಾವು x ನಿರ್ದೇಶಾಂಕ ಬೆಲೆಗಳನ್ನ ತೆಗೆದುಕೊಳ್ಬೇಕು. ನಾನು ಇಲ್ಲಿ x ನಿರ್ದೇಶಾಂಕ ಬೆಲೆಯನ್ನು 2 ತೆಗೆದುಕೊಂಡಿದ್ದೇನೆ. ಯಾಕಂದರೆ ಸೊ 2ಅನ್ನು ತೆಗೆದುಕೊಂಡಾಗ ಅಂಶ ಏನಾಗ್ತದೆ 11 - x ನಿರ್ದೇಶಾಂಕ 2 11 - 2 ಅಂದರೆ 9 9 3ರಿಂದ ಭಾಗ ಹೋಗ್ತದೆ 3 3 9 ಆಗ್ತದೆ. ಹಾಗೆ x ನಿರ್ದೇಶಾಂಕವನ್ನು 5 ಆಗಿ ತೆಗೆದುಕೊಂಡಿದ್ದೇನೆ. ಯಾಕಂದರೆ 11 - 5 ಅಂದರೆ 6 ಆಗ್ತದೆ 3 2 6 ಆಗ್ತದೆ. ಹಾಗೆ x ನಿರ್ದೇಶಾಂಕವನ್ನು ಮತ್ತೊಂದು ಎಕ್ಸ್ಟ್ರಾ ಪಾಯಿಂಟ್ ಆಗಿ ನಾನು ಇಲ್ಲಿ ತೆಗೆದುಕೊಳ್ತಾ ಇದ್ದೇನೆ. ಅದು x ನಿರ್ದೇಶಾಂಕವನ್ನು -1 ಆಗಿ ತೆಗೆದುಕೊಳ್ತಾ ಇದ್ದೇನೆ. ಯಾಕಂದರೆ -1 ತೆಗೆದುಕೊಂಡ್ರೆ ಏನಾಗ್ತದೆ 11 -1 11 + 1 ಅಂದರೆ 12 3 4 12 ಆಗ್ತದೆ. ಸೊ ನೀವು ಇಲ್ಲಿ ಎರಡೇ ನಿರ್ದೇಶಾಂಕಗಳನ್ನು ತೆಗೆದುಕೊಂಡ್ರೆ ಒಳ್ಳೆಯದು. ಮೂರನೇದೇನು ಬೇಕಾಗಿಲ್ಲ, ನೀವು ಬೇಕಾದರೆ ತೆಗೆದುಕೊಳ್ಬಹುದು. x ನಿರ್ದೇಶಾಂಕ -1 ತೆಗೆದುಕೊಂಡು y ನಿರ್ದೇಶಾಂಕವನ್ನು ಬರಿಬಹುದು. ನಿಮ್ಗೆ ಕಷ್ಟ ಆದರೆ ಇಲ್ಲಿ 2 ನಿರ್ದೇಶಾಂಕ ಬಿಂದುಗಳನ್ನು ತೆಗೆದುಕೊಂಡ್ರೆ ಸಾಕು. ಸೊ ನಾನು ಈಗ x ನಿರ್ದೇಶಾಂಕ 2 ಆಗಿ ತೆಗೆದುಕೊಂಡಾಗ y ನಿರ್ದೇಶಾಂಕ ಎಷ್ಟಾಗ್ತದೆ ಎಂಬುದನ್ನು ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೇನೆ. y = 11 - x ನಿರ್ದೇಶಾಂಕ 2 / 3 11 - 2 ಅಂದರೆ 9 / 3 3 1 3 3 3 9 ಆಗುವುದರಿಂದ x ನಿರ್ದೇಶಾಂಕ 2 ಆದಾಗ y ನಿರ್ದೇಶಾಂಕ ಎಷ್ಟಾಗ್ತದೆ 3 ಆಗ್ತದೆ. ಹಾಗೆ x ನಿರ್ದೇಶಾಂಕ 5 ಆದಾಗ y ನಿರ್ದೇಶಾಂಕ ಎಷ್ಟಾಗ್ತದೆ ಅಂದರೆ 11 - x ನಿರ್ದೇಶಾಂಕ 5 / 3 11 - 5 ಅಂದರೆ 6 / 3 3 1 3 3 2 6 ಆಗುವುದರಿಂದ x ನಿರ್ದೇಶಾಂಕ 5 ಆದರೆ y ನಿರ್ದೇಶಾಂಕ ಎಷ್ಟಾಗ್ತದೆ 2 ಆಗ್ತದೆ. ಹಾಗೆ x ನಿರ್ದೇಶಾಂಕ -1 ಆದರೆ y ನಿರ್ದೇಶಾಂಕ ಎಷ್ಟಾಗ್ತದೆ ಎಂಬುದನ್ನು ಕಂಡುಹಿಡಿಯೋಣ. y = 11 - x ನಿರ್ದೇಶಾಂಕ ಎಷ್ಟು ತೆಗೆದುಕೊಂಡಿದ್ದೇವೆ -1 ಆಗಿ ತೆಗೆದುಕೊಂಡಿದ್ದೇವೆ. ಯಾಕಂದರೆ -1 ತೆಗೆದುಕೊಂಡ್ರೆ ಅಂಶದಲ್ಲಿ 3ರಿಂದ ಭಾಗ ಹೋಗುವ ಸಂಖ್ಯೆ ಸಿಗ್ತಾ ಇದೆ. ಸೊ /3 11 -(-+1) /3 3 11 + 1 ಅಂದರೆ 12 ಆಗುತ್ತದೆ /3 3 1 3 3 4 12 ಆಗುವುದರಿಂದ x ನಿರ್ದೇಶಾಂಕ -1 ಆದರೆ y ನಿರ್ದೇಶಾಂಕ ಏನಾಗ್ತದೆ ಅಂದರೆ +4 ಆಗ್ತದೆ. ಹೀಗೆ ನಾವು
ಈ ಸಮೀಕರಣದ ನಕ್ಷೆಯನ್ನು ಎಳೆಯಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ಎರಡನೇ ರೇಖಾತ್ಮಕ ಸಮೀಕರಣ x + y = 5 ಈ ಸಮೀಕರಣವನ್ನು ತೆಗೆದುಕೊಂಡು ಇದನ್ನು yಗೆ ಬಿಡಿಸಿಕೊಂಡು ಈ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಇದೇ ರೀತಿಯಾಗಿ ಕಂಡುಹಿಡಿಯೋಣ. ಮೊದಲಿಗೆ ಇದನ್ನು yಗೆ ಬಿಡಿಸಿಕೊಳ್ಳೋಣ. y = 5 ಇದ್ದ ಹಾಗೆ ಬರೆದುಕೊಳ್ಳೋಣ. +x ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ +x ಏನಾಗ್ತದೆ -x ಆಗುತ್ತದೆ. ಹೀಗೆ ನಾವು ಈ ಸಮೀಕರಣವನ್ನು yಗೆ ಬಿಡಿಸಿಕೊಂಡ ನಂತರ ಈ y ನ ಸಹಾಯದಿಂದ ಈ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯೋಣ. ಸೊ ಇಲ್ಲಿ ನಾವು ಅತ್ಯಂತ ಸುಲಭವಾಗಿ y ನಿರ್ದೇಶಾಂಕದ ಬೆಲೆಯನ್ನು ಕಂಡುಹಿಡಿಯಬಹುದು. ನಾನಿಲ್ಲಿ x ನಿರ್ದೇಶಾಂಕದ ಬೆಲೆಯನ್ನು 1, 2, 3 ಆಗಿ ತೆಗೆದುಕೊಂಡಿದ್ದೇನೆ. x ನಿರ್ದೇಶಾಂಕದ ಬೆಲೆ 1 ಆಗಿದ್ದಾಗ y ನಿರ್ದೇಶಾಂಕ ಏನಾಗ್ತದೆ ಅಂದರೆ 5 - x ನ ಬೆಲೆ 1, 5 - 1 ಅಂದರೆ 4 ಆಗುತ್ತದೆ. ಅಂದರೆ x ನಿರ್ದೇಶಾಂಕದ ಬೆಲೆಯನ್ನು ನಾವು 5ರಲ್ಲಿ ಕಳೆದಾಗ ನಮಗೆ y ನಿರ್ದೇಶಾಂಕದ ಬೆಲೆಗಳು ಸಿಗ್ತಾ ಹೋಗ್ತವೆ. ನೋಡಿ, 5ರಲ್ಲಿ 1 ಕಳೆದ್ರೆ 4, 5ರಲ್ಲಿ 2 ಕಳೆದ್ರೆ 3, 5ರಲ್ಲಿ 3 ಕಳೆದ್ರೆ 2. ಈ ರೀತಿಯಾಗಿ y ನಿರ್ದೇಶಾಂಕವನ್ನು ನಾವು ಬರೀತಾ ಹೋಗಬೇಕು. ಸೊ ಇದಕ್ಕೆ ಸಪ್ರೇಟ್ ಕ್ಯಾಲ್ಕುಲೇಷನ್ ಏನು ಬೇಕಾಗಿಲ್ಲ. x ನಿರ್ದೇಶಾಂಕ 2 ಆದಾಗ y ನಿರ್ದೇಶಾಂಕ ಏನಾಗ್ತದೆ 5 - x ನಿರ್ದೇಶಾಂಕ 2, 5 - 2 ಅಂದರೆ 3 ಆಗ್ತದೆ. ಹಾಗೆ x ನಿರ್ದೇಶಾಂಕ 3 ಆಗಿದ್ದಾಗ y ನಿರ್ದೇಶಾಂಕ ಎಷ್ಟಾಗ್ತದೆ ಅಂದರೆ 5 - 3, 5 - 3 ಅಂದರೆ 2 ಆಗ್ತದೆ. ಸೊ ಹೀಗೆ ನಾವು ಈ ರೇಖಾತ್ಮಕ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯಬೇಕು. ಸೊ ಹೀಗೆ ನಾವು ಈ ಎರಡು ರೇಖಾತ್ಮಕ ಸಮೀಕರಣಗಳ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿದ ನಂತರ ನಾವೀಗ ಈ ಎರಡು ನಿರ್ದೇಶಾಂಕ ಬಿಂದುಗಳ ಸಹಾಯದಿಂದ ಈ ಎರಡು ಸಮೀಕರಣಗಳ ನಕ್ಷೆಯನ್ನು ಎಳೆದು ಈ ಸಮೀಕರಣಗಳಿಗೆ ಪರಿಹಾರವನ್ನು ಕಂಡುಹಿಡಿಯೋಣ. ಸೊ ಅದಕ್ಕಿಂತ ಪೂರ್ವದಲ್ಲಿ ನಾವು ಗ್ರಾಫಲ್ಲಿ x ಅಕ್ಷ ಹಾಗೆ y ಅಕ್ಷವನ್ನು ಗುರುತಿಸ್ಕೊಳ್ಬೇಕು. ಹಾಗೆ ಸ್ಕೇಲನ್ನು ಬರೆದುಕೊಳ್ಬೇಕು. ಸ್ಕೇಲ್ ಏನು ಬದಲಾವಣೆ ಇಲ್ಲ. ಹಿಂದಿನ ಪ್ರಶ್ನೆಯಲ್ಲಿ ಏನನ್ನು ಸ್ಕೇಲ್ ತೆಗೆದುಕೊಂಡಿಲ್ವೋ ಅದೇ ಸ್ಕೇಲನ್ನು ಇಲ್ಲೂ ಸಹ ನಾವು ತೆಗೆದುಕೊಳ್ಬೋದು. ಯಾಕಂದರೆ ಇಲ್ಲಿ x ಮತ್ತು y ನಿರ್ದೇಶಾಂಕಗಳನ್ನು ಗಮನಿಸಿದಾಗ ನಾವಿಲ್ಲಿ x ಅಕ್ಷ 1 ಸೆಂಟಿಮೀಟರ್ = 1 ಮಾನ, y ಅಕ್ಷ 1 ಸೆಂಟಿಮೀಟರ್ = 1 ಮಾನ ತೆಗೆದುಕೊಂಡ್ರೆ ಈ ನಿರ್ದೇಶಾಂಕ ಬಿಂದುಗಳನ್ನು ಅತ್ಯಂತ ಸುಲಭವಾಗಿ ನಾವು ಗುರುತಿಸಬಹುದು. ಸೊ ಮೊದಲಿಗೆ ನಾವು ಮೊದಲನೇ ರೇಖಾತ್ಮಕ ಸಮೀಕರಣದ ನಿರ್ದೇಶಾಂಕ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸೋಣ. ಸೊ ಮೊದಲನೇ ರೇಖಾತ್ಮಕ ಸಮೀಕರಣದ ನಿರ್ದೇಶಾಂಕ ಬಿಂದುಗಳು 2, 3, 5, 2 ಹಾಗೆ -1, 4 ಆಗಿದೆ. ನಾವೀಗ ಈ ಬಿಂದುಗಳನ್ನು ಇಲ್ಲಿ ಗುರುತಿಸಬೇಕು. ಸೊ ಮೊದಲನೇ ಬಿಂದು 2, 3 x ನಿರ್ದೇಶಾಂಕ 2, y ನಿರ್ದೇಶಾಂಕ 3. x ನಿರ್ದೇಶಾಂಕ 2 ಅಂದರೆ +2 ಅಂದರೆ x ಅಕ್ಷದ ಮೇಲೆ ಇಲ್ಲಿ ಬರ್ತಾ ಇದೆ. y ನಿರ್ದೇಶಾಂಕ +3 ಅಂದರೆ ಇದೇ ದಾರಿಯ ಮೂಲಕ ಮೇಲ್ಗಡೆ ಹೋಗಬೇಕು. +1, +2, +3 ನೋಡಿ ಇಲ್ಲಿ ಬರ್ತಾ ಇದೆ. ಇದು 2, 3 ಆಗಿರುವ ಒಂದು ಬಿಂದು ಆಗಿದೆ. ಹಾಗೆ ಎರಡನೇ ಬಿಂದು ಇದು x ನಿರ್ದೇಶಾಂಕ 5, y ನಿರ್ದೇಶಾಂಕ 2 ಆಗಿದೆ. x ನಿರ್ದೇಶಾಂಕ +5 ಅಂದರೆ x ಅಕ್ಷದ ಮೇಲೆ ಇಲ್ಲಿ ಬರ್ತಾ ಇದೆ. y ನಿರ್ದೇಶಾಂಕ +2 ಅಂದರೆ ಇದೇ ದಾರಿಯ ಮೂಲಕ ನಾವು ಮೇಲ್ಗಡೆ ಹೋಗಬೇಕು. y ಅಕ್ಷವನ್ನು ಹುಡುಕಬೇಕಾದ್ರೆ +2 ಹುಡುಕಬೇಕಾದ್ರೆ +1, +2 ನೋಡಿ ಇಲ್ಲಿ +2 ಇದೆ. ಇಲ್ಲಿ x ನಿರ್ದೇಶಾಂಕ +5 ಹಾಗೆ y ನಿರ್ದೇಶಾಂಕ +2 ಆಗಿದೆ. ಈ ಬಿಂದುವನ್ನು ಗುರುತಿಸ್ಕೊಳ್ರಿ. ಹಾಗೆ ಮೂರನೇ ಬಿಂದು -1, 4 x ನಿರ್ದೇಶಾಂಕ -1, y ನಿರ್ದೇಶಾಂಕ +4. ಸೊ x ನಿರ್ದೇಶಾಂಕ -1 ಅಂದರೆ ಈ ಮೂಲ ಬಿಂದುವಿನ ಎಡಭಾಗದಲ್ಲಿ ಬರ್ತಾ ಇದೆ. x ಅಕ್ಷದ ಮೇಲೆ ನೋಡಿ ಇಲ್ಲಿ ಬರ್ತಾ ಇದೆ x ಅಕ್ಷದ ಮೇಲೆ. y ನಿರ್ದೇಶಾಂಕ +4 ಅಂದರೆ ಇದೇ ದಾರಿಯ ಮೂಲಕ ಮೇಲ್ಗಡೆ ಹೋಗಬೇಕು. ಪ್ಲಸ್ ಅಂದರೆ ಮೇಲ್ಗಡೆ ಹೋಗಬೇಕು, ಮೈನಸ್ ಅಂದರೆ ಕೆಳಗಡೆ ಬರಬೇಕು. ಸೊ +1, +2, +3, +4 ಇದು x ನಿರ್ದೇಶಾಂಕ -1 ಹಾಗೆ y ನಿರ್ದೇಶಾಂಕ +4 ಆಗಿರುವ ಬಿಂದು. ಸೊ ಹೀಗೆ ನಾವು ಈ ಮೂರು ನಿರ್ದೇಶಾಂಕ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಿದ ನಂತರ ಈ ಮೂರು ನಿರ್ದೇಶಾಂಕ ಬಿಂದುಗಳು ಒಂದೇ ಸರಳ ರೇಖೆಯಲ್ಲಿ ಬರುವ ಹಾಗೆ ಒಂದು ಉದ್ದವಾದ ಸರಳ ರೇಖೆಯನ್ನು ಈ ರೀತಿಯಾಗಿ ಎಳೆದುಕೊಳ್ಬೇಕು. ಈ ನಕ್ಷೆ ಏನಿದೆಯಲ್ಲ ಮೊದಲನೇ ಸಮೀಕರಣದ ನಕ್ಷೆ ಆಗಿದೆ. ಸೊ ಇದೇ ರೀತಿಯಾಗಿ ನಾವೀಗ ಎರಡನೇ ಸಮೀಕರಣವನ್ನು ತೆಗೆದುಕೊಂಡು ಇದರ ನಿರ್ದೇಶಾಂಕ ಬಿಂದುಗಳನ್ನು ಗುರುತಿಸಿ ಈ ಸಮೀಕರಣದ ನಕ್ಷೆಯನ್ನು ಎಳೆಯೋಣ. ಸೊ ಮೊದಲನೇ ಬಿಂದು ಏನಿದೆ 1, 4 ಇದೆ. x ನಿರ್ದೇಶಾಂಕ 1 ಅಂದರೆ x ಅಕ್ಷದ ಮೇಲೆ ಇಲ್ಲಿ ಬರ್ತಾ ಇದೆ. y ನಿರ್ದೇಶಾಂಕ +4 ಅಂದರೆ ಇದೇ ದಾರಿಯ ಮೂಲಕ ಮೇಲ್ಗಡೆ ಹೋಗಬೇಕು. +1, +2, +3, +4 ನೋಡಿ x ನಿರ್ದೇಶಾಂಕ +1, y ನಿರ್ದೇಶಾಂಕ +4 ಅಂದರೆ ಈ ಬಿಂದು. ಇದನ್ನು ಇಲ್ಲಿ ಗುರುತಿಸ್ಕೊಳ್ಬೇಕು. ಹಾಗೆ ಎರಡನೇ ಬಿಂದು 2, 3 ಆಗಿದೆ. ಈ 2, 3 ಮೊದಲನೇ ಸಮೀಕರಣದ ನಿರ್ದೇಶಾಂಕನೂ ಕೂಡ ಆಗಿದೆ. ನೋಡಿ ಎರಡೂ ಕಡೆಗೆ ಸೇಮ್ ನಿರ್ದೇಶಾಂಕ ಬಿಂದುಗಳಿದ್ದಾವೆ. ಹಾಗಾಗಿ ಸೊ ಎರಡೂ ಕಡೆಗೆ ಸಾಮಾನ್ಯವಾಗಿರುವ ನಿರ್ದೇಶಾಂಕ ಬಿಂದುಗಳೇ ಈ ಸಮೀಕರಣದ ಪರಿಹಾರ ಆಗಿರುತ್ತದೆ ಎಂಬುದನ್ನು ನೀವು ಗಮನದಲ್ಲಿ ಇಟ್ಕೊಳ್ರಿ. ಸೊ ಇಲ್ಲೂ ಸಹ 2, 3 ಇದೆ. ಎರಡನೇ ಸಮೀಕರಣದ ನಿರ್ದೇಶಾಂಕದ ಬಿಂದು ಸಹ 2, 3 ಇದೆ. ಸೊ ಇದನ್ನು ನಾವು ಗುರುತಿಸುವ ಅಗತ್ಯ ಇಲ್ಲ, ಯಾಕಂದರೆ ಆಲ್ರೆಡಿ ನಾವಿಲ್ಲಿ ಗುರುತಿಸಿದ್ದೇವೆ. ಈ ಸಮೀಕರಣದ ನಕ್ಷೆಯ ಮೇಲೆ 2, 3 ಬಂದಿದೆ. x ನಿರ್ದೇಶಾಂಕ +2, y ನಿರ್ದೇಶಾಂಕ +3 ಅಂದರೆ +1, +2, +3 ನೋಡಿ ಇಲ್ಲಿ ಬಂದಿದೆ. ಈ ಬಿಂದುವಿನ ನಿರ್ದೇಶಾಂಕಗಳೇ ಈ ಎರಡು ಸಮೀಕರಣಗಳ ನಕ್ಷಾ ರೂಪದ ಪರಿಹಾರವನ್ನು ನಮಗೆ ನೀಡ್ತಾ ಇದೆ. ಅದು ಗಮನದಲ್ಲಿ ಇಟ್ಕೊಳ್ರಿ. ಹಾಗೆ ಮೂರನೇ ಬಿಂದು 3, 2 x ನಿರ್ದೇಶಾಂಕ 3, y ನಿರ್ದೇಶಾಂಕ 2. x ನಿರ್ದೇಶಾಂಕ +3 ಅಂದರೆ ಇಲ್ಲಿ ಬರ್ತಾ ಇದೆ. y ನಿರ್ದೇಶಾಂಕ +2 ಅಂದರೆ ಮೇಲ್ಗಡೆ ಹೋಗಬೇಕು ಇದೇ ದಾರಿ ಮೂಲಕ. +1, +2 ನೋಡಿ ಇಲ್ಲಿ ಬರ್ತಾ ಇದೆ. 3, 2 ಅಂತ ಗುರುತಿಸ್ಕೊಳ್ರಿ. ಇದಾದ ನಂತರ ಈ ಮೂರೂ ಬಿಂದುಗಳನ್ನು ಒಂದೇ ಸರಳ ರೇಖೆಯಲ್ಲಿ ಬರುವ ಹಾಗೆ
ಸ್ಕೇಲನ್ನು ಈ ರೀತಿಯಾಗಿ ಇಟ್ಕೊಂಡು ಒಂದು ಉದ್ದವಾದ ರೇಖೆಯನ್ನು ಈ ರೀತಿಯಾಗಿ ಎಳೆದುಕೊಳ್ಬೇಕು. ಸೊ ನೀವಿಲ್ಲಿ ಗಮನಿಸ್ಬೋದು ಸ್ಪಷ್ಟವಾಗಿ ಮೊದಲನೇ ಸಮೀಕರಣದ ನಕ್ಷೆ ಮತ್ತು ಎರಡನೇ ಸಮೀಕರಣದ ನಕ್ಷೆ, ನಾವೀಗ ಹೇಳಿದಂಥ ಎರಡನೇ ಸಮೀಕರಣದ ನಕ್ಷೆ ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಇದು ಸಾಮಾನ್ಯ ಬಿಂದುವಾಗಿದೆ. ಮೊದಲನೇ ಸಮೀಕರಣದ ನಕ್ಷೆ ಮತ್ತು ಎರಡನೇ ಸಮೀಕರಣದ ನಕ್ಷೆಗೆ ಸಾಮಾನ್ಯ ಬಿಂದುವಾಗಿದೆ. ಈ ಬಿಂದುವಿನ ನಿರ್ದೇಶಾಂಕಗಳೇ ಈ ಸಮೀಕರಣಗಳ ಪರಿಹಾರ ಆಗಿದೆ. ಅಂದರೆ ಈ ಬಿಂದುವಿನ x ನಿರ್ದೇಶಾಂಕ 2, y ನಿರ್ದೇಶಾಂಕ 3 ಏನಿದೆಯಲ್ಲ, ಇದು ಈ ಸಮೀಕರಣದ ಪರಿಹಾರ ಆಗಿದೆ. ಅಂದರೆ ಈ ಬಿಂದುವನ್ನು ನೇರವಾಗಿ x ಅಕ್ಷಕ್ಕೆ ಸೇರ್ತಾ ಇದೆ, ಅದು 2ಕ್ಕೆ ಸೇರ್ತಾ ಇದೆ. ಹಾಗೆ ಈ ಬಿಂದುವನ್ನು y ಅಕ್ಷಕ್ಕೆ ಸೇರಿಸಲು ಎಲ್ಲಿ ಸೇರ್ತಾ ಇದೆ, ಅದು 3ಕ್ಕೆ ಸೇರ್ತಾ ಇದೆ. ಹಾಗಾಗಿ ಈ ಎರಡೂ ರೇಖೆಗಳು ಛೇದಿಸಿರುವ ಸಾಮಾನ್ಯ ಬಿಂದು x ನಿರ್ದೇಶಾಂಕ 2, y ನಿರ್ದೇಶಾಂಕ 3 ಈ ಬಿಂದು ಈ ಸಮೀಕರಣದ ನಕ್ಷಾರೂಪದ ಪರಿಹಾರವನ್ನು ನಮಗೆ ನೀಡ್ತಾ ಇದೆ. ಆದ್ದರಿಂದ ಇಲ್ಲಿ x = 2, y = 3 ಈ ಸಮೀಕರಣದ ನಕ್ಷಾರೂಪದ ಪರಿಹಾರವಾಗಿದೆ. ಸೊ ಹಾಗೆ ನಾವೀಗ LBA ನೋಟ್ಸಲ್ಲಿರುವಂಥ ಮತ್ತೊಂದು 4 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ಪ್ರಶ್ನೆಯಲ್ಲಿ ನೀಡಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ರೀತಿಯಾಗಿದ್ದಾವೆ. 2x + y = 13 ಮತ್ತು x + y = 8 ಆಗಿದೆ. ಸೊ ನಾವೀಗ ಈ ಎರಡು ಸಮೀಕರಣಗಳನ್ನು ನಕ್ಷಾ ವಿಧಾನದಿಂದ ಬಿಡಿಸಿ ಇದಕ್ಕೆ ಪರಿಹಾರವನ್ನು ಕಂಡುಹಿಡಿಯೋಣ. ಸೊ ಮೊದಲಿಗೆ ನಾವು ಮೊದಲನೇ ಸಮೀಕರಣವನ್ನು ತೆಗೆದುಕೊಂಡು ಈ ಸಮೀಕರಣವನ್ನು yಗೆ ಬಿಡಿಸಿಕೊಳ್ಳೋಣ. ಅದಕ್ಕೋಸ್ಕರ ನಾನು ಇಲ್ಲಿ ಮೊದಲನೇ ಸಮೀಕರಣ 2x + y = 13 ಅಂತ ಬರೆದುಕೊಂಡಿದ್ದೇನೆ. ನಾವೀಗ ಈ ಸಮೀಕರಣವನ್ನು yಗೆ ಬಿಡಿಸ್ಕೊಳ್ಬೇಕು. ಸೊ y = 13 ಇದ್ದ ಹಾಗೆ ಬರೆದುಕೊಳ್ರಿ. +2x ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ +2x becomes -2x. -2x ಅನ್ನು ಬಲಭಾಗದಲ್ಲಿ ಬರೆದುಕೊಳ್ರಿ. ಸೊ ಹೀಗೆ ನಾವು ಈ ಸಮೀಕರಣವನ್ನು yಗೆ ಬಿಡಿಸಿಕೊಂಡ ನಂತರ ಈ yನ ಸಹಾಯದಿಂದ ಈ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯೋಣ. ನಾವಿಲ್ಲಿ ಸೂಕ್ತವಾದ x ನಿರ್ದೇಶಾಂಕಗಳನ್ನು ತೆಗೆದುಕೊಳ್ಳಬೇಕು. ಸೊ ಈ x ನಿರ್ದೇಶಾಂಕಗಳನ್ನು ನಾವು y = 13 - 2x ಅಲ್ಲಿ ಹಾಕಿದಾಗ ನಮಗೆ ಚಿಕ್ಕದಾದ ಹಾಗೆ ನಕ್ಷೆಯಲ್ಲಿ ಗುರುತಿಸಲು ಸುಲಭವಾಗುವಂಥ y ನಿರ್ದೇಶಾಂಕಗಳು ಸಿಗಬೇಕು. ಆ ರೀತಿಯಾಗಿ ನಾವಿಲ್ಲಿ x ನಿರ್ದೇಶಾಂಕಗಳನ್ನು ತೆಗೆದುಕೊಳ್ಬೇಕು. ಸೊ ನಾನಿಲ್ಲಿ x ನಿರ್ದೇಶಾಂಕಗಳನ್ನು 3, 4, 5 ಆಗಿ ತೆಗೆದುಕೊಂಡಿದ್ದೇನೆ. ಯಾಕಂದರೆ x ನಿರ್ದೇಶಾಂಕ 3 ಆಗಿ ತೆಗೆದುಕೊಂಡ್ರೆ y ನಿರ್ದೇಶಾಂಕ ಏನಾಗ್ತದೆ ಅಂದರೆ 13 - 2 × 3 2 3 6 ಆಗುತ್ತದೆ. 13ರಲ್ಲಿ 6 ಕಳೆದೆಷ್ಟುಕೊಳ್ಳುತ್ತದೆ, 7 ಬರುತ್ತದೆ. ಹಾಗಾಗಿ ನಾವು y ನಿರ್ದೇಶಾಂಕವನ್ನು ಗ್ರಾಫಲ್ಲಿ ಗುರುತಿಸೋದು ಅಂದರೆ 7ಅನ್ನು ಗ್ರಾಫಲ್ಲಿ ಗುರುತಿಸೋದು ಸುಲಭ ಆಗ್ತದೆ. ಅದಕ್ಕೋಸ್ಕರ ನಾನಿಲ್ಲಿ x ನಿರ್ದೇಶಾಂಕವನ್ನು 3 ಆಗಿ ತೆಗೆದುಕೊಂಡಿದ್ದೇನೆ. ಹಾಗೆ 4 ಆಗಿ ತೆಗೆದುಕೊಂಡ್ರೆ ಸೊ 13 - x ನಿರ್ದೇಶಾಂಕ 4 2 × 4 ಅಂದರೆ 8 ಆಗ್ತದೆ. 13ರಲ್ಲಿ 8ಅನ್ನು ಕಳೆದ್ರೆ 5 ಬರ್ತದೆ. ಸೊ y ನಿರ್ದೇಶಾಂಕ ಇಲ್ಲಿ 5 ಬರ್ತದೆ. 5ಅನ್ನು ನಾವು ಸುಲಭವಾಗಿ ಗುರುತಿಸ್ಬೋದು. ಹಾಗೆ x ನಿರ್ದೇಶಾಂಕವನ್ನು 4 ಆಗಿ ತೆಗೆದುಕೊಂಡ್ರೆ y ಏನಾಗ್ತದೆ ಅಂದರೆ 13 - 2 × 4 2 × 4 ಅಂದರೆ 8 ಆಗ್ತದೆ. 13ರಲ್ಲಿ 8ಅನ್ನು ಕಳೆದ್ರೆ 5 ಬರ್ತದೆ. ಈ y ನಿರ್ದೇಶಾಂಕ 5ಅನ್ನು ನಾವು ಸುಲಭವಾಗಿ ನಕ್ಷೆಯಲ್ಲಿ ಗುರುತಿಸ್ಬೋದು. ಹಾಗೆ x ನಿರ್ದೇಶಾಂಕವನ್ನು ನಾನಿಲ್ಲಿ 5 ಆಗಿ ತೆಗೆದುಕೊಂಡಿದ್ದೇನೆ. 5 ಆಗಿ ತೆಗೆದುಕೊಂಡ್ರೆ ಇದೇನಾಗ್ತದೆ, y ನಿರ್ದೇಶಾಂಕ 13 - 2 × 5 ಅಂದರೆ 2 ಇಲ್ಲಿ 10 ಆಗ್ತದೆ. 13 - 10 ಅಂದರೆ 3 ಆಗುವುದರಿಂದ ನಾವು y ನಿರ್ದೇಶಾಂಕದ ಬೆಲೆಯನ್ನು ಸುಲಭವಾಗಿ ಗ್ರಾಫಲ್ಲಿ ಗುರುತಿಸ್ಬೋದು. ಸೊ ಹಾಗಾಗಿ ನಾನಿಲ್ಲಿ x ನಿರ್ದೇಶಾಂಕದ ಬೆಲೆಯನ್ನು 3, 4, 5 ಆಗಿ ತೆಗೆದುಕೊಂಡಿದ್ದೇನೆ. ನೀವು ಬೇಕಾದರೆ ಬೇರೆ ಸಂಖ್ಯೆನ ತೆಗೆದುಕೊಳ್ಬೋದು, ಹಾಗೇನಿಲ್ಲ, ಇದೇ ತೆಗೆದುಕೊಳ್ಬೇಕಂತೇನಿಲ್ಲ. ಸೊ ಇದನ್ನು ನಾನೀಗ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೇನೆ ನಿಮಗೆ. ಸೊ x = 3 ಆಗಿ ತೆಗೆದುಕೊಂಡ್ರೆ y = 13 - 2 × x ನ ಬೆಲೆ ಎಷ್ಟು 3, x ನ ಸ್ಥಾನದಲ್ಲಿ ಆದೇಶಿಸಿಕೊಳ್ಬೇಕು. 13 - 2 3 6 ಆಗ್ತದೆ. 13ರಲ್ಲಿ 6 ಕಳೆದ್ರೆ 7 ಉಳಿಯುತ್ತದೆ. ಹಾಗಾಗಿ x ನಿರ್ದೇಶಾಂಕ 3 ಆಗಿದ್ದಾಗ y ನಿರ್ದೇಶಾಂಕದ ಬೆಲೆ ಎಷ್ಟು ಬರ್ತದೆ, 7 ಬರ್ತದೆ. ಇದೇ ರೀತಿಯಾಗಿ ನಾವೀಗ x ನಿರ್ದೇಶಾಂಕ 4 ಆದಾಗ y ನಿರ್ದೇಶಾಂಕ ಎಷ್ಟಾಗ್ತಾ ಎಂಬುದನ್ನು ಕಂಡುಹಿಡಿಯೋಣ. y = 13 - 2 × x ನಿರ್ದೇಶಾಂಕ 4, x ನ ಸ್ಥಾನದಲ್ಲಿ 4ಅನ್ನು ಆದೇಶಿಸಿಕೊಂಡಾಗ ಇದು 13 - 2 4 8 ಆಗುತ್ತದೆ. 13 - 8 ಅಂದರೆ 5 ಆಗುವುದರಿಂದ x ನಿರ್ದೇಶಾಂಕದ ಬೆಲೆ 4 ಆಗಿದ್ದಾಗ y ನಿರ್ದೇಶಾಂಕದ ಬೆಲೆ 5 ಆಗ್ತದೆ. ಇದೇ ರೀತಿ ನಾವೀಗ x ನಿರ್ದೇಶಾಂಕದ ಬೆಲೆ 5 ಆದಾಗ y ನಿರ್ದೇಶಾಂಕದ ಬೆಲೆ ಎಷ್ಟಾಗ್ತಾ ಎಂಬುದನ್ನು ಕಂಡುಹಿಡಿಯೋಣ. y = 13 - 2 × x ನ ಸ್ಥಾನದಲ್ಲಿ x ನಿರ್ದೇಶಾಂಕದ ಬೆಲೆ 5ಅನ್ನು ಆದೇಶಿಸಿಕೊಂಡಾಗ ಇದು 13 - 2 ಇಲ್ಲೇ 10 ಆಗುತ್ತದೆ. 13 - 10 ಅಂದರೆ 3 ಆಗುವುದರಿಂದ x ನಿರ್ದೇಶಾಂಕದ ಬೆಲೆ 5 ಆದಾಗ y ನಿರ್ದೇಶಾಂಕದ ಬೆಲೆ ಎಷ್ಟಾಗ್ತದೆ, 3 ಆಗುತ್ತದೆ. ಸೊ ಹೀಗೆ ನಾವು ಈ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ಮತ್ತೊಂದು ಸಮೀಕರಣ x + y = 8 ಈ ಸಮೀಕರಣವನ್ನು ತೆಗೆದುಕೊಂಡು ಈ ಸಮೀಕರಣವನ್ನು yಗೆ ಬಿಡಿಸಿಕೊಂಡು ತದನಂತರ ಈ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯೋಣ. ಸೊ ಮೊದಲಿಗೆ ನಾವು y = 8 ಇದ್ದ ಹಾಗೆ ಬರೆದುಕೊಳ್ಳೋಣ. +x ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ -x ಆಗುವುದರಿಂದ ಈ ಸಮೀಕರಣವನ್ನು yಗೆ
ಸರಿಪಡಿಸಿಕೊಂಡ ನಂತರ ಈ ಸಮೀಕರಣವು y = n2 - x ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ನಾವು ಈ y ನ ಸಹಾಯದಿಂದ ಈ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯೋಣ. ಇಲ್ಲಿ x ನಿರ್ದೇಶಾಂಕಗಳನ್ನು ನಾವಾಗೆ ತೆಗೆದುಕೊಳ್ಳಬೇಕು. ಇಲ್ಲಿ x ನಿರ್ದೇಶಾಂಕಗಳನ್ನು ನಾನು 3, 4, 5 ಆಗಿ ತೆಗೆದುಕೊಂಡಿದ್ದೇನೆ. ಯಾಕಂದರೆ x ನಿರ್ದೇಶಾಂಕವನ್ನು 3 ತೆಗೆದುಕೊಂಡಾಗ y ನಿರ್ದೇಶಾಂಕ ಏನು ಸಿಗ್ತದೆ, n2 - x ನ ಜಾಗದಲ್ಲಿ 3 ಆದೇಶಿಸಿದಾಗ ಇದು n2 - 3, n2 - 3 ಅಂದರೆ 5 ಆಗುತ್ತದೆ. y ನಿರ್ದೇಶಾಂಕ 5 ಆಗಿ ಸಿಗ್ತದೆ. ಇದು 3, 5 ಈ ಬಿಂದುವನ್ನು ನಾವು ಸುಲಭವಾಗಿ ನಕ್ಷೆಯಲ್ಲಿ ಗುರುತಿಸಬಹುದು. ಹಾಗೆ x ನಿರ್ದೇಶಾಂಕವನ್ನು 4 ಆಗಿ ತೆಗೆದುಕೊಂಡಾಗ y ನಿರ್ದೇಶಾಂಕ ಏನಾಗ್ತದೆ ಅಂದರೆ y = n2 - 4, n2 - 4 ಅಂದರೆ 4 ಆಗೋದ್ರಿಂದ ಸೊ ಈ 4, 4 ಈ ಬಿಂದುವನ್ನು ನಾವು ನಕ್ಷೆಯಲ್ಲಿ ಸುಲಭವಾಗಿ ಗುರುತಿಸಬಹುದು. ಸೊ ವಿದ್ಯಾರ್ಥಿಗಳೇ, ಇಲ್ಲಿ y ನಿರ್ದೇಶಾಂಕವನ್ನು ಕಂಡುಹಿಡಿಯಬೇಕಾದ ನಾವು x ನಿರ್ದೇಶಾಂಕದ ಬೆಲೆ 3, 4, 5 8ರಿಂದ ಕಳೆದು y ನಿರ್ದೇಶಾಂಕದ ಬೆಲೆಯನ್ನು ಬರಿತಾ ಹೋಗಬೇಕು. ನೋಡಿ, x ನಿರ್ದೇಶಾಂಕ 3 ಇದೆ, 8ರಿಂದ 3 ಕಳೆದಾಗ ಎಷ್ಟು ಬರ್ತಾ ಇದೆ, 5 ಬರ್ತಾ ಇದೆ. x ನಿರ್ದೇಶಾಂಕ 4 ಇದೆ, 8ರಿಂದ 4 ಕಳೆದ್ರೆ ಎಷ್ಟು ಬರ್ತಾ ಇದೆ, 4 ಬರ್ತಾ ಇದೆ y ನಿರ್ದೇಶಾಂಕ. ಅದೇ ರೀತಿ x ನಿರ್ದೇಶಾಂಕ 5 ಇದೆ. ಸೊ 8ರಿಂದ 5 ಕಳೆದಾಗ ನಮಗೆ ಸಿಗುವಂಥ y ನಿರ್ದೇಶಾಂಕ ಏನು ಬರ್ತದೆ, 3 ಆಗ್ತದೆ. ಸೊ ಹೀಗೆ ನಾವು ಈ y ನ ಸಹಾಯದಿಂದ ಈ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದಂಥ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿದುಕೊಳ್ಬೇಕು. ಸೊ ಹೀಗೆ ನಾವು ಕೊಟ್ಟಂಥ 2 ಸಮೀಕರಣಗಳ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿದ ನಂತರ ಈ ನಿರ್ದೇಶಾಂಕ ಬಿಂದುಗಳನ್ನು ನಾವೀಗ ನಕ್ಷೆಯಲ್ಲಿ ಗುರುತಿಸಿ ಈ 2 ಸಮೀಕರಣಗಳಿಗೆ ಪರಿಹಾರವನ್ನು ಕಂಡುಹಿಡಿಯೋಣ. ಸೊ ಅದಕ್ಕಿಂತ ಪೂರ್ವದಲ್ಲಿ ನಾವು x ಅಕ್ಷ y ಅಕ್ಷವನ್ನು ಗುರುತಿಸ್ಕೊಳ್ಬೇಕು. ಹಾಗೆ ಸ್ಕೇಲ್ x ಅಕ್ಷ 1 ಸೆಂಟಿಮೀಟರ್ = 1 ಮಾನ, y ಅಕ್ಷ 1 ಸೆಂಟಿಮೀಟರ್ = 1 ಮಾನವನ್ನು ಬರೆದುಕೊಳ್ಬೇಕು. ಇದೆಲ್ಲದಕ್ಕೂ ಕಾಮನ್ ಆಗಿದೆ. ಸೊ ಮೊದಲಿಗೆ ನಾವು ಮೊದಲನೇ ಸಮೀಕರಣದ ನಿರ್ದೇಶಾಂಕ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಿ ಮೊದಲನೇ ಸಮೀಕರಣದ ನಕ್ಷೆಯನ್ನು ಎಳೆಯೋಣ. ಸೊ ಈ ಮೊದಲನೇ ಸಮೀಕರಣದ ಮೊದಲನೇ ಬಿಂದು 3, 7 ಆಗಿದೆ. ಅಂದರೆ x ನಿರ್ದೇಶಾಂಕ 3, y ನಿರ್ದೇಶಾಂಕ +7 ಆಗಿದೆ. x ನಿರ್ದೇಶಾಂಕ +3 ಅಂದರೆ x ಅಕ್ಷದ ಮೇಲೆ ಇಲ್ಲಿ ಬರ್ತಾ ಇದೆ. ಸೊ y ನಿರ್ದೇಶಾಂಕ +7 ಅಂದರೆ x ಅಕ್ಷದ ಮೇಲಿರುವಂಥ +3 ಈ ಬಿಂದುವಿನ ಮೇಲ್ಗಡೆ ಹೋಗಬೇಕು, x ಅಕ್ಷದ ಮೇಲ್ಗಡೆ ಹೋಗಬೇಕು. +1, +2, +3, +4, +5, +6, +7 ನೋಡಿ ಇಲ್ಲಿ ಬರ್ತಾ ಇದೆ. ಇದು x ನಿರ್ದೇಶಾಂಕ 3, y ನಿರ್ದೇಶಾಂಕ 7 ಆಗಿರುವ ಬಿಂದು. ಈ ಬಿಂದುವನ್ನು ಗುರುತಿಸ್ಕೊಳ್ಬೇಕು. ಹಾಗೆ ಎರಡನೇ ಬಿಂದುವಿನಲ್ಲಿ x ನಿರ್ದೇಶಾಂಕ 4, y ನಿರ್ದೇಶಾಂಕ +5. x ನಿರ್ದೇಶಾಂಕ +4 ಅಂದರೆ x ಅಕ್ಷದ ಮೇಲೆ ಇಲ್ಲಿ ಬರ್ತಾ ಇದೆ. y ನಿರ್ದೇಶಾಂಕ +5 ಅಂದರೆ ಇದೇ ದಾರಿಯ ಮೂಲಕ ಮೇಲ್ಗಡೆ ಹೋಗಬೇಕು. +1, +2, +3, +4, +5 ನೋಡಿ ಇಲ್ಲಿ ಬರ್ತಾ ಇದೆ ಇದು ಬಿಂದು. ಇದು 4, 5 ಅಂತ ಗುರುತಿಸ್ಕೊಳ್ಬೇಕು. x ನಿರ್ದೇಶಾಂಕ 4, y ನಿರ್ದೇಶಾಂಕ 5 ಆಗಿದೆ. ಹಾಗೆ ಮೂರನೇ ಬಿಂದು x ನಿರ್ದೇಶಾಂಕ 5, y ನಿರ್ದೇಶಾಂಕ 3 ಇದೆ. ಸೊ x ನಿರ್ದೇಶಾಂಕ +5 ಅಂದರೆ ಇಲ್ಲಿ ಬರ್ತಾ ಇದೆ x ಅಕ್ಷದ ಮೇಲೆ. y ನಿರ್ದೇಶಾಂಕ +3 ಅಂದರೆ ಈ 5ರ ಮೇಲ್ಭಾಗಕ್ಕೆ ಹೋಗಬೇಕು. +1, +2, +3 ನೋಡಿ ಇದು 5, x ನಿರ್ದೇಶಾಂಕ 5, y ನಿರ್ದೇಶಾಂಕ 3 ಆಗಿರುವ ಬಿಂದು. ಸೊ ಹೀಗೆ ನಾವು ಈ ನಿರ್ದೇಶಾಂಕ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಿದ ನಂತರ ಈ 3 ಬಿಂದುಗಳನ್ನು ಒಂದೇ ಸರಳ ರೇಖೆಯಲ್ಲಿ ಬರುವ ಹಾಗೆ ಸ್ಕೇಲನ್ನು ಈ ರೀತಿಯಾಗಿ ಇಟ್ಟುಕೊಂಡು ಒಂದು ಉದ್ದವಾದ ರೇಖೆಯನ್ನು ಈ ರೀತಿಯಾಗಿ ಎಳೆದುಕೊಳ್ಬೇಕು. ಈ ಎಳೆದ ರೇಖೆ ಅಥವಾ ಈ ನಕ್ಷೆಯೇ ಮೊದಲನೇ ಸಮೀಕರಣದ ನಕ್ಷೆ ಆಗಿದೆ. ಹಾಗೆ ನಾವೀಗ ಈ ಎರಡನೇ ಸಮೀಕರಣದ ನಿರ್ದೇಶಾಂಕ ಬಿಂದುಗಳನ್ನು ಗುರುತಿಸಿ ಇದೇ ರೀತಿಯಾಗಿ ಎರಡನೇ ಸಮೀಕರಣದ ನಕ್ಷೆಯನ್ನು ಎಳೆಯಬೇಕು. ಸೊ ಎರಡನೇ ಸಮೀಕರಣದ ಮೊದಲನೇ ಬಿಂದು 3, 5 ಆಗಿದೆ. ಇಲ್ಲಿ x ನಿರ್ದೇಶಾಂಕ 3 ಆಗಿದ್ದರೆ y ನಿರ್ದೇಶಾಂಕ +5 ಆಗಿದೆ. x ನಿರ್ದೇಶಾಂಕ +3 ಅಂದರೆ ಇಲ್ಲಿ ಬರ್ತಾ ಇದೆ. y ನಿರ್ದೇಶಾಂಕ +5 ಅಂದರೆ ಮೇಲ್ಗಡೆ ಹೋಗಬೇಕು ಇದೇ ದಾರಿಯ ಮೂಲಕ. +1, +2, +3, +4, +5 ನೋಡಿ ಇಲ್ಲಿ ಬರ್ತಾ ಇದೆ. ಇದು 3, 5 ಬಿಂದು ಆಗಿದೆ. ಹಾಗೆ ಎರಡನೇ ಬಿಂದು 4, 4 ಆಗಿದೆ. x ನಿರ್ದೇಶಾಂಕ +4 ಹಾಗೆ y ನಿರ್ದೇಶಾಂಕ +4. x ನಿರ್ದೇಶಾಂಕ +4 ಅಂದರೆ ಇಲ್ಲಿ ಬರ್ತಾ ಇದೆ. y ನಿರ್ದೇಶಾಂಕ -4 ಅಂದರೆ x ಅಕ್ಷದಲ್ಲಿ ಇಲ್ಲಿ ಬರ್ತದೆ, ಎಡಭಾಗದಲ್ಲಿ ಬರ್ತದೆ, ಮೂಲ ಬಿಂದುವಿನ ಎಡಭಾಗದಲ್ಲಿ. ಇಲ್ಲಿ +4 ಆಗಿರೋದ್ರಿಂದ ಇದು ಮೂಲ ಬಿಂದುವಿನ ಬಲಭಾಗದಲ್ಲಿ +4 x ಅಕ್ಷದ ಮೇಲೆ ಬರ್ತಾ ಇದೆ. x ನಿರ್ದೇಶಾಂಕ 4 ಆದಾಗ y ನಿರ್ದೇಶಾಂಕ ಎಷ್ಟಿದೆ, +4 ಇರೋದ್ರಿಂದ ಇದೇ ದಾರಿಯ ಮೂಲಕ ಮೇಲ್ಗಡೆ ಹೋಗಬೇಕು. +1, +2, +3, +4 ನೋಡಿ ಇಲ್ಲಿ ಬರ್ತಾ ಇದೆ. ಇದು 4, 4 ಈ ಬಿಂದುವನ್ನು ಗುರುತಿಸ್ಕೊಳ್ಬೇಕು. ಅದೇ ರೀತಿಯಾಗಿ 5, 3 ಬಿಂದು ನೋಡಿ 5, 3 ಬಿಂದು ಇಲ್ಲೂ ಸಹ ಬಂದಿದೆ. ಈ ಸಮೀಕರಣದ ನಿರ್ದೇಶಾಂಕ ಬಿಂದುವು 5, 3 ಆಗಿದೆ. ಅದೇ ರೀತಿ ಈ ಸಮೀಕರಣದ ನಿರ್ದೇಶಾಂಕ ಬಿಂದುವು 5, 3 ಆಗಿರೋದ್ರಿಂದ ಈ ಬಿಂದು ಎರಡೂ ಸಮೀಕರಣಗಳ ಸಾಮಾನ್ಯ ನಿರ್ದೇಶಾಂಕ ಬಿಂದು ಆಗಿರೋದ್ರಿಂದ ಈ ಬಿಂದುವೇ ಈ ಕೊಟ್ಟಂಥ ಎರಡು ಸಮೀಕರಣಗಳ ಪರಿಹಾರವಾಗಿದೆ ಎಂಬುದನ್ನು ನೀವು ನೆನಪಿಟ್ಕೊಳ್ಬೇಕು. ಅದನ್ನು ನಕ್ಷೆಯಲ್ಲಿ ನಾವು ಗುರುತಿಸೋಣ. ಸೊ ಮೂರನೇ ಬಿಂದು 5, 3 ಆಗಿದೆ. ಇದನ್ನು ನಾವು ಗುರುತಿಸಬೇಕು. x ನಿರ್ದೇಶಾಂಕ +5 ಅಂದರೆ ಇಲ್ಲಿ ಬರ್ತಾ ಇದೆ x ಅಕ್ಷದ ಮೇಲೆ. y
ನಿರ್ದೇಶಾಂಕ +3 ಅಂದರೆ ಇದೇ ದಾರಿಯ ಮೂಲಕ ಮೇಲ್ಗಡೆ ಹೋಗಬೇಕು, +1 +2 +3. ನೋಡಿ ಆಲ್ರೆಡಿ ಈ ಬಿಂದುವನ್ನು ನಾವು ಗುರುತಿಸಾಗಿದೆ. ಎಲ್ಲಿ ಗುರುತಿಸಾಗಿದೆ? ಮೊದಲನೇ ಸಮೀಕರಣದಲ್ಲಿ ಗುರುತಿಸಾಗಿದೆ. ಅಂದರೆ ಮೊದಲನೇ ಸಮೀಕರಣದ ನಕ್ಷೆಯ ಮೇಲೆ ಈ ಬಿಂದು ಬಂದಿದೆ. ಹಾಗಾಗಿ ಈ ಬಿಂದು ಎರಡೂ ಸಮೀಕರಣದ ನಕ್ಷೆಯಲ್ಲಿ ಏನಾಗಿರ್ತದೆ? ಸಾಮಾನ್ಯವಾಗಿರ್ತದೆ. ಸೊ ಹಾಗಾಗಿ 5,3 ಈ ಬಿಂದುವನ್ನು ಮತ್ತೆ ಪುನಃ ಗುರುತಿಸುವ ಅಗತ್ಯ ಇಲ್ಲ. ಸೊ ನಾವೀಗ ಈ 3 ನಿರ್ದೇಶಾಂಕ ಬಿಂದುಗಳನ್ನು ಇಲ್ಲಿ ಗುರುತಿಸಿದ್ದೇವಲ್ಲ, ಈ 3 ನಿರ್ದೇಶಾಂಕ ಬಿಂದುಗಳು ಒಂದೇ ಸರಳ ರೇಖೆಯಲ್ಲಿ ಬರುವ ಹಾಗೆ ಸ್ಕೇಲನ್ನು ಇಟ್ಕೊಂಡು ಒಂದು ಉದ್ದವಾದ ಸರಳ ರೇಖೆಯನ್ನು ಎಳೆಯಬೇಕು. ಈ ಎರಡೂ ಸರಳ ರೇಖೆಗಳು ಯಾವ ಬಿಂದುವಿನಲ್ಲಿ ಛೇದಿಸಿದೆಯಲ್ಲ, ಈ ಬಿಂದುವಿನ ನಿರ್ದೇಶಾಂಕಗಳೇ ಕೊಟ್ಟಂಥ ಸಮೀಕರಣಗಳ ಪರಿಹಾರವಾಗಿದೆ. ಹಾಗಾದರೆ ಈ ಸಾಮಾನ್ಯ ಬಿಂದುವಿನ ನಿರ್ದೇಶಾಂಕಗಳು ಯಾವುದಾದ್ರು ಅಂತ ಕೇಳಿದ್ರೆ x ನಿರ್ದೇಶಾಂಕ 5, y ನಿರ್ದೇಶಾಂಕ 3. ಸೊ ಹಾಗಾಗಿ ಈ ಎರಡೂ ಸರಳ ರೇಖೆಗಳು ಛೇದಿಸಿದ ಸಾಮಾನ್ಯ ಬಿಂದುವಿನ ನಿರ್ದೇಶಾಂಕಗಳು 5,3 ಅಂದರೆ x ನಿರ್ದೇಶಾಂಕ 5 ಹಾಗೆ y ನಿರ್ದೇಶಾಂಕ 3 ಇವು ಈ ಕೊಟ್ಟಂಥ ಸಮೀಕರಣದ ನಕ್ಷಾರೂಪದ ಪರಿಹಾರವಾಗಿದೆ. ಸೊ ಹಾಗೆ ನಾವೀಗ LBA ನೋಟ್ಸಲ್ಲಿರುವಂಥ ಮತ್ತೊಂದು 4 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ: x+2y = 10, x+y = 8 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಈ ಪ್ರಶ್ನೆಯನ್ನು ಸಹ ನಾವು ಹಿಂದಿನ ಪ್ರಶ್ನೆಯ ರೀತಿಯಲ್ಲೇ ಬಿಡಿಸೋಣ. ಸೊ ಮೊದಲಿಗೆ ನಾವು ಮೊದಲನೇ ಸಮೀಕರಣವನ್ನು ತೆಗೆದುಕೊಂಡು ಈ ಸಮೀಕರಣವನ್ನು yಗೆ ಬಿಡಿಸಿಕೊಳ್ಳೋಣ. ಸೊ x+2y = 10 ಬರೆದುಕೊಳ್ಳೋಣ. ಸೊ 2y = 10 ಇದ್ದ ಹಾಗೆ ಬರೆದುಕೊಳ್ಳೋಣ. ಯಾಕಂದರೆ ಈ ಸಮೀಕರಣವನ್ನು ನಾವು ಈಗ yಗೆ ಬಿಡಿಸ್ಕೊಳ್ಬೇಕು. +x ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಬೇಕು. +x ಬಲಭಾಗಕ್ಕೆ ಹೋದಾಗ +x ಏನಾಗ್ತದೆ? -x ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ y ಅನ್ನು ಇದ್ದಾಗೆ ಬರೆದುಕೊಳ್ಳ್ರಿ. 10 - x ಅನ್ನು ಇದ್ದಾಗೆ ಬರೆದುಕೊಳ್ಳ್ರಿ. ಇಲ್ಲಿ 2 × y ಅಂತ ಇದೆ. ಈ -2 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು /2 ಆಗುತ್ತದೆ. ಆದ್ದರಿಂದ ಈ ಸಮೀಕರಣವನ್ನು ನಾವು yಗೆ ಬಿಡಿಸಿಕೊಂಡಾಗ ಈ ಸಮೀಕರಣವು y = 10 - x /2 ಆಗುತ್ತದೆ. ಹೀಗೆ ನಾವು ಈ ಸಮೀಕರಣವನ್ನು yಗೆ ಬಿಡಿಸಿಕೊಂಡ ನಂತರ ಈ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಈ y ನ ಸಹಾಯದಿಂದ ಕಂಡುಹಿಡಿಯೋಣ. ಸೊ ಇಲ್ಲಿ ನಾವು x ನಿರ್ದೇಶಾಂಕ ಬೆಲೆಗಳನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕಂದ್ರೆ, ಈ x ನಿರ್ದೇಶಾಂಕ ಬೆಲೆಗಳನ್ನು 10 ರಿಂದ ಕಳೆದಾಗ ಬರುವ ಉತ್ತರವು 2 ರಿಂದ ಭಾಗ ಹೋಗುವಂತಿರಬೇಕು. ಅಂದರೆ 2ರ ಮಗ್ಗಿಯಲ್ಲಿ ಬರುವಂತೆ ಇರಬೇಕು. ಫಾರ್ ಎಕ್ಸಾಂಪಲ್ 10 ರಿಂದ 0ನ್ನು ಕಳೆದಾಗ 10 ಬರುತ್ತದೆ. ಸೊ 10 2 ರಿಂದ ಭಾಗ ಹೋಗ್ತದೆ. ಹಾಗಾಗಿ y ನಿರ್ದೇಶಾಂಕ ಏನಾಗ್ತದೆ? 10/2 ಅಂದರೆ 5 ಬರ್ತದೆ. ಅದೇ ರೀತಿ x ನಿರ್ದೇಶಾಂಕ 2 ಆಗಿ ತೆಗೆದುಕೊಂಡ್ರೆ 10 - 2 8 ಆಗ್ತದೆ. 8 2 ರಿಂದ ಭಾಗ ಹೋಗ್ತದೆ. 8/2 ಅಂದರೆ 4 ಬರ್ತಾ ಇದೆ. ಹಾಗಾಗಿ y ನಿರ್ದೇಶಾಂಕವನ್ನು ನಾವು ಸುಲಭವಾಗಿ ನಕ್ಷೆಯಲ್ಲಿ ಗುರುತಿಸಬಹುದು. ಅದೇ ರೀತಿ x ನಿರ್ದೇಶಾಂಕದ ಬೆಲೆಯನ್ನು 4 ಆಗಿ ತೆಗೆದುಕೊಂಡ್ರೆ 10 - 4 6 ಆಗುತ್ತದೆ. 6/2 ಅಂದರೆ 3 ಸಿಗೋದ್ರಿಂದ y ನಿರ್ದೇಶಾಂಕವನ್ನು ನಾವು ಸುಲಭವಾಗಿ ನಾವೇನು ಮಾಡ್ಬೋದು? ನಕ್ಷೆಯಲ್ಲಿ ಗುರುತಿಸ್ಬೋದು. ನೀವು ಇಲ್ಲಿ x ನಿರ್ದೇಶಾಂಕವನ್ನು 1 ಆಗಿ ತೆಗೆದುಕೊಂಡ್ರೆ 10 - 1 9 ಆಗುತ್ತದೆ. 9/2 ಅಂದರೆ 9ರ ಅರ್ಧ 4.5 ಆಗುತ್ತದೆ. ಆ ಬಿಂದುವನ್ನು ಗ್ರಾಫಲ್ಲಿ ಗುರುತಿಸ್ಬೋದು, ಆದರೆ ಸ್ವಲ್ಪ ಕಷ್ಟ ಆಗೋದ್ರಿಂದ ನಾವು ಇಲ್ಲಿ x ನಿರ್ದೇಶಾಂಕಗಳನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕಂದ್ರೆ y ನಿರ್ದೇಶಾಂಕಗಳು ಚಿಕ್ಕ ಬೆಲೆಗಳು ಹಾಗೆ ಪೂರ್ಣಾಂಕಗಳು ಬರುವ ಹಾಗೆ ತೆಗೆದುಕೊಳ್ಬೇಕು. ಅದಕ್ಕೋಸ್ಕರ ನಾನಿಲ್ಲಿ x ನಿರ್ದೇಶಾಂಕಗಳನ್ನು 0, 2, 4 ಆಗಿ ತೆಗೆದುಕೊಂಡಿದ್ದೇನೆ. ನಾನೀಗ ಇದರ ಕ್ಯಾಲ್ಕುಲೇಷನನ್ನು ನಿಮಗೆ ಮಾಡಿ ತೋರಿಸ್ತೇನೆ. ಸೊ x ನಿರ್ದೇಶಾಂಕ y = 10 - x ನ ಜಾಗದಲ್ಲಿ 0 /2 10 - 0 ಅಂದರೆ 10 ಆಗ್ತದೆ. /2 2 1 2 2 10 ಆಗೋದ್ರಿಂದ x ನಿರ್ದೇಶಾಂಕದ ಬೆಲೆ 0 ಆದಾಗ y ನಿರ್ದೇಶಾಂಕದ ಬೆಲೆ 5 ಆಗ್ತದೆ. ಸೊ ಇದೇ ರೀತಿ ನಾವೀಗ x ನಿರ್ದೇಶಾಂಕದ ಬೆಲೆ 2 ಆದಾಗ y ನಿರ್ದೇಶಾಂಕದ ಬೆಲೆ ಎಷ್ಟಾಗ್ತಾ ಎಂಬುದನ್ನು ಕಂಡುಹಿಡಿಯೋಣ. 10 - x ನ ಬೆಲೆ ಎಷ್ಟು? 2/2 2 ಬರೆದುಕೊಳ್ಳೋಣ. 10 - 2 ಅಂದರೆ 8 ಆಗ್ತದೆ. /2 2 2 1 2 2 4 8 ಆಗುವುದರಿಂದ x ನಿರ್ದೇಶಾಂಕದ ಬೆಲೆ 2 ಆದಾಗ y ನಿರ್ದೇಶಾಂಕದ ಬೆಲೆ 4 ಆಗ್ತದೆ. ಹಾಗೆ x ನಿರ್ದೇಶಾಂಕದ ಬೆಲೆ 4 ಆದಾಗ y ನಿರ್ದೇಶಾಂಕದ ಬೆಲೆ ಎಷ್ಟಾಗ್ತದೆ ಅಂದರೆ y = 10 - x ನ ಜಾಗದಲ್ಲಿ 4 ಬರೆದುಕೊಳ್ಬೇಕು. 4/2 10 - 4 ಅಂದರೆ 6 ಆಗ್ತದೆ. /2 2 1 2 2 3 6 ಆಗೋದ್ರಿಂದ x ನಿರ್ದೇಶಾಂಕದ ಬೆಲೆ 4 ಆದಾಗ y ನಿರ್ದೇಶಾಂಕದ ಬೆಲೆ 3 ಆಗುತ್ತದೆ. ಸೊ ಹೀಗೆ ನಾವು ಮೊದಲನೇ ಸಮೀಕರಣದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿದ ನಂತರ ಪ್ರಶ್ನೆಯಲ್ಲಿ ನೀಡಿರುವ ಎರಡನೇ ಸಮೀಕರಣ x+y = 8 ಈ ಸಮೀಕರಣವನ್ನು ತೆಗೆದುಕೊಂಡು ಈ ಸಮೀಕರಣವನ್ನು yಗೆ ಬಿಡಿಸಿಕೊಂಡು ಈ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯೋಣ. y = 8 ಇದ್ದ ಹಾಗೆ ಬರೆದುಕೊಳ್ಳೋಣ. +x ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ +x ಏನಾಗ್ತದೆ? -x ಆಗುತ್ತದೆ. ಸೊ ಆದ್ದರಿಂದ ಈ ಸಮೀಕರಣದ yಗೆ ಬಿಡಿಸಿದ ರೂಪ ಏನಾಗ್ತದೆ? y = 8 - x ಆಗುತ್ತದೆ. ಸೊ ಹೀಗೆ ನಾವು ಈ ಸಮೀಕರಣವನ್ನು yಗೆ ಬಿಡಿಸಿಕೊಂಡ ನಂತರ ನಾವೀಗ
ಈ ವಾಯ್ನ ಸಹಾಯದಿಂದ ಈ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯೋಣ. ಇಲ್ಲಿ ಎಕ್ಸ್ ನಿರ್ದೇಶಾಂಕಗಳನ್ನು ನಾವಾಗಿ ತೆಗೆದುಕೊಳ್ಬೇಕು. ನಾನು ಇಲ್ಲಿ ಎಕ್ಸ್ ನಿರ್ದೇಶಾಂಕಗಳನ್ನು 2, 3, 4 ಆಗಿ ತೆಗೆದುಕೊಂಡಿದ್ದೇನೆ. ನೀವು ಬೇಕಾದರೆ ಇಲ್ಲಿ ಎಕ್ಸ್ ನಿರ್ದೇಶಾಂಕದ ಬೆಲೆಗಳನ್ನು 0, 1, 2 ಆಗಿ ತೆಗೆದುಕೊಳ್ಬಹುದು. ಆ ರೀತಿ ತೆಗೆದುಕೊಂಡಾಗ ನಿಮಗೆ ವಾಯ್ ನಿರ್ದೇಶಾಂಕದ ಬೆಲೆ ಸ್ವಲ್ಪ ದೊಡ್ಡದಾಗಿ ಸಿಗ್ತದೆ. ಸೊ ಅದೇನು ಪ್ರಾಬ್ಲಮ್ ಇಲ್ಲ, ನೀವು ಈಸಿಯಾಗಿ ಗ್ರಾಫಲ್ಲಿ ಗುರುತಿಸಬಹುದು. ನಾನಿಲ್ಲಿ ಬಿಂದುಗಳು ಸ್ವಲ್ಪ ಚಿಕ್ಕದಾಗಿ ಬರುವ ಹಾಗೆ ಎಕ್ಸ್ ನಿರ್ದೇಶಾಂಕಗಳನ್ನ ತೆಗೆದುಕೊಂಡಿದ್ದೇನೆ. ಸೊ ಎಕ್ಸ್ ನಿರ್ದೇಶಾಂಕ ಏನು ತೆಗೆದುಕೊಂಡಿರ್ತೀರಲ್ವ ನೀವು, ಅದನ್ನು ನೀವು 8ರಿಂದ ಕಳೆದಾಗ ನಿಮಗೆ ವಾಯ್ ನಿರ್ದೇಶಾಂಕದ ಬೆಲೆ ಸಿಗ್ತದೆ. ನೋಡಿ ಇಲ್ಲಿ ವಾಯ್ ನಿರ್ದೇಶಾಂಕವನ್ನು ಪಡೆಯುವಂಥ ಸಮೀಕರಣ ಏನಿದೆ, y = 8 - x ಇದೆ. ಹಾಗಾಗಿ ಎಕ್ಸ್ ನಿರ್ದೇಶಾಂಕ ಏನು ತೆಗೆದುಕೊಂಡಿರ್ತೀರಲ್ವ ಅದನ್ನು ನೀವು 8ರಿಂದ ಕಳೆದ್ರೆ ನಿಮಗೆ ವಾಯ್ ನಿರ್ದೇಶಾಂಕದ ಬೆಲೆಗಳು ಸಿಗ್ತಾ ಹೋಗ್ತವೆ. ಸೊ ಎಕ್ಸ್ ನಿರ್ದೇಶಾಂಕ 2 ಇದೆ. ಎಕ್ಸ್ ನಿರ್ದೇಶಾಂಕ 2 ಆದಾಗ ವಾಯ್ ನಿರ್ದೇಶಾಂಕ ಏನಾಗ್ತದೆ ಅಂದರೆ 8 - 2. ಎಕ್ಸ್ನ ಸ್ಥಾನದಲ್ಲಿ 2ಅನ್ನು ಹಾಕಬೇಕು. 8 - 2 ಅಂದರೆ 6 ಆಗ್ತದೆ. ಸೊ ಹಾಗೆ ಎಕ್ಸ್ ನಿರ್ದೇಶಾಂಕದ ಬೆಲೆ 3 ಆದಾಗ ವಾಯ್ ನಿರ್ದೇಶಾಂಕ ಏನಾಗ್ತದೆ ಅಂದರೆ 8 - ಎಕ್ಸ್ ನಿರ್ದೇಶಾಂಕದ ಬೆಲೆ 3. 8 - 3 ಅಂದರೆ 5 ಆಗುತ್ತದೆ. ಹಾಗೆ ಎಕ್ಸ್ ನಿರ್ದೇಶಾಂಕದ ಬೆಲೆ 4 ಆದಾಗ 8ರಿಂದ 4ಅನ್ನು ಕಳೆದ್ರೆ ಎಷ್ಟು ಬರ್ತಾ ಇದೆ, 4 ಬರ್ತಾ ಇದೆ. ಹಾಗಾಗಿ ಎಕ್ಸ್ ನಿರ್ದೇಶಾಂಕದ ಬೆಲೆ 4 ಆದಾಗ ವಾಯ್ ನಿರ್ದೇಶಾಂಕದ ಬೆಲೆ +4 ಆಗುತ್ತದೆ. ಹೀಗೆ ನಾವು ಈ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿದ ನಂತರ ನಾವೀಗ ಈ ಮೊದಲನೇ ಸಮೀಕರಣದ ನಿರ್ದೇಶಾಂಕ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸೋಣ. ಸೊ ಮೊದಲನೇ ಸಮೀಕರಣದ ಮೊದಲನೇ ನಿರ್ದೇಶಾಂಕ ಬಿಂದು 0,5 ಇದೆ. ಸೊ ಇಲ್ಲಿ ಎಕ್ಸ್ ನಿರ್ದೇಶಾಂಕ 0 ಅಂದರೆ ಇದು ಮೂಲ ಬಿಂದು ಆಗಿದೆ. ಹಾಗೆ ವಾಯ್ ನಿರ್ದೇಶಾಂಕ +5 ಅಂದರೆ ಎಕ್ಸ್ ಅಕ್ಷದ ಮೇಲ್ಭಾಗದಲ್ಲಿ ಹೋಗಬೇಕು ಇದೇ ದಾರಿಯ ಮೂಲಕ. +1, +2, +3, +4, +5 ನೋಡಿ ಇಲ್ಲಿ ಬರ್ತಾ ಇದೆ. ಈ ಬಿಂದು 0,5 ಬಿಂದು ಆಗಿದೆ. ಹಾಗೆ ಎರಡನೇ ಬಿಂದು 2,4 ಎಕ್ಸ್ ನಿರ್ದೇಶಾಂಕ 2, ವಾಯ್ ನಿರ್ದೇಶಾಂಕ +4. ಎಕ್ಸ್ ನಿರ್ದೇಶಾಂಕ +2 ಅಂದರೆ ಎಕ್ಸ್ ಅಕ್ಷದ ಮೇಲೆ ಇಲ್ಲಿ ಬರ್ತಾ ಇದೆ. ವಾಯ್ ನಿರ್ದೇಶಾಂಕ +4 ಅಂದರೆ ಇದೇ ಬಿಂದುವಿನ ಮೂಲಕ ಮೇಲ್ಗಡೆ ಹೋಗಬೇಕು. +1, +2, +3, +4 ಇದು ಎಕ್ಸ್ ನಿರ್ದೇಶಾಂಕ 2 ಹಾಗೆ ವಾಯ್ ನಿರ್ದೇಶಾಂಕ +4 ಆಗಿರುವಂಥ ಬಿಂದು. ಇದನ್ನು ಗುರುತಿಸ್ಕೊಳ್ರಿ. ಹಾಗೆ ಮೂರನೇ ಬಿಂದು ಏನಿದೆ, ಎಕ್ಸ್ ನಿರ್ದೇಶಾಂಕ 4, ವಾಯ್ ನಿರ್ದೇಶಾಂಕ 3. ಎಕ್ಸ್ ನಿರ್ದೇಶಾಂಕ +4 ಅಂದರೆ ಇಲ್ಲಿ ಬರ್ತಾ ಇದೆ ಎಕ್ಸ್ ಅಕ್ಷದ ಮೇಲೆ. ವಾಯ್ ನಿರ್ದೇಶಾಂಕ +3 ಅಂದರೆ ಇದೇ ದಾರಿಯ ಮೂಲಕ ಮೇಲ್ಗಡೆ ಹೋಗಬೇಕು. +1, +2, +3 ಈ ಬಿಂದುವನ್ನು ಗುರುತಿಸ್ಕೊಳ್ರಿ. 4,3 ಹೀಗೆ ನಾವು ಈ 3 ನಿರ್ದೇಶಾಂಕ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಿದ ನಂತರ ನಾವೀಗ ಸ್ಕೇಲನ್ನು ಇಟ್ಕೊಂಡು ಈ 3 ನಿರ್ದೇಶಾಂಕ ಬಿಂದುಗಳು ಒಂದೇ ಸರಳ ರೇಖೆಯಲ್ಲಿ ಬರುವ ಹಾಗೆ ಒಂದು ಉದ್ದವಾದ ರೇಖೆಯನ್ನು ಈ ರೀತಿಯಾಗಿ ಎಳೆದುಕೊಳ್ಬೇಕು. ಈ ರೇಖೆಯೇ ಇಲ್ಲಿ ಕೊಟ್ಟಂಥ ಮೊದಲನೇ ಸಮೀಕರಣದ ನಕ್ಷೆಯಾಗಿದೆ. ಹೀಗೆ ನಾವು ಮೊದಲನೇ ಸಮೀಕರಣದ ನಕ್ಷೆಯನ್ನು ಎಳೆದುಕೊಂಡ ನಂತರ ನಾವೀಗ ಎರಡನೇ ಸಮೀಕರಣದ ನಿರ್ದೇಶಾಂಕ ಬಿಂದುಗಳನ್ನು ಈ ನಕ್ಷೆಯಲ್ಲಿ ಗುರುತಿಸಿ ಎರಡನೇ ಸಮೀಕರಣದ ನಕ್ಷೆಯನ್ನು ಎಳೆಯೋಣ. ಎರಡನೇ ಸಮೀಕರಣದ ಮೊದಲನೇ ಬಿಂದು 2,6 ಆಗಿದೆ. ಇಲ್ಲಿ ಎಕ್ಸ್ ನಿರ್ದೇಶಾಂಕ +2 ಅಂದರೆ ಇಲ್ಲಿ ಬರ್ತಾ ಇದೆ ಎಕ್ಸ್ ಅಕ್ಷದ ಮೇಲೆ. ವಾಯ್ ನಿರ್ದೇಶಾಂಕ +6 ಅಂದರೆ ಇದೇ ದಾರಿಯ ಮೂಲಕ ಮೇಲ್ಗಡೆ ಹೋಗಬೇಕು. +1, +2, +3, +4, +5, +6 ಈ ಬಿಂದು 2,6 ಆದಂಥ ಬಿಂದು ಆಗಿದೆ. ನೋಡಿ ಎಕ್ಸ್ ನಿರ್ದೇಶಾಂಕ 2, ವಾಯ್ ನಿರ್ದೇಶಾಂಕ +6 ಈ ಬಿಂದುವನ್ನು ಗುರುತಿಸ್ಕೊಳ್ರಿ. ಹಾಗೆ ಎರಡನೇ ಬಿಂದು 3,5 ಇಲ್ಲಿ ಎಕ್ಸ್ ನಿರ್ದೇಶಾಂಕ 3, ವಾಯ್ ನಿರ್ದೇಶಾಂಕ +5 ಇದೆ. ಎಕ್ಸ್ ನಿರ್ದೇಶಾಂಕ +3 ಅಂದರೆ ಇಲ್ಲಿ ಬರ್ತಾ ಇದೆ. ವಾಯ್ ನಿರ್ದೇಶಾಂಕ +5 ಅಂದರೆ ಎಕ್ಸ್ ಅಕ್ಷದ ಮೇಲ್ಭಾಗದಲ್ಲಿ ಹೋಗಬೇಕು. +1, +2, +3, +4, +5 ಇದು 3,5 ಆಗಿರುವ ಬಿಂದು ಆಗಿದೆ. ಹಾಗೆ 4,4 ಮೂರನೇ ಬಿಂದು ಎಕ್ಸ್ ನಿರ್ದೇಶಾಂಕ 4, ವಾಯ್ ನಿರ್ದೇಶಾಂಕ 4. ಎಕ್ಸ್ ನಿರ್ದೇಶಾಂಕ +4 ಅಂದರೆ ಇಲ್ಲಿ ಬರ್ತಾ ಇದೆ ಎಕ್ಸ್ ಅಕ್ಷದ ಮೇಲೆ. ವಾಯ್ ನಿರ್ದೇಶಾಂಕ +4 ಅಂದರೆ ಇದೇ ದಾರಿಯ ಮೂಲಕ ಮೇಲ್ಗಡೆ ಹೋಗಬೇಕು. +1, +2, +3, +4 ನೋಡಿ ಇಲ್ಲಿ ಬರ್ತಾ ಇದೆ. ಇದು 4,4 ಎಕ್ಸ್ ನಿರ್ದೇಶಾಂಕ 4, ವಾಯ್ ನಿರ್ದೇಶಾಂಕ 4. ಸೊ ನಾವೀಗ ಏನು ಮಾಡಬೇಕಂದ್ರೆ ಈ 3 ಬಿಂದುಗಳು ಒಂದೇ ಸರಳ ರೇಖೆಯಲ್ಲಿ ಬರುವ ಹಾಗೆ ಸ್ಕೇಲನ್ನು ಈ ರೀತಿಯಾಗಿ ಇಟ್ಕೊಳ್ಬೇಕು. ಇಟ್ಕೊಂಡು ಒಂದು ಉದ್ದವಾದ ರೇಖೆಯನ್ನು ಎಳೆಯಬೇಕು. ಈ ರೇಖೆಯನ್ನು ಎಳೆದಾಗ ಈ ಎರಡು ರೇಖೆಗಳು ಇವೆರಡು ನಕ್ಷೆಗಳು ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇರೋದನ್ನು ನಾವು ಗಮನಿಸಬಹುದು. ಈ ಬಿಂದುವನ್ನು ನಾವು ನೇರವಾಗಿ ಲಂಬವಾಗಿ ಎಕ್ಸ್ ಅಕ್ಷಕ್ಕೆ ಸೇರಿಸಿದ್ರೆ ಇದು ಎಲ್ಲಿ ಎಕ್ಸ್ ಅಕ್ಷವನ್ನು ಎಲ್ಲಿ ರೀಚ್ ಆಗ್ತಾ ಇದೆ, 6ಕ್ಕೆ ರೀಚ್ ಆಗ್ತಾ ಇದೆ. ಹಾಗೆ ವಾಯ್ ಅಕ್ಷಕ್ಕೆ ಸೇರಿಸಿದ್ರೆ ಇದು ಎಲ್ಲಿ ಸೇರ್ತಾ ಇದೆ, 2ಕ್ಕೆ ಸೇರ್ತಾ ಇದೆ. ಹಾಗಾಗಿ ಈ ಛೇದಿಸಿದ ಬಿಂದುವಿನ ನಿರ್ದೇಶಾಂಕಗಳು 6,2 ಆಗಿದೆ. ಅಂದರೆ ಎಕ್ಸ್ ನಿರ್ದೇಶಾಂಕ 6, ವಾಯ್ ನಿರ್ದೇಶಾಂಕ 2 ಆಗಿದೆ. ಸೊ ಈ ಎರಡೂ ಸರಳ ರೇಖೆಗಳು ಛೇದಿಸಿದ ಬಿಂದುವಿನ ನಿರ್ದೇಶಾಂಕಗಳೇ ಕೊಟ್ಟಂಥ ನಕ್ಷೆಗಳ ಪರಿಹಾರವಾಗಿರುವುದರಿಂದ ಈ ಛೇದಿಸಿದ ಬಿಂದುವಿನ ನಿರ್ದೇಶಾಂಕಗಳು x = 6, ಅದೇ ರೀತಿ y = 2 ಆಗಿರೋದ್ರಿಂದ ಈ x = 6 ಹಾಗೆ y = 2 ಈ ಸಮೀಕರಣದ ಪರಿಹಾರವಾಗಿದೆ.
ಸೊ ಹಾಗೆ ನಾವೀಗ LBA ನೋಟ್ಸಲ್ಲಿ ಕೊಟ್ಟಿರುವಂಥ ಮತ್ತೊಂದು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ತೆಗೆದುಕೊಂಡು ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನಕ್ಷೆಯ ವಿಧಾನದಿಂದ ಬಿಡಿಸೋಣ. ಇಲ್ಲಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು 2x + y = 4 ಹಾಗೆ x + y = 3 ಆಗಿದೆ. ಈ ಪ್ರಶ್ನೆಯನ್ನು ಸಹ ನಾವು ಹಿಂದಿನ ಲೆಕ್ಕಗಳನ್ನು ಯಾವ ರೀತಿಯಾಗಿ ಬಿಡಿಸಿದ್ದೇವಲ್ಲ ಅದೇ ರೀತಿಯಾಗಿ ಬಿಡಿಸಬೇಕು. ಸೊ ಮೊದಲಿಗೆ ನಾವು ಈ ಮೊದಲನೇ ಸಮೀಕರಣ 2x + y = 4 ಈ ಸಮೀಕರಣವನ್ನು ತೆಗೆದುಕೊಂಡು ಇದನ್ನು yಗೆ ಬಿಡಿಸಿಕೊಂಡು ತದನಂತರ ಈ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯೋಣ. ಸೊ ಈ ಸಮೀಕರಣವನ್ನು ನಾವು yಗೆ ಬಿಡಿಸಿಕೊಳ್ಬೇಕು. ಅದಕ್ಕೋಸ್ಕರ y = 4 ಇದ್ದ ಹಾಗೆ ಬರೆದುಕೊಳ್ಬೇಕು. ಪ್ಲಸ್ 2x ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಬೇಕು. ಸ್ಥಳಾಂತರಿಸಿದಾಗ 2x ಏನಾಗ್ತದೆ -2x ಆಗ್ತದೆ. ಸೊ ಹೀಗೆ ನಾವು ಈ ಸಮೀಕರಣವನ್ನು yಗೆ ಬಿಡಿಸಿಕೊಂಡ ನಂತರ ಈ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಈ yನ ಸಹಾಯದಿಂದ ಕಂಡುಹಿಡಿಯೋಣ. ಇಲ್ಲಿ x ನಿರ್ದೇಶಾಂಕ ಬಿಂದುಗಳನ್ನು ನಾನು 0, 1, 2 ಆಗಿ ತೆಗೆದುಕೊಂಡಿದ್ದೇನೆ. ಯಾಕಂದರೆ x ನಿರ್ದೇಶಾಂಕಗಳನ್ನು 0, 1, 2 ಆಗಿ ತೆಗೆದುಕೊಂಡ್ರೆ ನಮಗೆ y ನಿರ್ದೇಶಾಂಕ ಬಿಂದುಗಳು ಸಣ್ಣ ಅಂದರೆ ಚಿಕ್ಕ ಬೆಲೆಯುಳ್ಳ y ನಿರ್ದೇಶಾಂಕ ಬೆಲೆಗಳು ಸಿಗ್ತವೆ. ಹಾಗೆ ನಿರ್ದೇಶಾಂಕ ಬಿಂದುಗಳನ್ನು ನಾವು ನಕ್ಷೆಯಲ್ಲಿ ಗುರುತಿಸೋದು ಸಹ ಸುಲಭವಾಗ್ತದೆ. ಅದಕ್ಕೋಸ್ಕರ ನಾನಿಲ್ಲಿ x ನಿರ್ದೇಶಾಂಕಗಳನ್ನು 0, 1, 2 ಆಗಿ ತೆಗೆದುಕೊಂಡಿದ್ದೇನೆ. x ನಿರ್ದೇಶಾಂಕವನ್ನು 0 ಆಗಿ ತೆಗೆದುಕೊಂಡ್ರೆ y ನಿರ್ದೇಶಾಂಕ ಏನಾಗ್ತದೆ ಅಂದರೆ 4 - 2 ಇಂಟು x ನ ಸ್ಥಾನದಲ್ಲಿ 0ನ ಹಾಕಬೇಕು. ಇಂಟು 0 4 - 2 ಇಂಟು 0 ಅಂದರೆ 0 ಆಗ್ತದೆ. 4 - 0 ಅಂದರೆ 4 ಆಗುವುದರಿಂದ x ನಿರ್ದೇಶಾಂಕದ ಬೆಲೆ 0 ಆದಾಗ y ನಿರ್ದೇಶಾಂಕ ಏನಾಗ್ತದೆ 4 - 2 ಇಂಟು 0 2 ಇಂಟು 0 ಅಂದರೆ 0 4 - 0 ಅಂದರೆ 4 ಆಗ್ತದೆ. ಹಾಗೆ x ನಿರ್ದೇಶಾಂಕದ ಬೆಲೆ 1 ಆದಾಗ y ನಿರ್ದೇಶಾಂಕದ ಬೆಲೆ ಎಷ್ಟಾಗ್ತದೆ? ಸೊ 4 - 2 ಇಂಟು x ನಿರ್ದೇಶಾಂಕದ ಬೆಲೆ 1 2 ಇಂಟು 1 ಅಂದರೆ 2 4 - 2 ಅಂದರೆ 2 ಆಗ್ತದೆ. ಅದನ್ನೇ ನಿಮಗೆ ಇಲ್ಲಿ ಮಾಡಿ ತೋರಿಸ್ತೇನೆ ನಾನು. y = 4 - 2 ಇಂಟು x ನ ಸ್ಥಾನದಲ್ಲಿ ಏನು ಹಾಕ್ಕೊಳ್ರಿ 1 ಹಾಕ್ಕೊಳ್ರಿ. 4 - 2 ಅಂದರೆ 2 ಆಗುತ್ತದೆ. 4 - 2 ಅಂದರೆ 2 ಆಗ್ತದೆ. ಹೀಗೆ x ನಿರ್ದೇಶಾಂಕದ ಬೆಲೆ 1 ಆದಾಗ y ನಿರ್ದೇಶಾಂಕದ ಬೆಲೆ 2 ಆಗ್ತದೆ. ಅದೇ ರೀತಿಯಾಗಿ x ನಿರ್ದೇಶಾಂಕದ ಬೆಲೆ 2 ಆದಾಗ y ನಿರ್ದೇಶಾಂಕದ ಬೆಲೆ ಎಷ್ಟಾಗ್ಬೋದು ಹೇಳಿ ನೋಡುವ. ಸೊ 4 - 2 ಇಂಟು 2 x ನ ಸ್ಥಾನದಲ್ಲಿ x ನಿರ್ದೇಶಾಂಕದ ಬೆಲೆ 2ನ್ನು ಆದೇಶಿಸಿದಾಗ ಇದು 4 - 2 ಇಂಟು 2 ಆಗ್ತದೆ. 2 ಇಂಟು 2 4 ಆಗುತ್ತದೆ. 4 - 4 ಅಂದರೆ 0 ಆಗ್ತದೆ. ಅದನ್ನೇ ನಿಮಗೆ ಇಲ್ಲಿ ಮಾಡಿ ತೋರಿಸ್ತೇನೆ. y = 4 - 2 ಇಂಟು x ನ ಸ್ಥಾನದಲ್ಲಿ x ನ ಬೆಲೆ 2ನ್ನು ಬರೆದುಕೊಳ್ರಿ. ಸೊ 4 - 2 ಇಂಟು 2 4 ಆಗುವುದರಿಂದ 4 - 4 0 ಆಗುತ್ತದೆ. ಸೊ ಆದ್ದರಿಂದ x ನಿರ್ದೇಶಾಂಕದ ಬೆಲೆ 2 ಆದಾಗ y ನಿರ್ದೇಶಾಂಕದ ಬೆಲೆ 0 ಆಗುತ್ತದೆ. ಸೊ ಹೀಗೆ ನಾವು ಮೊದಲನೇ ಸಮೀಕರಣದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ಮತ್ತೊಂದು ಸಮೀಕರಣ x + y = 3 ಈ ಸರಳ ಸಮೀಕರಣವನ್ನು ತೆಗೆದುಕೊಂಡು ಇದನ್ನು yಗೆ ಬಿಡಿಸಿಕೊಂಡು ಈ ಸಮೀಕರಣದ ನಕ್ಷೆಯನ್ನು ಬಿಡಿಸಲು ಬೇಕಾದಂಥ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ಎರಡನೇ ಸಮೀಕರಣ x + y = 3ನ್ನು ಬರೆದುಕೊಳ್ಳೋಣ. ಇದನ್ನು ನಾವು ಈಗ yಗೆ ಬಿಡಿಸಬೇಕು. ಹಾಗಾಗಿ y = 3ನ್ನು ಇದ್ದ ಹಾಗೆ ಬರೆದುಕೊಳ್ಳ್ರಿ. ಪ್ಲಸ್ x ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ -x ಆಗುತ್ತದೆ. ಆದ್ದರಿಂದ ಈ ಸಮೀಕರಣದ yಗೆ ಬಿಡಿಸಿದ ರೂಪವು y = 3 - x ಆಗುತ್ತದೆ. ಸೊ ನಾವೀಗ ಈ yನ ಸಹಾಯದಿಂದ ಈ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದಂಥ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯೋಣ. ಇಲ್ಲಿ x ನಿರ್ದೇಶಾಂಕಗಳನ್ನು ನಾನು 0, 1, 2 ಆಗಿ ತೆಗೆದುಕೊಂಡಿದ್ದೇನೆ. ಸೊ ಯಾಕಂದರೆ x ನಿರ್ದೇಶಾಂಕವನ್ನು 0 ಆಗಿ ತೆಗೆದುಕೊಂಡ್ರೆ y ನಿರ್ದೇಶಾಂಕ ಏನಾಗ್ತದೆ y = 3 - x ನ ಬೆಲೆ 0 3 - 0 ಅಂದರೆ 3 ಆಗುತ್ತದೆ. ಸೊ ಹೀಗೆ ನಾವು ಅತ್ಯಂತ ಸುಲಭವಾದ ಬಿಂದುವನ್ನು ಅಂದರೆ ನಕ್ಷೆಯಲ್ಲಿ ಗುರುತಿಸಬಹುದಾದಂಥ ಸುಲಭವಾದ ಬಿಂದುವನ್ನು ನಾವಿಲ್ಲಿ ಪಡೆಯಬಹುದು x ನಿರ್ದೇಶಾಂಕ 0 ತೆಗೆದುಕೊಂಡಾಗ. ಹಾಗೆ x ನಿರ್ದೇಶಾಂಕ 1 ತೆಗೆದುಕೊಂಡಾಗ y ನಿರ್ದೇಶಾಂಕ ಏನಾಗ್ತದೆ ಅಂದರೆ y = 3 - x ನ ಬೆಲೆ 1ನ್ನು ಆದೇಶಿಸಿಕೊಳ್ಳ್ರಿ. 3 - 1 ಅಂದರೆ 3 - 1 ಅಂದರೆ 2 ಆಗುವುದರಿಂದ x ನಿರ್ದೇಶಾಂಕದ ಬೆಲೆ 1 ಆದಾಗ y ನಿರ್ದೇಶಾಂಕದ ಬೆಲೆ 3 - 1 2 ಆಗುತ್ತದೆ. ಅಂದರೆ x ನಿರ್ದೇಶಾಂಕದ ಬೆಲೆಯನ್ನು ಏನಾಗಿ ತೆಗೆದುಕೊಂಡಿರ್ತಲ್ವ ಅದನ್ನು ನೀವೇನು ಮಾಡಬೇಕಂದ್ರೆ 3ರಿಂದ ಕಳೆದು y ನಿರ್ದೇಶಾಂಕದ ಬೆಲೆಯನ್ನು ಬರಿತಾ ಹೋಗಬೇಕು. x ನಿರ್ದೇಶಾಂಕದ ಬೆಲೆ 0 ಆದರೆ 3 - 0 3, x ನಿರ್ದೇಶಾಂಕದ ಬೆಲೆ 1 ಆದರೆ 3 - 1 2, x ನಿರ್ದೇಶಾಂಕದ ಬೆಲೆ 2 ಆದರೆ 3 - 2 1 ಆಗ್ತದೆ. ಹಾಗೆ x ನಿರ್ದೇಶಾಂಕದ ಬೆಲೆ 2 ಆದಾಗ 3 - x ನಿರ್ದೇಶಾಂಕ 2 3 - 2 ಅಂದರೆ 1 ಆಗ್ತದೆ. ಹೀಗೆ ನಾವು ಅತ್ಯಂತ ಸುಲಭವಾಗಿ ಈ ಸಮೀಕರಣದ ನಿರ್ದೇಶಾಂಕ ಬಿಂದುಗಳನ್ನು ಬರೆಯಬಹುದು. ಸೊ ಹೀಗೆ ನಾವು ಈ ಎರಡೂ ಸಮೀಕರಣದ ನಿರ್ದೇಶಾಂಕ ಬಿಂದುಗಳನ್ನು ಬರೆದುಕೊಂಡ ನಂತರ ನಾವೀಗ ಮೊದಲನೇ ಸಮೀಕರಣದ ನಿರ್ದೇಶಾಂಕ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸೋಣ. ಆಗಲೇ ಹೇಳಿದ ಹಾಗೆ ಮೊದಲಿಗೆ ನಾವು ಗ್ರಾಫಲ್ಲಿ x ಅಕ್ಷ y ಅಕ್ಷಗಳನ್ನು ಗುರುತಿಸ್ಕೊಳ್ಬೇಕು. ಹಾಗೆ ಸ್ಕೇಲನ್ನು x ಅಕ್ಷ 1 ಸೆಂಟಿಮೀಟರ್ = 1 ಮಾನ ಹಾಗೆ y ಅಕ್ಷ 1 ಸೆಂಟಿಮೀಟರ್ = 1 ಮಾನವಾಗಿ ಬರೆದುಕೊಳ್ಬೇಕು. ಇದಾದ ನಂತರ ಈ ಮೊದಲನೇ ಸಮೀಕರಣದ ನಿರ್ದೇಶಾಂಕ ಬಿಂದುಗಳನ್ನು ನಾವೀಗ ಗುರುತಿಸೋಣ. ಸೊ ಮೊದಲನೇ ಸಮೀಕರಣದ ಮೊದಲನೇ ನಿರ್ದೇಶಾಂಕ ಬಿಂದು 0, 4 ಆಗಿದೆ. ಇಲ್ಲಿ x ನಿರ್ದೇಶಾಂಕ 0, x ನಿರ್ದೇಶಾಂಕ 0 ಅಂದರೆ x ಅಕ್ಷದ ಮೇಲೆ ಇಲ್ಲಿ ಬರ್ತಾ ಇದೆ. y ನಿರ್ದೇಶಾಂಕ 4 ಅಂದರೆ ಇದೇ ದಾರಿಯ ಮೂಲಕ y ಅಕ್ಷದ
ಎಕ್ಸ್ ಅಕ್ಷದ ಮೇಲ್ಗಡೆ ಹೋಗಬೇಕು. +1 +2 +3 +4 ನೋಡಿ ಇಲ್ಲಿ ಬರ್ತಾ ಇದೆ. ಇದು 0,4 ಬಿಂದು ಆಗಿದೆ, y ಅಕ್ಷದ ಮೇಲಿದೆ. ಹಾಗೆ ಎರಡನೇ ಬಿಂದು 1,2 ಇಲ್ಲಿ x ನಿರ್ದೇಶಾಂಕ 1, y ನಿರ್ದೇಶಾಂಕ 2. x ನಿರ್ದೇಶಾಂಕ +1 ಅಂದರೆ x ಅಕ್ಷದ ಮೇಲೆ ಇಲ್ಲಿ ಬರ್ತಾ ಇದೆ. y ನಿರ್ದೇಶಾಂಕ +2 ಅಂದರೆ ಇದೇ ದಾರಿ ಮೂಲಕ ಮೇಲ್ಗಡೆ ಹೋಗಬೇಕು. +1 +2 ನೋಡಿ ಇಲ್ಲಿ ಬರ್ತಾ ಇದೆ. ಇದು 1,2 ಆಗಿದೆ ಬಿಂದು. ಆ ಬಿಂದುವನ್ನು ಗುರುತಿಸ್ಕೊಳ್ಬೇಕು. ಹಾಗೆ ಮೂರನೇ ಬಿಂದು x ನಿರ್ದೇಶಾಂಕ 2, y ನಿರ್ದೇಶಾಂಕ 0. x ನಿರ್ದೇಶಾಂಕ +2 ಅಂದರೆ x ಅಕ್ಷದ ಮೇಲೆ ಇಲ್ಲಿ ಬರ್ತಾ ಇದೆ. y ನಿರ್ದೇಶಾಂಕ 0 ಅಂದರೆ ಇದೇ ಬಿಂದು ಆಗಿದೆ. ಅದು ಅಂದರೆ x ನಿರ್ದೇಶಾಂಕ 2, y ನಿರ್ದೇಶಾಂಕ 0 ಆಗಿರೋ ಬಿಂದು ಇದೇ ಆಗಿದೆ. ಇಲ್ಲಿ x ನಿರ್ದೇಶಾಂಕ 2, y ನಿರ್ದೇಶಾಂಕ 0 ನೀವು ನೋಡ್ಬೋದು. ಸೊ ಇದನ್ನು ನಾವಿಲ್ಲಿ ಗುರುತಿಸ್ಕೊಳ್ಳೋಣ. ಹೀಗೆ ನಾವು 3 ಬಿಂದುಗಳನ್ನ ಗುರುತಿಸ್ಕೊಂಡ ನಂತರ ನಾವು ಈಗ 3 ಬಿಂದುಗಳು ಒಂದೇ ಸರಳ ರೇಖೆಯಲ್ಲಿ ಬರುವ ಹಾಗೆ ಒಂದು ಉದ್ದವಾದ ಸರಳ ರೇಖೆಯನ್ನು ಈ ರೀತಿಯಾಗಿ ನಕ್ಷೆಯನ್ನು ಎಳೆದುಕೊಳ್ಬೇಕು. ಈ ನಕ್ಷೆಯೇ ಮೊದಲನೇ ಸಮೀಕರಣದ ನಕ್ಷೆಯಾಗಿದೆ. ಸೊ ಹೀಗೆ ನಾವು ಮೊದಲನೇ ಸಮೀಕರಣದ ನಕ್ಷೆಯನ್ನು ಇಲ್ಲಿ ಎಳೆದುಕೊಂಡ ನಂತರ ನಾವೀಗ ಎರಡನೇ ಸಮೀಕರಣದ ನಿರ್ದೇಶಾಂಕ ಬಿಂದುಗಳನ್ನು ಈ ನಕ್ಷೆಯಲ್ಲಿ ಗುರುತಿಸೋಣ. ಎರಡನೇ ಸಮೀಕರಣದ ಮೊದಲನೇ ಬಿಂದು 0,3 ಆಗಿದೆ. ಇಲ್ಲಿ x ನಿರ್ದೇಶಾಂಕ 0 ಅಂದರೆ x ಅಕ್ಷದ ಮೇಲೆ ಇಲ್ಲಿ ಬರ್ತಾ ಇದೆ ಮೂಲ ಬಿಂದು. y ನಿರ್ದೇಶಾಂಕ 3 ಅಂದರೆ ಈ ಬಿಂದುವಿನ ಮೂಲಕ ನಾವು ಮೇಲ್ಗಡೆ ಹೋಗಬೇಕು. +3 ಅಂದರೆ x ಅಕ್ಷದ ಮೇಲ್ಗಡೆ. +1 +2 +3 ನೋಡಿ ಇಲ್ಲಿ ಬರ್ತಾ ಇದೆ +3. ಇದು 0,3 ಬಿಂದು ಆಗಿದೆ. ಹಾಗೆ ಎರಡನೇ ಬಿಂದು 1,2. ಈ 1,2 ಬಿಂದು ಮೊದಲನೇ ಸಮೀಕರಣದ ನಿರ್ದೇಶಾಂಕ ಬಿಂದುನೂ ಆಗಿದೆ. ನೋಡಿ ಇಲ್ಲಿ ಈ ಎರಡೂ ಸಮೀಕರಣಗಳ ನಿರ್ದೇಶಾಂಕ ಬಿಂದುಗಳಲ್ಲಿ ಒಂದು ನಿರ್ದೇಶಾಂಕ ಬಿಂದು ಸಾಮಾನ್ಯವಾಗಿದೆ. ಯಾವುದದು? 1,2. ಈ 1,2 ಬಿಂದು ಎರಡೂ ಸಮೀಕರಣದ ನಿರ್ದೇಶಾಂಕ ಬಿಂದು ಆಗಿರೋದ್ರಿಂದ ಈ ಬಿಂದುವಿನ ನಿರ್ದೇಶಾಂಕಗಳೇ ಈ ಸಮೀಕರಣಗಳ ಪರಿಹಾರ ಆಗಿದೆ. ಅಂದರೆ x = 1 ಹಾಗೆ y = 2 ಈ ಸಮೀಕರಣದ ಪರಿಹಾರವಾಗಿ ನಮಗೆ ಮುಂದೆ ಸಿಗ್ತಾ ಇದೆ. ನಾವೀಗ ಈ ಬಿಂದುವನ್ನು ಈ ನಕ್ಷೆಯಲ್ಲಿ ಗುರುತಿಸ್ಬೇಕಂತ ಏನಿಲ್ಲ. ಆಲ್ರೆಡಿ ಈ 1,2 ಬಿಂದು ನಾವು ಮೊದಲನೇ ಸಮೀಕರಣದ ನಕ್ಷೆಯಲ್ಲಿ ಗುರುತಿಸಿದ್ದೇವೆ. ನೋಡಿ ಇಲ್ಲಿ ಬಂದಿದೆ ನೋಡ್ರಿ. ಸೊ ಇದನ್ನು ನೋಡಿದಾಗ ನಾವು x ನಿರ್ದೇಶಾಂಕ 1 ಅಂದರೆ ಇಲ್ಲಿ ಬರ್ತಾ ಇದೆ. y ನಿರ್ದೇಶಾಂಕ +2 ಅಂದರೆ ಇದೇ ದಾರಿಯ ಮೂಲಕ ಮೇಲೆ ಹೋದಾಗ ಎಲ್ಲಿ ಸಿಗ್ತಾ ಇದೆ ನಮಗೆ? +1 +2 ನೋಡಿ ಇದು ಮೊದಲನೇ ಸಮೀಕರಣದ ನಕ್ಷೆಯ ಮೇಲೆ ಇದೆ. ಹಾಗೆ ಈ ಬಿಂದುವು ಎರಡನೇ ಸಮೀಕರಣದ ನಕ್ಷೆಯ ಮೇಲೂ ಬರುತ್ತದೆ. ಸೊ ಹಾಗೆ ಮೂರನೇ ಬಿಂದುವನ್ನು ನೋಡಿದಾಗ ಇಲ್ಲಿ x ನಿರ್ದೇಶಾಂಕ 2, y ನಿರ್ದೇಶಾಂಕ 1 ಇದೆ. x ನಿರ್ದೇಶಾಂಕ +2 ಅಂದರೆ ಇಲ್ಲಿ ಬರ್ತಾ ಇದೆ x ಅಕ್ಷದ ಮೇಲೆ. y ನಿರ್ದೇಶಾಂಕ +1 ಅಂದರೆ x ಅಕ್ಷದ ಮೇಲ್ಗಡೆ ಹೋಗಬೇಕು. +1 ಅಂದರೆ ಇಲ್ಲಿ ಬರ್ತಾ ಇದೆ ನೋಡಿ. x ನಿರ್ದೇಶಾಂಕ +2, y ನಿರ್ದೇಶಾಂಕ +1 ಆಗಿರೋ ಬಿಂದು. ಇದನ್ನು ಇಲ್ಲಿ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ನಾವೀಗ ಈ 3 ಬಿಂದುಗಳನ್ನು ಒಂದೇ ಸರಳ ರೇಖೆಯಲ್ಲಿ ಬರುವ ಹಾಗೆ ಸ್ಕೇಲನ್ನು ಈ ರೀತಿಯಾಗಿ ಇಟ್ಕೊಂಡು ಒಂದು ಉದ್ದವಾದ ರೇಖೆಯನ್ನು ಈ ರೀತಿಯಾಗಿ ಎಳೆದುಕೊಳ್ಬೇಕು. ಈ ಎರಡೂ ರೇಖೆಗಳು ನಾನು ಆಗಲೇ ಹೇಳಿದ್ನಲ್ಲ, ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಸಾಮಾನ್ಯ ಬಿಂದು 1,2ರಲ್ಲಿ ಛೇದಿಸ್ತಾ ಇರೋದನ್ನು ನಾವು ಗಮನಿಸಬಹುದು. ಈ ಎರಡೂ ಬಿಂದುಗಳು ಛೇದಿಸುವ ಸಾಮಾನ್ಯ ಬಿಂದುವಿನ ನಿರ್ದೇಶಾಂಕಗಳು x = 1 ಹಾಗೆ y = ಎಷ್ಟಾಗಿದೆ? 2 ಆಗಿದೆ. ಈ ಬಿಂದುವಿನ ನಿರ್ದೇಶಾಂಕಗಳಾದ x = 1 ಹಾಗೆ y = 2 ಇದು ಈ ಕೊಟ್ಟಂಥ ಸಮೀಕರಣಗಳ ಪರಿಹಾರವಾಗಿದೆ. ಸೊ ಆದ್ದರಿಂದ x = 1 ಹಾಗೆ y = 2 ಇದು ಈ ಸಮೀಕರಣದ ಪರಿಹಾರ ಅಂತ ಇಲ್ಲಿ ನಾವು ಬರೆದುಕೊಳ್ಬೇಕು. ನೋಡಿ ಇಲ್ಲಿ ನಾವು ಈ ಎರಡೂ ಸರಳ ರೇಖೆಗಳು ಛೇದಿಸಿರುವ ಬಿಂದುವನ್ನು ನೇರವಾಗಿ x ಅಕ್ಷಕ್ಕೆ ಸೇರಿಸಿ ಎಲ್ಲಿ ಸೇರ್ತಾ ಇದೆ? ಇದು 1ಕ್ಕೆ ಸೇರ್ತಾ ಇದೆ. ಹಾಗೆ y ಅಕ್ಷಕ್ಕೆ ಸೇರಿಸಿ ಎಲ್ಲಿ ಸೇರ್ತಾ ಇದೆ? ಇದು y ಅಕ್ಷವನ್ನು 2ದಲ್ಲಿ ಮೀಟ್ ಆಗ್ತಾ ಇದೆ. ಹಾಗಾಗಿ ಈ ಸಾಮಾನ್ಯ ಬಿಂದು ಈ ಎರಡೂ ಸಮೀಕರಣಗಳ ಪರಿಹಾರ ಆಗಿದೆ. ಸೊ ಈ ಸಾಮಾನ್ಯ ಬಿಂದುವಿನ ನಿರ್ದೇಶಾಂಕಗಳು x = 1 y = 2 ಆಗಿದೆ. ಸೊ ಹಾಗೆ ನಾವೀಗ LBA ನೋಟ್ಸಲ್ಲಿ ಇರುವಂತಹ 8ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. 8ನೇ ಪ್ರಶ್ನೆಯಲ್ಲಿ ನೀಡಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು x + y = 5 ಹಾಗೆ 2x + y = 8 ಆಗಿದೆ. ನಾವೀಗ ಈ ನೀಡಿದಂಥ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಬೇಕು. ಸೊ ಮೊದಲಿಗೆ ನಾವು ರೇಖಾತ್ಮಕ ಸಮೀಕರಣ x + y = 5 ತೆಗೆದುಕೊಂಡು ಇದನ್ನು yಗೆ ಬಿಡಿಸಿಕೊಂಡು ತದನಂತರ ಈ ರೇಖಾತ್ಮಕ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯೋಣ. ನಾವೀಗ ಇದನ್ನು yಗೆ ಬಿಡಿಸಿಕೊಳ್ಳೋಣ. y = 5 ಇದ್ದಾಗೆ ಬರೆದುಕೊಳ್ಳೋಣ. +x ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ +x ಏನಾಗ್ತದೆ? -x ಆಗುತ್ತದೆ. ಹೀಗೆ ನಾವು ಈ ಸಮೀಕರಣವನ್ನು yಗೆ ಬಿಡಿಸಿಕೊಂಡ ನಂತರ ಈ yನ ಸಹಾಯದಿಂದ ರೇಖಾತ್ಮಕ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದಂಥ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯೋಣ. ಸೊ ಇಲ್ಲಿ ನಾವು x ನಿರ್ದೇಶಾಂಕಗಳನ್ನು ನಾವಾಗೆ ತೆಗೆದುಕೊಳ್ಬೇಕು. x ನಿರ್ದೇಶಾಂಕಗಳನ್ನು ನಾನಿಲ್ಲಿ 0, 1, 2 ಆಗಿ ತೆಗೆದುಕೊಂಡಿದ್ದೇನೆ. ಇಲ್ಲಿ ನೀವು x ನಿರ್ದೇಶಾಂಕಗಳನ್ನು ಏನಾಗಿ ತೆಗೆದುಕೊಂಡಿರ್ತಿಲ್ವೋ ಅದನ್ನು ನೀವು 5ರಿಂದ ಕಳೆದ್ರೆ ನಿಮಗೆ y ನಿರ್ದೇಶಾಂಕಗಳು ಇಲ್ಲಿ ಸಿಗ್ತವೆ. ಸೊ ಇಲ್ಲಿ x ನಿರ್ದೇಶಾಂಕ 0 ಆಗಿ ತೆಗೆದುಕೊಂಡಿದ್ದೇವೆ. ಈ 0ನ್ನು ನಾವು 5ರಿಂದ ಕಳೆದಾಗ 5 - 0 ಅಂದರೆ 5 ಆಗುವುದರಿಂದ
y ನಿರ್ದೇಶಾಂಕದ ಬೆಲೆ ಏನಾಗ್ತದೆ 5 ಆಗ್ತದೆ. ಹಾಗೆ x ನಿರ್ದೇಶಾಂಕವನ್ನು 1 ಆಗಿ ತೆಗೆದುಕೊಂಡಿದ್ದೇವೆ. x ನಿರ್ದೇಶಾಂಕ 1 ಆದರೆ y ನಿರ್ದೇಶಾಂಕ ಎಷ್ಟಾಗ್ತದೆ ಅಂತ ಕಂಡುಹಿಡಿಬೇಕಾದ್ರೆ ನಾವು ಈ x ನ ಸ್ಥಾನದಲ್ಲಿ y = 5 - x ಅಂತ ಇದೆಯಲ್ಲ, ಈ x ನ ಸ್ಥಾನದಲ್ಲಿ ನಾವು 1 ಆದೇಶಿಸಬೇಕು. 5 - 1 ಅಂದರೆ 4 ಆಗುತ್ತದೆ. ಅಂದರೆ x ನಿರ್ದೇಶಾಂಕದ ಬೆಲೆಯನ್ನು 5ರಿಂದ ಕಳೆದ್ರೆ ನಮಗೆ y ನಿರ್ದೇಶಾಂಕದ ಬೆಲೆಗಳು ಸಿಗ್ತಾ ಹೋಗ್ತವೆ. x ನಿರ್ದೇಶಾಂಕ 1 ಆಗಿದ್ದಾಗ ಇದನ್ನು 5ರಿಂದ ಕಳೆದ್ರೆ ಎಷ್ಟು ಬರ್ತಾ ಇದೆ? y ನಿರ್ದೇಶಾಂಕ 4 ಬರ್ತಾ ಇದೆ. ಹೀಗೆ x ನಿರ್ದೇಶಾಂಕದ ಬೆಲೆ 2 ಆಗಿದ್ದಾಗ y ನಿರ್ದೇಶಾಂಕ ಎಷ್ಟಾಗ್ತದೆ ಅಂತ ಕಂಡುಹಿಡಿಯಬೇಕಾದ್ರೆ ನಾವು x ನಿರ್ದೇಶಾಂಕದ ಬೆಲೆ 2ಅನ್ನು ನಾವು ಈ x ನಲ್ಲಿ ಆದೇಶಿಸಬೇಕು. ಆದೇಶಿಸಿದಾಗ ಇದು 5 - 2, 5 - 2 ಎಷ್ಟಾಗ್ತದೆ ಅಂದರೆ 3 ಆಗುತ್ತದೆ. ಸೊ ಹೀಗೆ ನಾವು x ನಿರ್ದೇಶಾಂಕದ ಬೆಲೆಯನ್ನು ಈ ಸಮೀಕರಣ y = 5 - x ಈ ಸಮೀಕರಣದಲ್ಲಿ ಆದೇಶಿಸಿ x ನಿರ್ದೇಶಾಂಕದ ಬೆಲೆಯನ್ನು 5ರಿಂದ ಕಳೆದು ಏನು ಮಾಡಬೇಕಂದ್ರೆ y ನಿರ್ದೇಶಾಂಕದ ಬೆಲೆಯನ್ನು ಕಂಡುಹಿಡಿತಾ ಹೋಗಬೇಕು. ಸೊ ಹೀಗೆ ನಾವು ಮೊದಲನೇ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ನೀಡಿರುವ ಎರಡನೇ ಸಮೀಕರಣ 2x + y = 8 ಈ ಸಮೀಕರಣವನ್ನು ತೆಗೆದುಕೊಂಡು ಈ ಸಮೀಕರಣವನ್ನು y ಗೆ ಬಿಡಿಸಿಕೊಳ್ಳೋಣ. y = 8 ಇದ್ದ ಹಾಗೆ ಬರೆದುಕೊಳ್ಳೋಣ. +2x ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ +2x ಏನಾಗ್ತದೆ? -2x ಆಗ್ತದೆ. ಸೊ ಹೀಗೆ ನಾವು ಈ ಸಮೀಕರಣವನ್ನು y ಗೆ ಬಿಡಿಸಿಕೊಂಡಾಗ ಈ ಸಮೀಕರಣವು y = 8 - 2x ಆಗ್ತದೆ. ನಾವೀಗ ಈ y ನ ಸಹಾಯದಿಂದ x ಮತ್ತು y ನಿರ್ದೇಶಾಂಕದ ಬೆಲೆಗಳನ್ನು ಕಂಡುಹಿಡಿತಾ ಹೋಗೋಣ. ಇಲ್ಲಿ ನಾವು x ನಿರ್ದೇಶಾಂಕಗಳನ್ನು ನಾವಾಗೆ ತೆಗೆದುಕೊಳ್ಳಬೇಕು. x ನಿರ್ದೇಶಾಂಕದ ಬೆಲೆಯನ್ನು ನಾನು ಇಲ್ಲಿ 2, 3, 4 ಆಗಿ ತೆಗೆದುಕೊಂಡಿದ್ದೇನೆ. ಹೀಗೆ ತೆಗೆದುಕೊಳ್ಳುವುದರಿಂದ y ನಿರ್ದೇಶಾಂಕದ ಬೆಲೆಗಳು ನನಗೆ ಅತ್ಯಂತ ಸಣ್ಣದಾಗಿ ಸಿಗುತ್ತದೆ. ಅಂದರೆ ಸಣ್ಣದಾಗಿ ಸಿಕ್ಕರೆ ನಾನು ಏನು ಮಾಡ್ಬೋದು ಅಂದರೆ ನಕ್ಷೆಯಲ್ಲಿ ಸುಲಭವಾಗಿ ಗುರುತಿಸಬಹುದು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ x ನಿರ್ದೇಶಾಂಕದ ಬೆಲೆಯನ್ನು 2, 3, 4 ಆಗಿ ತೆಗೆದುಕೊಂಡಿದ್ದೇನೆ. x ನಿರ್ದೇಶಾಂಕವನ್ನು 2 ಆಗಿ ತೆಗೆದುಕೊಂಡ್ರೆ y ನಿರ್ದೇಶಾಂಕ y = 8 - 2 ಇಂಟು x ನ ಸ್ಥಾನದಲ್ಲಿ 2ಅನ್ನು ಬರೀಬೇಕು. 8 - 2 4 ಆಗುತ್ತದೆ. 8 - 4 ಅಂದರೆ 4 ಆಗೋದ್ರಿಂದ x ನಿರ್ದೇಶಾಂಕದ ಬೆಲೆ 2 ಆದಾಗ y ನಿರ್ದೇಶಾಂಕದ ಬೆಲೆ 4 ಆಗ್ತದೆ. ಹಾಗೆ x ನಿರ್ದೇಶಾಂಕದ ಬೆಲೆ 3 ಆಗಿದ್ದಾಗ y ನಿರ್ದೇಶಾಂಕದ ಬೆಲೆ ಎಷ್ಟಾಗ್ತದೆ ಅಂತ ಕಂಡುಹಿಡಿಯೋಣ ನಾವೀಗ. ಸೊ 8 - 2 ಇಂಟು x ನ ಸ್ಥಾನದಲ್ಲಿ x ನಿರ್ದೇಶಾಂಕದ ಬೆಲೆ 3ಅನ್ನು ಬರೆದುಕೊಳ್ಬೇಕು. 8 - 2 3 6 ಆಗುತ್ತದೆ. 8 - 6 ಅಂದರೆ 2 ಆಗೋದ್ರಿಂದ x ನಿರ್ದೇಶಾಂಕದ ಬೆಲೆ 3 ಆಗಿದ್ದಾಗ y ನಿರ್ದೇಶಾಂಕದ ಬೆಲೆ 2 ಆಗ್ತದೆ. ಹಾಗೆ x ನಿರ್ದೇಶಾಂಕದ ಬೆಲೆ 4 ಆಗಿದ್ದಾಗ y ನಿರ್ದೇಶಾಂಕದ ಬೆಲೆ ಎಷ್ಟಾಗ್ತದೆ ಅಂತ ನಾವೀಗ ಕಂಡುಹಿಡಿಯೋಣ. 8 - 2 ಇಂಟು x ನಿರ್ದೇಶಾಂಕದ ಬೆಲೆ ಎಷ್ಟು? 4. 4ಅನ್ನು ಬರೆದುಕೊಳ್ಳೋಣ. 8 - 2 4 8 ಆಗುತ್ತದೆ. 8 - 8 0 ಆಗುವುದರಿಂದ x ನಿರ್ದೇಶಾಂಕದ ಬೆಲೆ 4 ಆಗಿದ್ದಾಗ y ನಿರ್ದೇಶಾಂಕದ ಬೆಲೆ 0 ಆಗುತ್ತದೆ. ಸೊ ಹೀಗೆ ನಾವು ಇವೆರಡು ಸಮೀಕರಣದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿದ ನಂತರ ನಾವೀಗ ಈ ನಿರ್ದೇಶಾಂಕ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಿ ಇವೆರಡು ಸಮೀಕರಣಗಳ ನಕ್ಷೆಯನ್ನು ಎಳೆದು ಈ ಎರಡು ಸಮೀಕರಣದ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯೋಣ. ಅದಕ್ಕಿಂತ ಪೂರ್ವದಲ್ಲಿ ನಾವು ನಕ್ಷೆಯಲ್ಲಿ ಅಡ್ಡ ರೇಖೆ ಅಂದರೆ x ಅಕ್ಷ ಹಾಗೆ ಲಂಬ ರೇಖೆ y ಅಕ್ಷವನ್ನು ಗುರುತಿಸಿಕೊಳ್ಬೇಕು. ಅದೇ ರೀತಿ ಸ್ಕೇಲನ್ನು ಬರೆದುಕೊಳ್ಬೇಕು. x ಅಕ್ಷ 1 ಸೆಂಟಿಮೀಟರ್ = 1 ಮಾನವಾಗಿ ತೆಗೆದುಕೊಳ್ಬೇಕು. ಹಾಗೆ y ಅಕ್ಷವನ್ನು 1 ಸೆಂಟಿಮೀಟರ್ = 1 ಮಾನವಾಗಿ ತೆಗೆದುಕೊಳ್ಬೇಕು. ನಾವೀಗ ಮೊದಲನೇ ಸಮೀಕರಣದ ನಿರ್ದೇಶಾಂಕ ಬಿಂದುಗಳನ್ನು ಈ ನಕ್ಷೆಯಲ್ಲಿ ಗುರುತಿಸೋಣ. ಇಲ್ಲಿ ಮೊದಲೇ ಬಿಂದು 0,5 ಆಗಿದೆ. x ನಿರ್ದೇಶಾಂಕ 0 ಅಂದರೆ x ಅಕ್ಷದ ಮೇಲೆ ಇಲ್ಲಿ ಬರ್ತಾ ಇದೆ ಮೂಲ ಬಿಂದು. ಹಾಗೆ y ನಿರ್ದೇಶಾಂಕ +5 ಅಂದರೆ ಇದೇ ದಾರಿಯ ಮೂಲಕ x ಅಕ್ಷದ ಮೇಲ್ಗಡೆ ಹೋಗಬೇಕು. +1 +2 +3 +4 +5 ಇದನ್ನು ನಾವಿಲ್ಲಿ ಗುರುತಿಸ್ಕೊಳ್ಬೇಕು. 0,5 ಹಾಗೆ x ನಿರ್ದೇಶಾಂಕ 1 ಹಾಗೆ y ನಿರ್ದೇಶಾಂಕ 4 ಆಗಿರುವ ಬಿಂದುವನ್ನು ನಾವೀಗ ಗುರುತಿಸೋಣ. x ನಿರ್ದೇಶಾಂಕ +1 ಅಂದರೆ x ಅಕ್ಷದ ಮೇಲೆ ಇಲ್ಲಿ ಬರ್ತಾ ಇದೆ. y ನಿರ್ದೇಶಾಂಕ +4 ಅಂದರೆ ಇದೇ ದಾರಿಯ ಮೂಲಕ ಮೇಲ್ಗಡೆ ಹೋಗಬೇಕು. +1 +2 +3 +4 ನೋಡಿ ಇದು 1,4 ಆಗಿರುವ ಬಿಂದು. ಹಾಗೆ ಮೂರನೇ ಬಿಂದು 2,3 ಇಲ್ಲಿ x ನಿರ್ದೇಶಾಂಕ 2 y ನಿರ್ದೇಶಾಂಕ 3. x ನಿರ್ದೇಶಾಂಕ +2 ಅಂದರೆ ಇಲ್ಲಿ ಬರ್ತಾ ಇದೆ. y ನಿರ್ದೇಶಾಂಕ +3 ಅಂದರೆ ಇದೇ ದಾರಿಯ ಮೂಲಕ ನಾವು ಮೇಲ್ಗಡೆ ಹೋಗಬೇಕು. +1 +2 +3 ಇದು 2,3 ಆಗಿರುವ ಬಿಂದು. ಸೊ ಹೀಗೆ ನಾವು ಈ ಮೂರು ನಿರ್ದೇಶಾಂಕ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಿದ ನಂತರ ಈ ಮೂರು ಬಿಂದುಗಳು ಒಂದೇ ಸರಳ ರೇಖೆಯಲ್ಲಿ ಬರುವ ಹಾಗೆ ಸ್ಕೇಲನ್ನು ಇಟ್ಕೊಂಡು ಒಂದು ಉದ್ದವಾದ ನಕ್ಷೆಯನ್ನು ಎಳೆಯಬೇಕು. ಈ ನಕ್ಷೆಯೇ ಮೊದಲನೇ ಸಮೀಕರಣದ ನಕ್ಷೆಯಾಗಿದೆ. ಸೊ ಹೀಗೆ ನಾವು ಮೊದಲನೇ ಸಮೀಕರಣದ ನಕ್ಷೆಯನ್ನು ಎಳೆದ ನಂತರ ನಾವೀಗ ಎರಡನೇ ಸಮೀಕರಣದ ನಿರ್ದೇಶಾಂಕ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಿ ಎರಡನೇ ಸಮೀಕರಣದ ನಕ್ಷೆಯನ್ನು ಸಹ ಎಳೆಯೋಣ. ಸೊ ಇಲ್ಲಿ ಎರಡನೇ ಸಮೀಕರಣದ ಮೊದಲನೇ ಬಿಂದು 2,4 ಆಗಿದೆ. x ನಿರ್ದೇಶಾಂಕ +2 ಅಂದರೆ ಇಲ್ಲಿ ಬರ್ತಾ ಇದೆ. y ನಿರ್ದೇಶಾಂಕ +4 ಅಂದರೆ ಇದೇ ದಾರಿ ಮೂಲಕ ಮೇಲ್ಗಡೆ ಹೋಗಬೇಕು. +1 +2 +3 +4 ಇದು 2,4 ಆಗಿರುವ ಬಿಂದು. ಹಾಗೆ ಎರಡನೇ ಬಿಂದು 3,2 ಇಲ್ಲಿ x ನಿರ್ದೇಶಾಂಕ 3 y ನಿರ್ದೇಶಾಂಕ 2. x ನಿರ್ದೇಶಾಂಕ 3 ಅಂದರೆ ಇಲ್ಲಿ ಬರ್ತಾ ಇದೆ x ಅಕ್ಷದ ಮೇಲೆ. y ನಿರ್ದೇಶಾಂಕ +2 ಅಂದರೆ x ಅಕ್ಷದ ಮೇಲ್ಗಡೆ ಹೋಗಬೇಕು. 3ರ ಮೇಲ್ಗಡೆ ಹೋಗಬೇಕು ಇದೇ ದಾರಿಯ ಮೂಲಕ. +1 +2 ನೋಡಿ ಇಲ್ಲಿ ಬರ್ತಾ ಇದೆ. ಇದು
3,2 ಈ ಬಿಂದುವನ್ನು ಗುರುತಿಸ್ಕೊಳ್ಬೇಕು. ಹಾಗೆ ಮೂರನೇ ಬಿಂದು 4,0 ಎಕ್ಸ್ ನಿರ್ದೇಶಾಂಕ 4 ವೈ ನಿರ್ದೇಶಾಂಕ 0. ಎಕ್ಸ್ ನಿರ್ದೇಶಾಂಕ 4 ಅಂದರೆ ಇಲ್ಲಿ ಬರ್ತಾ ಇದೆ ಎಕ್ಸ್ ಅಕ್ಷದ ಮೇಲೆ, ಹಾಗೆ ವೈ ನಿರ್ದೇಶಾಂಕ 0 ಅಂದರೆ ಇದೇ ಬಿಂದುವಾಗಿದೆ ನೋಡಿ. ಇದನ್ನು ವಾಯ್ ಅಕ್ಷಕ್ಕೆ ಲಂಬವಾಗಿ ಅಥವಾ ನೇರವಾಗಿ ಸೇರಿಸಿದ್ರೆ ವಾಯ್ ಅಕ್ಷವನ್ನು ಎಲ್ಲಿ ಸೇರ್ತಾ ಇದೆ, ಇದು 0ಕ್ಕೆ ಸೇರ್ತಾ ಇರೋದ್ರಿಂದ ಇದು ಎಕ್ಸ್ ನಿರ್ದೇಶಾಂಕ 4 ವಾಯ್ ನಿರ್ದೇಶಾಂಕ 0 ಆಗಿರುವ ಬಿಂದು. ಹೀಗೆ ನಾವು ಈ ಮೂರು ನಿರ್ದೇಶಾಂಕ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಿದ ನಂತರ ನಾವೀಗ ಈ ಮೂರು ನಿರ್ದೇಶಾಂಕ ಬಿಂದುಗಳು ಒಂದೇ ಸರಳ ರೇಖೆಯಲ್ಲಿ ಬರುವ ಹಾಗೆ ಸ್ಕೇಲನ್ನು ಈ ರೀತಿಯಾಗಿ ಇಟ್ಕೊಂಡು ಒಂದು ಉದ್ದವಾದ ರೇಖೆಯನ್ನು ಎಳೆಯಬೇಕು. ಈ ಎರಡೂ ರೇಖೆಗಳು, ಈ ಎರಡೂ ನಕ್ಷೆಗಳು ಛೇದಿಸುವ ಬಿಂದು ಯಾವುದಿದೆ, 3,2 ಆಗಿದೆ. ಈ ಬಿಂದುವಿನ ನಿರ್ದೇಶಾಂಕ ಎಕ್ಸ್ ನಿರ್ದೇಶಾಂಕ 3 ಆಗಿದ್ದರೆ ವೈ ನಿರ್ದೇಶಾಂಕ ಎಷ್ಟಿದೆ, 2 ಇದೆ. ಈ ಎರಡೂ ರೇಖೆಗಳು ಛೇದಿಸುವ ಸಾಮಾನ್ಯ ಬಿಂದುವಿನ ನಿರ್ದೇಶಾಂಕ ಏನಿದೆಯಲ್ಲ, ಆ ನಿರ್ದೇಶಾಂಕಗಳೇ ಕೊಟ್ಟಿರುವ ಸಮೀಕರಣದ ಪರಿಹಾರವಾಗಿದೆ. ಸೊ ಆದ್ದರಿಂದ ಕೊಟ್ಟಿರುವ ರೇಖಾತ್ಮಕ ಸಮೀಕರಣದ ನಕ್ಷಾರೂಪದ ಪರಿಹಾರವು ಈ ಎರಡೂ ನಕ್ಷೆಗಳು ಛೇದಿಸುವ ಸಾಮಾನ್ಯ ಬಿಂದುವಿನ ಎಕ್ಸ್ ನಿರ್ದೇಶಾಂಕ x = 3 ಹಾಗೆ y ನಿರ್ದೇಶಾಂಕ y = 2 ಆಗಿದೆ. ಸೊ ಹಾಗೆ ನಾವೀಗ LBA ನೋಟ್ಸ್ ಅಲ್ಲಿ ಇರುವಂತ ಕೊನೆಯ 4 ಮಾರ್ಚಿನ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ. ಈ ಪ್ರಶ್ನೆಯಲ್ಲಿ ನೀಡಲಾಗಿರುವಂತ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು x + 2y = 14 ಹಾಗೆ x + y = 8 ಆಗಿದೆ. ನಾವೀಗ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನ ಕಂಡುಹಿಡಿಯೋಣ. ಸೊ ಇದುವರೆಗೆ ನಾವು ಈ ರೀತಿಯ 8 ಲೆಕ್ಕಗಳನ್ನು ಮಾಡಿದ್ದೇವೆ. ಈ ಲೆಕ್ಕವನ್ನು ಸಹ ಅದೇ ರೀತಿಯಾಗಿ ಅಂದ್ರೆ ಹಿಂದಿನ ಲೆಕ್ಕವನ್ನು ಬಿಡಿಸಿದ ರೀತಿಯಲ್ಲಿ ನಾವು ಸುಲಭವಾಗಿ ಬಿಡಿಸಬಹುದು. ಸೊ ಮೊದಲಿಗೆ ನಾವು ಪ್ರಶ್ನೆಯಲ್ಲಿ ನೀಡಿರುವ ಮೊದಲನೇ ಸಮೀಕರಣ x + 2y = 14 ಈ ಸಮೀಕರಣವನ್ನು ತೆಗೆದುಕೊಂಡು ಈ ಸಮೀಕರಣವನ್ನು y ಗೆ ಬಿಡಿಸಿಕೊಂಡು ತದನಂತರ ಈ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯೋಣ. ಮೊದಲಿಗೆ ನಾವು ಇದನ್ನು y ಗೆ ಬಿಡಿಸಿಕೊಳ್ಳೋಣ. 2y = 14 ಇದ್ದ ಹಾಗೆ ಬರೆದುಕೊಳ್ಳೋಣ. ಪ್ಲಸ್ x ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸೋಣ. ಸ್ಥಳಾಂತರಿಸಿದಾಗ ಪ್ಲಸ್ x ಏನಾಗುತ್ತೆ, ಮೈನಸ್ x ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ y ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. 14 ಮೈನಸ್ x ಅನ್ನು ಸಹ ಇದ್ದ ಹಾಗೆ ಬರೆದುಕೊಳ್ಳೋಣ. 2 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಗುಣಿಸು 2 ಅಂತ ಇಲ್ಲಿ 2 ಗುಣಿಸು y ಅಂತ ಇದೆಯಲ್ಲ, ಈ 2 ಗುಣಿಸು y ನಲ್ಲಿರುವ 2 ಬಲಭಾಗಕ್ಕೆ ಬಂದಾಗ 2 ಗುಣಿಸು ಇದ್ದದ್ದು ಬಲಭಾಗಕ್ಕೆ ಬಂದಾಗ ಭಾಗಿಸು 2 ಆಗುತ್ತದೆ. ಹಾಗಾಗಿ ಈ ಸಮೀಕರಣದ y ಗೆ ಬಿಡಿಸಿದ ರೂಪವು ಇಲ್ಲಿ y = 14 - x ಭಾಗಿಸು 2 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ y ನ ಸಹಾಯದಿಂದ ನಾವು ಈ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಕೊಳ್ಳೋಣ. ಇಲ್ಲಿ x ನಿರ್ದೇಶಾಂಕಗಳನ್ನು ನಾವು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕಂದ್ರೆ ಈ x ನಿರ್ದೇಶಾಂಕದ ಬೆಲೆಗಳನ್ನು y = 14 - x ಭಾಗಿಸು 2 ಇದರಲ್ಲಿರುವ x ಸ್ಥಾನದಲ್ಲಿ ಆದೇಶಿಸಿ ಅದನ್ನು 14ರಿಂದ ಕಳೆದಾಗ ಅಂದರೆ x ನಿರ್ದೇಶಾಂಕದ ಬೆಲೆಯನ್ನು 14ರಿಂದ ಕಳೆದಾಗ ಅದು 2ರಿಂದ ಭಾಗ ಹೋಗುವಂತಿರಬೇಕು. ಆ ರೀತಿಯಾಗಿ x ನಿರ್ದೇಶಾಂಕದ ಬೆಲೆಗಳನ್ನು ತೆಗೆದುಕೊಂಡ್ರೆ ನಿಮಗೆ y ನಿರ್ದೇಶಾಂಕಗಳು ಪೂರ್ಣಾಂಕವಾಗಿ ಜೊತೆಗೆ ಆ ಬಿಂದುಗಳನ್ನು ನೀವು ಗ್ರಾಫಲ್ಲಿ ಅಥವಾ ನಕ್ಷೆಯಲ್ಲಿ ಗುರುತಿಸುವುದು ಸುಲಭವಾಗುವ ರೀತಿಯಲ್ಲಿ ಸಿಗ್ತವೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ x ನಿರ್ದೇಶಾಂಕಗಳನ್ನು 0, 2, 4 ಆಗಿ ತೆಗೆದುಕೊಂಡಿದ್ದೇನೆ. x ನಿರ್ದೇಶಾಂಕವನ್ನು 0 ಆಗಿ ತೆಗೆದುಕೊಂಡ್ರೆ y ನಿರ್ದೇಶಾಂಕ 14 - x ನಿರ್ದೇಶಾಂಕದ ಬೆಲೆ 0 ಆಗಿರೋದ್ರಿಂದ 0ನ ಆದೇಶಿಸೋಣ. ಭಾಗಿಸು 2ನ್ನು ಬರೆದುಕೊಳ್ಳೋಣ. ಸೊ 14 - 0 ಅಂದರೆ 14 ಆಗುತ್ತದೆ. ಭಾಗಿಸು 2, 2 ಅಂದರೆ 2, 2 7 14 ಆಗೋದ್ರಿಂದ x ನಿರ್ದೇಶಾಂಕದ ಬೆಲೆ 0 ಆದರೆ y ನಿರ್ದೇಶಾಂಕ ಏನಾಗ್ತದೆ, 7 ಆಗುತ್ತದೆ. ನೋಡಿ, ಒಂದು ಪೂರ್ಣಾಂಕ ನಮಗೆ ಸಿಕ್ಕಿದೆ. ಹಾಗೆ x ನಿರ್ದೇಶಾಂಕದ ಬೆಲೆ 2 ಆದರೆ y ನಿರ್ದೇಶಾಂಕ ಏನಾಗ್ತದೆ, 14 - 2 12 ಆಗುತ್ತದೆ. ಭಾಗಿಸು 2 ಅಂದರೆ 2 1 2, 2 6 12 ಆಗೋದ್ರಿಂದ y ನಿರ್ದೇಶಾಂಕ 6 ಆಗಿ ಸಿಗ್ತದೆ. ಅದು ನಿಮಗೆ ಇಲ್ಲಿ ಮಾಡಿ ತೋರಿಸ್ತೇನೆ. y = x ನಿರ್ದೇಶಾಂಕ 2, y = 14 - x ಸ್ಥಾನದಲ್ಲಿ 2ನ್ನು ಆದೇಶಿಸೋಣ. 14 - 2 ಆಗುತ್ತದೆ. ಭಾಗಿಸು 2ನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. 14 - 2 ಅಂದರೆ 12 ಆಗುತ್ತದೆ. ಭಾಗಿಸು 2, 2 1 2, 2 6 12 ಆಗೋದ್ರಿಂದ x ನಿರ್ದೇಶಾಂಕದ ಬೆಲೆ 2 ಆದಾಗ y ನಿರ್ದೇಶಾಂಕದ ಬೆಲೆ ಎಷ್ಟಾಗ್ತದೆ, 6 ಆಗುತ್ತದೆ. ಇದೇ ರೀತಿಯಾಗಿ x ನಿರ್ದೇಶಾಂಕದ ಬೆಲೆ 4 ಆದಾಗ y ನಿರ್ದೇಶಾಂಕ ಎಷ್ಟಾಗ್ತದೆ, 14 - 4 ಅಂದರೆ 10 ಆಗುತ್ತದೆ. ಭಾಗಿಸು 2, 10 ಭಾಗಿಸು 2 ಅಂದರೆ 5 ಆಗುತ್ತದೆ. ಅದನ್ನು ನಿಮಗಿಲ್ಲಿ ಮಾಡಿ ತೋರಿಸ್ತೇನೆ ಲೆಕ್ಕವನ್ನು. 14 - x ನಿರ್ದೇಶಾಂಕದ ಬೆಲೆ ಎಷ್ಟು, 4 ಭಾಗಿಸು 2. 14 - 4 ಅಂದರೆ 10 ಆಗುತ್ತದೆ. ಭಾಗಿಸು 2, 2 1 2, 2 5 10 ಆಗೋದ್ರಿಂದ x ನಿರ್ದೇಶಾಂಕದ ಬೆಲೆ 4 ಆದಾಗ y ನಿರ್ದೇಶಾಂಕದ ಬೆಲೆ ಎಷ್ಟಾಗ್ತದೆ, 5 ಆಗುತ್ತದೆ. ಹೀಗೆ ನಾವು ಮೊದಲನೇ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿದ ನಂತರ ನಾವೀಗ ಎರಡನೇ ಸಮೀಕರಣ x + y = 8 ಈ ಸಮೀಕರಣವನ್ನು ತೆಗೆದುಕೊಂಡು ಈ ಸಮೀಕರಣವನ್ನು y ಗೆ ಬಿಡಿಸಿಕೊಂಡು ತದನಂತರ ಅದರ ಸಹಾಯದಿಂದ ಈ ಸಮೀಕರಣದ ನಕ್ಷೆಯನ್ನು ಎಳೆಯಲು ಬೇಕಾದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯೋಣ. ಮೊದಲಿಗೆ ನಾವು ಇದನ್ನು y ಗೆ ಬಿಡಿಸಿಕೊಳ್ಳೋಣ. y = 8 ಇದ್ದ ಹಾಗೆ ಬರೆದುಕೊಳ್ಳೋಣ. ಪ್ಲಸ್ x ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ -x ಆಗುವುದರಿಂದ ಈ ಸಮೀಕರಣದ y ಗೆ ಬಿಡಿಸಿದ ರೂಪವು ಇಲ್ಲಿ y = 8 - x ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ y ನ ಸಹಾಯದಿಂದ ಈ ಸಮೀಕರಣದ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯೋಣ. ಸೊ ಇಲ್ಲಿ ನಾನು x ನಿರ್ದೇಶಾಂಕ ಬೆಲೆಗಳನ್ನು 2, 3, 4 ಆಗಿ ತೆಗೆದುಕೊಳ್ತಾ ಇದ್ದೇನೆ. ಯಾಕಂದರೆ x ನಿರ್ದೇಶಾಂಕದ ಬೆಲೆಗಳನ್ನು 2, 3, 4 ಆಗಿ ತೆಗೆದುಕೊಂಡ್ರೆ ಈ x ನಿರ್ದೇಶಾಂಕದ ಬೆಲೆಗಳನ್ನು ನಾವು
8ರಿಂದ ಕಳೆದಾಗ y ನಿರ್ದೇಶಾಂಕಗಳು ನಿಮಗೆ 8 - 2 6, ಹಾಗೆ 8 - 3 5, ಹಾಗೆ 8 - 4 4 ಆಗಿ ಸಿಗುತ್ತದೆ. ಹೀಗೆ ನಾವು ಅತ್ಯಂತ ಸುಲಭವಾಗಿ y ನಿರ್ದೇಶಾಂಕ ಬೆಲೆಗಳನ್ನು ಗುರುತಿಸ್ಬೋದು. ಜೊತೆಗೆ y ನಿರ್ದೇಶಾಂಕದ ಬೆಲೆಗಳು ನಮಗೆ ಅತ್ಯಂತ ಸಣ್ಣದಾಗೂ ಸಹ ಇಲ್ಲಿ ಸಿಗುವುದರಿಂದ ಅದನ್ನು ನಾವು ಗ್ರಾಫಲ್ಲಿ ಗುರುತಿಸೋದು ಸುಲಭ ಆಗ್ತದೆ. ಸೊ ನಾವೀಗ ಇದರ ಲೆಕ್ಕವನ್ನು ಮಾಡೋಣ. x ನಿರ್ದೇಶಾಂಕ 2 ಆದಾಗ y ನಿರ್ದೇಶಾಂಕ ಏನಾಗ್ತದೆ? 8 - 2, x ಸ್ಥಾನದಲ್ಲಿ 2ಅನ್ನು ಆದೇಶಿಸಬೇಕು. 8 - 2 ಅಂದರೆ 6 ಆಗುತ್ತದೆ. ಅಂದರೆ ಎಕ್ಸ್ ನಿರ್ದೇಶಾಂಕ ಏನಾಗಿ ತೆಗೆದುಕೊಂಡಿರ್ತಾರಲ್ವ ಅದನ್ನು ನೀವು 8ರಿಂದ ಕಳೆದರೆ ನಿಮಗೆ y ನಿರ್ದೇಶಾಂಕದ ಬೆಲೆಗಳು ಸಿಗ್ತಾ ಹೋಗ್ತವೆ. ಇಲ್ಲಿ ಎಕ್ಸ್ ನಿರ್ದೇಶಾಂಕ 3 ಆಗಿರೋದ್ರಿಂದ ಎಕ್ಸ್ನ ಸ್ಥಾನದಲ್ಲಿ 3ಅನ್ನು ಆದೇಶಿಸಿದಾಗ ಈ 3ಅನ್ನು ನಾವು 8ರಿಂದ ಕಳೆದಾಗ 8 - 3 ಏನಾಗ್ತದೆ? 5 ಆಗುತ್ತದೆ. ಎಕ್ಸ್ ನಿರ್ದೇಶಾಂಕ 3 ಆದಾಗ y ನಿರ್ದೇಶಾಂಕ 8 - 3 ಎಷ್ಟಾಗ್ತದೆ? 5 ಆಗ್ತದೆ. ಇದೇ ರೀತಿ ನಾವೀಗ ಎಕ್ಸ್ ನಿರ್ದೇಶಾಂಕದ ಬೆಲೆ 4 ಆದಾಗ y ನಿರ್ದೇಶಾಂಕದ ಬೆಲೆ ಎಷ್ಟಾಗ್ತದೆ ಎಂಬುದನ್ನು ಕಂಡುಹಿಡಿಯೋಣ. ಎಕ್ಸ್ ನಿರ್ದೇಶಾಂಕದ ಬೆಲೆಯನ್ನು ಎಕ್ಸ್ನ ಸ್ಥಾನದಲ್ಲಿ ಆದೇಶಿಸಿದಾಗ y ನಿರ್ದೇಶಾಂಕ ಏನಾಗ್ತದೆ? 8 - 4 ಆಗ್ತದೆ. 8 - 4 ಅಂದರೆ 4 ಆಗುವುದರಿಂದ ಇಲ್ಲಿ y ನಿರ್ದೇಶಾಂಕ 4 ಆಗುತ್ತದೆ. ಅಂದರೆ ಎಕ್ಸ್ ನಿರ್ದೇಶಾಂಕದ ಬೆಲೆಯನ್ನು ನಾವು 8ರಿಂದ ಕಳೆದಾಗ ನಮಗೆ y ನಿರ್ದೇಶಾಂಕದ ಬೆಲೆಗಳು ಸಿಗ್ತಾ ಹೋಗ್ತವೆ. ಸೊ ಹೀಗೆ ನಾವು ಈ ಎರಡೂ ಸಮೀಕರಣಗಳ ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿದ ನಂತರ ನಾವೀಗ ಈ ನಿರ್ದೇಶಾಂಕ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸೋಣ. ಅದಕ್ಕಿಂತ ಪೂರ್ವದಲ್ಲಿ ನಾವು ಈ ನಕ್ಷೆಯಲ್ಲಿ x ಅಕ್ಷ y ಅಕ್ಷವನ್ನು ಗುರುತಿಸಿಕೊಳ್ಳೋಣ. ಹಾಗೆ ಸ್ಕೇಲ್ x ಅಕ್ಷ 1 ಸೆಂಟಿಮೀಟರ್ = 1 ಮಾನ, ಹಾಗೆ y ಅಕ್ಷ 1 ಸೆಂಟಿಮೀಟರ್ = 1 ಮಾನವಾಗಿ ತೆಗೆದುಕೊಳ್ಳೋಣ. ಸಾಮಾನ್ಯವಾಗಿ ಇದೇ ಸ್ಕೇಲನ್ನು ನಾವು ಈ ರೀತಿಯ ಎಲ್ಲ ಪ್ರಶ್ನೆಗಳಿಗೂ ಬಳಸಬೇಕು, ಅಂದರೆ ಬಳಸ್ತಾ ಇದ್ದೇವೆ. ಸೊ ನಾವೀಗ ಮೊದಲನೇ ಸಮೀಕರಣದ ನಿರ್ದೇಶಾಂಕ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸೋಣ. ಮೊದಲನೇ ಸಮೀಕರಣದ ಮೊದಲನೇ ನಿರ್ದೇಶಾಂಕ ಬಿಂದು 0,7 ಇದೆ. ಇಲ್ಲಿ x ನಿರ್ದೇಶಾಂಕ 0, y ನಿರ್ದೇಶಾಂಕ 7 ಆಗಿದೆ. x ನಿರ್ದೇಶಾಂಕ 0 ಅಂದರೆ x ಅಕ್ಷದ ಮೇಲೆ ಇಲ್ಲಿ ಬರ್ತಾ ಇದೆ. ಸೊ y ನಿರ್ದೇಶಾಂಕ 7 ಅಂದರೆ ಇದೇ ದಾರಿ ಮೂಲಕ x ಅಕ್ಷದ ಮೇಲ್ಗಡೆ ಹೋಗಬೇಕು. +1 +2 +4 +5 +6 +7 ನೋಡಿ ಇಲ್ಲಿ ಬರ್ತಾ ಇದೆ. ಇದು 0,7 ಬಿಂದು ಆಗಿದೆ. x ನಿರ್ದೇಶಾಂಕ 0, y ನಿರ್ದೇಶಾಂಕ 7. ಹಾಗೆ ಎರಡನೇ ಬಿಂದು 2,6. ಇಲ್ಲಿ x ನಿರ್ದೇಶಾಂಕ 2, y ನಿರ್ದೇಶಾಂಕ 6 ಆಗಿದೆ. x ನಿರ್ದೇಶಾಂಕ +2 ಅಂದರೆ ಇಲ್ಲಿ ಬರ್ತಾ ಇದೆ. y ನಿರ್ದೇಶಾಂಕ +6 ಅಂದರೆ ಇದೇ ದಾರಿ ಮೂಲಕ ಮೇಲ್ಗಡೆ ಹೋಗಬೇಕು. ನೋಡಿ +6 ಇಲ್ಲಿ ಬರ್ತಾ ಇದೆ. ಇದು 2,6 ಆಗಿರುವ ಬಿಂದು. x ನಿರ್ದೇಶಾಂಕ 2, y ನಿರ್ದೇಶಾಂಕ 6. ಹಾಗೆ ಮೂರನೇ ಬಿಂದು 4,5. x ನಿರ್ದೇಶಾಂಕ 4, y ನಿರ್ದೇಶಾಂಕ 5. x ನಿರ್ದೇಶಾಂಕ +4 ಅಂದರೆ x ಅಕ್ಷದ ಮೇಲೆ ಇಲ್ಲಿ ಬರ್ತಾ ಇದೆ. y ನಿರ್ದೇಶಾಂಕ +5 ಅಂದರೆ ಇದೇ ದಾರಿ ಮೂಲಕ ಮೇಲ್ಗಡೆ ಹೋಗಬೇಕು. +3 +4 +5 ನೋಡಿ ಇದು 4,5 ಆಗಿರುವ ಬಿಂದು ಆಗಿದೆ. ಇಲ್ಲಿ x ನಿರ್ದೇಶಾಂಕ 4, y ನಿರ್ದೇಶಾಂಕ 5. ನಾವೀಗ ಸ್ಕೇಲನ್ನು ಬಳಸಿಕೊಂಡು ಈ ಮೂರು ಬಿಂದುಗಳು ಒಂದೇ ಸರಳ ರೇಖೆಯಲ್ಲಿ ಬರುವ ಹಾಗೆ ಒಂದು ಉದ್ದವಾದ ರೇಖೆಯನ್ನು ಅಥವಾ ನಕ್ಷೆಯನ್ನು ಎಳೆದುಕೊಳ್ಬೇಕು. ಸೊ ಈ ನಕ್ಷೆ ಏನಿದೆಯಲ್ಲ, ಈ ನಕ್ಷೆ ಮೊದಲನೇ ಸಮೀಕರಣದ ನಕ್ಷೆಯಾಗಿದೆ. ಇದೇ ರೀತಿಯಾಗಿ ನಾವೀಗ ಎರಡನೇ ಸಮೀಕರಣದ ನಿರ್ದೇಶಾಂಕ ಬಿಂದುಗಳನ್ನು ಈ ನಕ್ಷೆಯಲ್ಲಿ ಗುರುತಿಸಿ ಈ ಎರಡನೇ ಸಮೀಕರಣದ ನಕ್ಷೆಯನ್ನು ಎಳೆಯೋಣ. ಎರಡನೇ ಸಮೀಕರಣದ ಮೊದಲನೇ ಬಿಂದು 2,6. ಅಂದರೆ ಈ 2,6 ಮೊದಲನೇ ಸಮೀಕರಣದ ನಿರ್ದೇಶಾಂಕ ಬಿಂದುನೂ ಹೌದು. ಹಾಗಾಗಿ ಈ ಎರಡೂ ಸಮೀಕರಣಗಳಲ್ಲಿ ಸಾಮಾನ್ಯವಾಗಿರುವ ಈ ಎರಡು ನಿರ್ದೇಶಾಂಕಗಳು ಅಂದರೆ 2,6 ಬಿಂದು ಏನಿದೆಯಲ್ಲ, ಈ ನಿರ್ದೇಶಾಂಕಗಳು ಕೊಟ್ಟಂಥ ಸಮೀಕರಣಗಳ ಪರಿಹಾರವನ್ನು ಸೂಚಿಸ್ತದೆ. ಅಂದರೆ ಈ 2,6 ಈ ಎರಡೂ ಸಮೀಕರಣದ ನಕ್ಷೆಯಲ್ಲಿ ಬರೋದ್ರಿಂದ ಈ 2,6 ಬಿಂದು ಎರಡೂ ಸಮೀಕರಣಗಳ ನಕ್ಷೆಯಲ್ಲಿ ಸಾಮಾನ್ಯ ಬಿಂದುವಾಗಿರುತ್ತದೆ. ಅಂದರೆ ಈ ಎರಡೂ ಸಮೀಕರಣಗಳ ನಕ್ಷೆಗಳು ಈ ಬಿಂದುವಿನಲ್ಲಿ ಛೇದಿಸುವುದರಿಂದ ಈ ಸಮೀಕರಣಗಳ ಪರಿಹಾರಗಳು x = 2 ಮತ್ತು y = 6 ಆಗಿರುತ್ತವೆ. ಸೊ ಅದನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ನಾವೀಗ ಇದರ ನಕ್ಷೆಯನ್ನು ಎಳೆದು ಅದನ್ನು ಗ್ರಾಫ್ ಮೂಲಕ ಅಂದರೆ ನಕ್ಷೆಯ ಮೂಲಕ ತೋರಿಸಬೇಕು. ಸೊ x = 2, y = 6 ಅಂದರೆ x ನಿರ್ದೇಶಾಂಕ 2, y ನಿರ್ದೇಶಾಂಕ +6 ಅಂದರೆ ಇದು ಮೊದಲನೇ ಸಮೀಕರಣದ ನಕ್ಷೆಯ ಮೇಲೆ ಈ ಬಿಂದು ಬರುತ್ತದೆ. ಇದನ್ನು ನಾವು ಪ್ರತ್ಯೇಕವಾಗಿ ಗುರುತಿಸುವ ಅಗತ್ಯ ಇಲ್ಲ. ಹಾಗೆ ಎರಡನೇ ಬಿಂದು 3,5. x ನಿರ್ದೇಶಾಂಕ 3, y ನಿರ್ದೇಶಾಂಕ 5. x ನಿರ್ದೇಶಾಂಕ +3 ಅಂದರೆ ಇಲ್ಲಿ ಬರ್ತಾ ಇದೆ. y ನಿರ್ದೇಶಾಂಕ +5 ಅಂದರೆ ಇಲ್ಲಿ ಬರ್ತಾ ಇದೆ ನೋಡ್ರಿ. ಇದನ್ನು ಗುರುತಿಸ್ಕೊಳ್ರಿ 3,5. ಹಾಗೆ x ನಿರ್ದೇಶಾಂಕ 4, y ನಿರ್ದೇಶಾಂಕ 4 ಈ ಬಿಂದುವನ್ನು ನಾವು ಈಗ ಗುರುತಿಸೋಣ. x ನಿರ್ದೇಶಾಂಕ +4 ಅಂದರೆ ಇಲ್ಲಿ ಬರ್ತಾ ಇದೆ. y ನಿರ್ದೇಶಾಂಕ +4 ಅಂದರೆ ಸೊ +1 +2 +3 +4 ಅಂದರೆ ಇಲ್ಲಿ ಬರ್ತಾ ಇದೆ. ಸೊ ಹೀಗೆ ನಾವು ಈ ಮೂರು ನಿರ್ದೇಶಾಂಕ ಬಿಂದುಗಳನ್ನು ನಕ್ಷೆಯಲ್ಲಿ ಗುರುತಿಸಿದ ನಂತರ ನಾವೀಗ ಈ ಮೂರು ನಿರ್ದೇಶಾಂಕ ಬಿಂದುಗಳು ಒಂದೇ ಸರಳ ರೇಖೆಯಲ್ಲಿ ಬರುವ ಹಾಗೆ ಸ್ಕೇಲನ್ನು ಇಟ್ಕೊಂಡು ಒಂದು ಉದ್ದವಾದ ರೇಖೆಯನ್ನು ಎಳೆಯಬೇಕು ಈ ರೀತಿಯಾಗಿ. ಸೊ ಈ ಎರಡೂ ರೇಖೆಗಳು ಆಗಲೇ ಹೇಳಿದ್ನಲ್ಲ, ಈ 2,6 ಈ ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಹಾಗಾಗಿ ಈ ಎರಡೂ ರೇಖೆಗಳು ಛೇದಿಸುವ ಈ ಬಿಂದುವಿನ ನಿರ್ದೇಶಾಂಕಗಳಾದ 2,6 ಅಂದರೆ x ನಿರ್ದೇಶಾಂಕ 2 ಹಾಗೆ y ನಿರ್ದೇಶಾಂಕ 6 ಈ ಕೊಟ್ಟಂಥ ಸಮೀಕರಣಗಳ ಪರಿಹಾರವಾಗಿದೆ. ಆದ್ದರಿಂದ ನಾವಿಲ್ಲಿ x = 2 ಹಾಗೆ y = 6 ಈ ಸಮೀಕರಣದ ಪರಿಹಾರವಾಗಿದೆ ಅಂದ್ಕೊಂಡು ಇಲ್ಲಿ ಬರೆದುಕೊಳ್ಳಬೇಕು.